ಹಾಯ್ ಫ್ರೆಂಡ್ಸ್, ಪ್ರೋಟಾನ್ ಲರ್ನಿಂಗಿಗೆ ಸ್ವಾಗತ. ಪ್ರೋಟಾನ್ ಲರ್ನಿಂಗದ ಯೂಟ್ಯೂಬ್ ಹೆಸರು ಏನಪ್ಪ ಅಂತಂದರೆ #KPSC ಅಂಥೇಳಿ. ಸೊ ಇವತ್ತಿನ ವಿಡಿಯೋ ಒಳಗೆ ನಾವು ಏನು ಮಾಡತ್ತೀವಪ್ಪ ಅಂತಂದರೆ ಪ್ರೆಸಿಡೆಂಟ್ ಇಲೆಕ್ಷನ್ ಬಗ್ಗೆ ಸ್ಟಡಿ ಮಾಡತ್ತೀವಿ. ಪ್ರೆಸಿಡೆಂಟ್ ಇಲೆಕ್ಷನ್ ಒಳಗೆ ಯಾವ್ಯಾವ ಪ್ರೊಸೀಜರ್ ಫಾಲೋ ಆಕೈತಿ, ಪ್ರೆಸಿಡೆಂಟ್ ಇಲೆಕ್ಷನ್ ಒಳಗೆ ಯಾರ್ಯಾರು ವೋಟ್ ಮಾಡ್ತಾರೆ, ಆಮೇಲೆ ಈ ರೀತಿಯಾದ ವಿವಿಧ ರೀತಿಯಾದ ಕ್ವಶನ್ಸ್ಗಳು ನಮ್ಮ ಎಕ್ಸಾಮಿಗೆ ಏನೇನು ಇಂಪಾರ್ಟೆಂಟ್ ಅದಾವೆ ಅದನ್ನು ನಾವು ಡೀಟೇಲಾಗಿ ಪ್ರೆಸಿಡೆಂಟ್ ಇಲೆಕ್ಷನ್ ಅನ್ನುವಂಥ ಟಾಪಿಕ್ ಒಳಗೆ ಸ್ಟಡಿ ಮಾಡೋಣ. ಓಕೆ, ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗ್ ಹೆಡ್ ಆಫ್ ದಿ ಇಂಡಿಯನ್ ಸ್ಟೇಟ್. ಓಕೆ, ಇಂಡಿಯಾದ ಹೆಡ್ ಯಾರು ಅಂತ ಕೇಳಿದ್ರಪ್ಪ ಅಂತಂದ್ರೆ ಯಾರು ಇರ್ತಾರೆ? ಪ್ರೆಸಿಡೆಂಟ್ ಇರ್ತಾರೆ. ಓಕೆ, ಇಂಡಿಯಾದಾಗ ಇರುವಂಥ ಗೌರ್ಮೆಂಟ್ದು ಹೆಡ್ ಯಾರು, ಎಕ್ಸಿಕ್ಯೂಟಿವ್ ಹೆಡ್ ಯಾರು ಅಂತ ಕೇಳಿದ್ರೆ ಅಂತಂದ್ರೆ ಪ್ರೈಮ್ ಮಿನಿಸ್ಟರ್ ಇರ್ತಾರೆ. ಓಕೆ, ಇಂಡಿಯಾದ ಹೆಡ್ ಯಾರು? ಪ್ರೆಸಿಡೆಂಟ್. ಆಮೇಲೆ ಪ್ರೆಸಿಡೆಂಟ್ ಏನು? ಫಸ್ಟ್ ಸಿಟಿಸನ್ ಆಫ್ ಇಂಡಿಯಾ. ಹೌದು. ಓಕೆ, ಪ್ರೆಸಿಡೆಂಟ್ ಫಸ್ಟ್ ಸಿಟಿಸನ್ ಆಫ್ ಇಂಡಿಯಾ ಅಂತ ಯಾರು ಕೇಳಿದ್ರು ಅಂತಂದರೆ ಪ್ರೆಸಿಡೆಂಟ್ ಫಸ್ಟ್ ಸಿಟಿಸನ್ ಆಫ್ ಇಂಡಿಯಾ. ಆಮೇಲೆ ಪ್ರೆಸಿಡೆನ್ಷಿಯಲ್ ಇಲೆಕ್ಷನ್ ಭಾರತದೊಳಗೆ ಫಸ್ಟ್ ಟೈಮ್ ಯಾವಾಗ ಆಗಿತ್ತು ಅಂತ ಕೇಳಿದ್ರೆ ಅಂದರೆ 1952 ಪ್ರೆಸಿಡೆನ್ಷಿಯಲ್ ಇಲೆಕ್ಷನ್ ಫಸ್ಟ್ ಟೈಮ್ ಆಗಿತ್ತು. ಓಕೆ, 1952 ಪ್ರೆಸಿಡೆನ್ಷಿಯಲ್ ಇಲೆಕ್ಷನ್ ಫಸ್ಟ್ ಟೈಮ್ ಆಗಿತ್ತು. ಓಕೆ, ಫಸ್ಟಿಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒಳಗೆ ಪ್ರೆಸಿಡೆಂಟ್ ರಿಲೇಟೆಡ್ ಯಾವ್ಯಾವ ಇಂಪಾರ್ಟೆಂಟ್ ಆರ್ಟಿಕಲ್ ಅದಾವ ಅದ್ರೊಳಗೆ ಇಂಡಿಯನ್ ಪ್ರೆಸಿಡೆಂಟ್ ರಿಲೇಟೆಡ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒಳಗೆ ಆರ್ಟಿಕಲ್ಸ್ ಚಾಲು ಆಗೋದು ಎಲ್ಲಿದಿಂದ ಅಂತಂದ್ರೆ 52ರಿಂದ. ಬಟ್ ನಾವು ಇವತ್ತು ಇಲೆಕ್ಷನ್ ಪ್ರೊಸೀಜರ್ ನೋಡೋ ಕಾರಣದಿಂದ ನಮ್ಗೆ ಆರ್ಟಿಕಲ್ 54 ಭಾಳ ಇಂಪಾರ್ಟೆಂಟ್ ಆಕೈತಿ. ಓಕೆ, ಆರ್ಟಿಕಲ್ 54 ನಮಗೆ ಇಂಪಾರ್ಟೆಂಟ್ ಆಕೈತಿ. ಆರ್ಟಿಕಲ್ 54 ಎದ್ರ ರಿಲೇಟೆಡ್ ಐತಿ ಅಂತಂದ್ರೆ ಪ್ರೆಸಿಡೆಂಟ್ ಇಲೆಕ್ಷನ್ ರಿಲೇಟೆಡ್ ಐತಿ, ಎಲೆಕ್ಷನ್ ಆಫ್ ದ ಪ್ರೆಸಿಡೆಂಟ್ ರಿಲೇಟೆಡ್ ಐತಿ. ಓಕೆ, ಒಬ್ಬ ವ್ಯಕ್ತಿ ಪ್ರೆಸಿಡೆಂಟ್ ಆಗಬೇಕಪ್ಪ ಅಂತಂದ್ರೆ ಕೆಲವೊಂದು ಎಲಿಜಿಬಿಲಿಟಿಗಳದಾವ. ಅವು ಎಲಿಜಿಬಿಲಿಟಿಗಳೇನು ಅಂದ್ರೆ ಒಬ್ಬರು ಇಲ್ಲ ಮತ್ತೊಬ್ರು ಯಾರಾದರೂ ಪ್ರೆಸಿಡೆಂಟ್ ಆಗಬೇಕಂದ್ರೆ ಕೆಲವೊಂದು ಕಂಡೀಷನ್ಸ್ ಅದಾವೆ, ಕೆಲವೊಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಅದಾವ. ಆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನನ್ನು ನೋಡೋಣ. ಓಕೆ, ಎಲಿಜಿಬಿಲಿಟಿ ಫಾರ್ ದ ಆಫೀಸ್ ಆಫ್ ಪ್ರೆಸಿಡೆಂಟ್. ಓಕೆ, ಎಲಿಜಿಬಿಲಿಟಿ ಫಾರ್ ದ ಆಫೀಸ್ ಆಫ್ ಪ್ರೆಸಿಡೆಂಟ್ ನೋಡೋದಾದ್ರೆ ಫಸ್ಟಿಗೆ ಆ ವ್ಯಕ್ತಿ ಏನಿರಬೇಕಪ್ಪ ಅಂತಂದ್ರೆ ಭಾರತೀಯ ಸಿಟಿಸನ್ ಇರಬೇಕು, ಭಾರತೀಯ ನಾಗರಿಕ ಆಗಿರಬೇಕು. ಓಕೆ, ಇಂಡಿಯನ್ ಸಿಟಿಸನ್ ಆಗಿರಬೇಕು. ಆಮೇಲೆ ಮಿನಿಮಮ್ ಏಜ್ ಎಷ್ಟು ಇರಬೇಕಪ್ಪ ಅಂತಂದ್ರೆ 35 ವರ್ಷ ಆಗಿರಬೇಕು ಅವರಿಗೆ. ಓಕೆ, 35 ವರ್ಷ ಆಗಿರಬೇಕು. ಆಮೇಲೆ ಏನೈತಿ ಇಲ್ಲಿ ಇಂಪಾರ್ಟೆಂಟ್ ಐತಿ, ಲೋಕಸಭಾ ಮೆಂಬರ್ ಆಗಕ್ಕೆ ಏನೇನು ಕಂಡೀಷನ್ಸ್ ಅದಾವೆ. ಓಕೆ, ಲೋಕಸಭಾ ಮೆಂಬರ್, ರಾಜ್ಯಸಭಾ ಅಲ್ಲ, ಲೋಕಸಭಾ ಮೆಂಬರ್ ಆಗಕ್ಕೆ ಏನೇನು ಕಂಡೀಷನ್ಸ್ ಅದಾವಲ್ಲ ಆ ಕಂಡೀಷನ್ಸ್ ಏನದಾವಲ್ಲ ಆ ಕಂಡೀಷನ್ಸ್ ಹೊಂದಿರಬೇಕು ಆ ವ್ಯಕ್ತಿ. ಓಕೆ, ಪ್ರೆಸಿಡೆಂಟ್ ಇಲೆಕ್ಷನ್ ನಿಂದಿರಬೇಕನ್ನುವಂಥ ವ್ಯಕ್ತಿ ಏನೈತಿ ಲೋಕಸಭಾ ಮೆಂಬರ್ ಆಗಕ್ಕೆ ಏನೇನು ಕಂಡೀಷನ್ಸ್ ಅದಾವ ಆ ಕಂಡೀಷನ್ಸನ್ನು ಹೊಂದಿರಬೇಕು ಆ ವ್ಯಕ್ತಿ. ಓಕೆ, ಅದಲ್ಲದೆ ಏನೈತಿ ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಇಲ್ಲ ಯಾವುದಾದ್ರೂ ಪಬ್ಲಿಕ್ ಅಥಾರಿಟಿ ಒಳಗೆ ಆಫೀಸ್ ಆಫ್ ಪ್ರಾಫಿಟ್ ಹೊಂದಿರಬಾರ್ದು. ಓಕೆ, ಆಫೀಸ್ ಆಫ್ ಪ್ರಾಫಿಟ್ ಹೊಂದಿರಬಾರ್ದು ಎಲ್ಲಿ ಅಂತಂದರೆ ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಇಲ್ಲ ಯಾವುದಾದ್ರೂ ಪಬ್ಲಿಕ್ ಅಥಾರಿಟಿ ಒಳಗೆ. ಓಕೆ, ಇವು 4 ಎಲಿಜಿಬಿಲಿಟಿ ಕ್ರೈಟೀರಿಯಾ ಯಾರಾದರೂ ಫುಲ್ಫಿಲ್ ಮಾಡ್ತಿದ್ರು ಅಂದರೆ ಅವ್ರು ಏನೈತಿ ಪ್ರೆಸಿಡೆಂಟ್ ಎಲೆಕ್ಷನಿಗೆ ಕಂಟೆಸ್ಟ್ ಮಾಡುವಂಥ ಏನೈತಿ ಕಂಟೆಸ್ಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಒಬ್ಬ ವ್ಯಕ್ತಿ ಪ್ರೆಸಿಡೆಂಟ್ ಆಗಿ ಎಲೆಕ್ಟ್ ಆದ ನಂತರ ಎಷ್ಟು ವರ್ಷಗಳ ಕಾಲಕ್ಕೆ ಪ್ರೆಸಿಡೆಂಟ್ ಆಗಿ ಉಳಿತಾರೆ ಅಂತಂದ್ರೆ 5 ವರ್ಷದ ಕಾಲಕ್ಕೆ ಅವರು ಪ್ರೆಸಿಡೆಂಟ್ ಆಗಿ ಎಲೆಕ್ಟ್ ಆಗ್ತಾರೆ. ಒನ್ ಟೈಮ್ ಎಲೆಕ್ಟ್ ಆದ್ರೆ. ಓಕೆ, ಒನ್ ಟೈಮ್ ಎಲೆಕ್ಷನ್ನಾಗ ಒಬ್ಬ ವ್ಯಕ್ತಿ ಗೆದ್ದು ಬಂದ್ರಪ್ಪ ಅಂತಂದ್ರೆ 5 ವರ್ಷವರೆಗೂ ಅವರು ಪ್ರೆಸಿಡೆಂಟ್ ಆಗಿರಬಹುದು. ನೆಕ್ಸ್ಟ್ ಓತ್ ಯಾರು ಕೊಡಿಸ್ತಾರೆ ಅವರಿಗೆ? ಓಕೆ, ಪ್ರಮಾಣ ವಚನ ಯಾರು ಕೊಡಿಸ್ತಾರೆ ಅವರಿಗೆ ಪ್ರೆಸಿಡೆಂಟ್ಗೆ ಅಂತಂದ್ರೆ ಪ್ರೆಸಿಡೆಂಟ್ಗೆ ಪ್ರಮಾಣ ವಚನ ಕೊಡಿಸೋರು ಯಾರು ಅಂತಂದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಓಕೆ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ಪ್ರೆಸಿಡೆಂಟಿಗೆ ಪ್ರಮಾಣ ವಚನ ಕೊಡಿಸ್ತಾರೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ರಾಮನಾಥ್ ಕೋವಿಂದ್ ಅವರು ಪ್ರೆಸಿಡೆಂಟ್ ಆದಾಗ ಅವರಿಗೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆವಾಗಿಂದ ಟೈಮ್ನಾಗ ಜಸ್ಟಿಸ್ ಕೆಹರ್ ಅಂತೇಳಿ. ಓಕೆ, ಜಸ್ಟಿಸ್ ಕೆಹರ್ ಅವರು ಪ್ರಮಾಣ ವಚನ ಕೊಡಿಸಿದ್ರು ರಾಮನಾಥ್ ಕೋವಿಂದ್ ಅವರಿಗೆ. ಓಕೆ, ನೆಕ್ಸ್ಟ್ ರೆಸಿಗ್ನೇಷನ್. ಒಂದು ವೇಳೆ ಪ್ರೆಸಿಡೆಂಟಿಗೆ ಬೇಸರ ಆಯಿತು, ಓಕೆ ನಮಗೆ ಕೆಲಸ ಮಾಡುವಂಥ ಇನ್ನು ಸಾಕಾಯ್ತು ಅಂತೇಳಿ ಡಿಸೈಡ್ ಮಾಡೋರು ಅಂತಂದ್ರೆ ರೆಸಿಗ್ನೇಷನ್ ಕೊಡಬೇಕಾಗ್ತದೆ. ಓಕೆ, ಆ ಟೈಮ್ನ ರೆಸಿಗ್ನೇಷನ್ ಯಾರಿಗೆ ಕೊಡ್ತಾರೆ ಪ್ರೆಸಿಡೆಂಟ್ ಅಂತಂದ್ರೆ ಪ್ರೆಸಿಡೆಂಟ್ ಯಾರಿಗೆ ರೆಸಿಗ್ನೇಷನ್ ಕೊಡ್ತಾರೆ ಅಂದರೆ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ರೆಸಿಗ್ನೇಷನ್ ಕೊಡ್ತಾರೆ. ಓಕೆ, ರೆಸಿಗ್ನೇಷನ್ ವೈಸ್ ಪ್ರೆಸಿಡೆಂಟಿಗೆ ಕೊಡ್ತಾರೆ. ಓದ್ ಕೊಡಿಸೋರು ಯಾರಪ್ಪ ಅಂತಂದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಓಕೆ, ಒಂದು ವೇಳೆ ಈಗ ರಾಮನಾಥ್ ಕೋವಿಂದ್ ಅವರು 5 ವರ್ಷ ಟರ್ಮ್ ಮುಗಿತು. ಸೊ ಅವ್ರು ಒಂದು ವೇಳೆ ಹೊಳ್ಳಿ ರೀಕಂಟೆಸ್ಟ್ ಮಾಡಬೇಕಾಗಿತ್ತು, ಹೊಳ್ಳಿ ರೀ ಎಲೆಕ್ಷನ್ಗೆ ನಿಂದಿರಬೇಕಾಗಿತ್ತು ಅಂದ್ರೆ ಅವರಿಗೆ ಪರ್ಮಿಷನ್ ಕೊಟ್ಟೈತಿ, ಅಂದ್ರೆ ಅವರಿಗೆ ಅದು ಕಂಟೆಸ್ಟ್ ಮಾಡೋಕೆ ಅವರಿಗೆ ಅಲೌಡ್ ಐತಿ. ಸೊ ಎಷ್ಟು ಬೇಕಾದ ಸತಿನೂ ಅವರು ರೀ ಎಲೆಕ್ಷನ್ ನಿಂದಿರ್ಬೋದು, ಎಷ್ಟು ಬೇಕಾದ ಸತಿನೂ ಅವರು ಎಲೆಕ್ಟ್ ಆಗಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗ್ಬೋದು. ಓಕೆ, ರೀ ಎಲೆಕ್ಷನ್ ಇಲ್ಲಿ ಕ್ರೈಟೀರಿಯಾ ನೋಡೋದಾದ್ರೆ ಪರ್ಸನ್ ಎಷ್ಟು ಬೇಕಾದ ಸತಿನೂ ರೀ ಎಲೆಕ್ಷನಿಗೆ ಅರ್ಹರಾಗಿರ್ತಾರೆ. ಓಕೆ, ಆಮೇಲೆ ಏನಾದರೂ ಡಿಸ್ಪ್ಯೂಟ್ ಇತ್ತು ಎಲೆಕ್ಷನ್ ರಿಗಾರ್ಡಿಂಗ್. ಓಕೆ, ಪ್ರೆಸಿಡೆಂಟ್ ಎಲೆಕ್ಷನ್ ರಿಗಾರ್ಡಿಂಗ್ ಏನಾದರೂ ಡಿಸ್ಪ್ಯೂಟ್ ಇತ್ತಪ್ಪ ಅಂತಂದ್ರೆ ಆ ಡಿಸ್ಪ್ಯೂಟನ್ನು ನಾವು ಎಲ್ಲಿ ಚಾಲೆಂಜ್ ಮಾಡ್ಬೋದು ಅಂದ್ರೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಒಳಗೆ ಚಾಲೆಂಜ್ ಮಾಡ್ಬೋದು. ಪ್ರೆಸಿಡೆಂಟ್ ಇಲೆಕ್ಷನ್ನಾಗ ಏನಾದರೂ ನಮಗೆ ಚಾಲೆಂಜ್ ಬಂದು ಅಂತಂದ್ರೆ ಆ ಚಾಲೆಂಜನ್ನು ನಾವು ಎಲ್ಲಿ ಡಿಸ್ಪ್ಯೂಟನ್ನು ಎಲ್ಲಿ ಚಾಲೆಂಜ್ ಮಾಡ್ಬೋದು, ಏನಾದರೂ ಡಿಸ್ಪ್ಯೂಟ್ ಬಂತಪ್ಪ ಅಂದ್ರೆ ಅದನ್ನು ಎಲ್ಲಿ ಚಾಲೆಂಜ್ ಮಾಡ್ಬೋದು ಅಂತಂದ್ರೆ ಎಲ್ಲಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಒಳಗೆ ಚಾಲೆಂಜ್ ಮಾಡ್ಬೋದು. ಅಲ್ಲಿ ನಮಗೇನೈತಿ ಅದ್ರ ರಿಲೇಟೆಡ್
ಆ ಚಾಲೆಂಜ್ ಇದನ್ನು ಆ ಡಿಸ್ಪ್ಯೂಟದು ಏನೈತೆ ನಮಗೆ ರೆಸೊಲ್ಯೂಷನ್ ಇಲ್ಲ ರಿಡ್ರೆಸಲ್ ಸಿಗ್ತದೆ. ಓಕೆ, ಆಮೇಲೆ ಪ್ರೆಸಿಡೆಂಟ್ ಒಬ್ಬ ವ್ಯಕ್ತಿ ಪ್ರೆಸಿಡೆಂಟ್ ಆಗಿದ್ದಾಗ ಅವ್ರಿಗೆ ಕೆಲವೊಂದು ಇಮ್ಯುನಿಟೀಸ್ ಅದಾವೆ. ಆ ಇಮ್ಯುನಿಟೀಸ್ ಯಾವ್ಯಾವ ಅನ್ನೋದು ಇಲ್ಲಿ ನೋಡೋಣ. ಓಕೆ, ಒಂದೇದು ಇಮ್ಯುನಿಟಿ ಏನಪ್ಪ ಅಂತಂದರೆ ಒಬ್ಬ ವ್ಯಕ್ತಿ ಪ್ರೆಸಿಡೆಂಟ್ ಆಗಿದ್ದಾಗ ಅವರನ್ನು ಯಾರು ಅರೆಸ್ಟ್ ಮಾಡುವಾಗಿಲ್ಲ, ಅವ್ರಿಗೆ ಯಾರು ಇಂಪ್ರೆಸೆಂಟ್ ಮಾಡುವಾಗಿಲ್ಲ, ಅವ್ರಿಗೆ ಯಾರಿಗೂ ಅರೆಸ್ಟ್ ಮಾಡೋಂಗಿಲ್ಲ, ಆಮೇಲೆ ಪ್ರಿಸನ್ ಒಳಗೆ ಹಾಕುವಾಗಿಲ್ಲ. ಓಕೆ, ಇದು ಒಂದು ವೇಳೆ ಆ ವ್ಯಕ್ತಿನ ಪ್ರಿಸನ್ ಒಳಗೆ ಹಾಕಬೇಕು ಇಲ್ಲ ಅರೆಸ್ಟ್ ಮಾಡಬೇಕಪ್ಪ ಅಂತಂದ್ರೆ ಅವ್ರನ್ನ ಆ ಪದದಿಂದ ಇಳಿಸಬೇಕು. ಇಲ್ಲಿ ಆ ವ್ಯಕ್ತಿ ಕೊಟ್ಟಿರುವಂಥ ಇದು ಅಲ್ಲಿದು ಆ ವ್ಯಕ್ತಿಗೆ ಕೊಟ್ಟಿರುವಂಥ ಇಮ್ಯುನಿಟಿ ಪವರ್ ಅಲ್ಲ, ಆ ಪದಕ್ಕೆ ಕೊಟ್ಟಿರುವಂಥ ಆ ಪೋಸ್ಟಿಗೆ ಕೊಟ್ಟಿರುವಂಥ ಇಮ್ಯುನಿಟಿ ಪವರ್. ಆ ಒಂದು ವೇಳೆ ಆ ವ್ಯಕ್ತಿನ ನೀವು ಅರೆಸ್ಟ್ ಮಾಡಬೇಕಾಗಿತ್ತು ಇಲ್ಲ ಇಂಪ್ರಿಸನ್ ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಆ ವ್ಯಕ್ತಿಯನ್ನು ಆ ಪೋಸ್ಟ್ನಿಂದ ಕೆಳಗಡೆ ಇಳಿಸ್ರಿ, ಆಮೇಲೆ ಏನೈತಿ ಮುಂದೆ ಟ್ರಯಲ್ ರನ್ ಮಾಡಿ ಅದರ ಪ್ರಕಾರ ಅರೆಸ್ಟ್ ಮಾಡೋದು ಅರೆಸ್ಟ್ ಮಾಡಿರಿ, ಇಲ್ಲ ಏನೈತಿ ಇಂಪ್ರಿಸನ್ ಮಾಡೋದು ಇಂಪ್ರಿಸನ್ ಮಾಡ್ಬೋದು. ಓಕೆ, ಈ ರೀತಿಯಾದ ಕೆಲವೊಂದು ಇಮ್ಯುನಿಟಿಗೆ ಪ್ರೆಸಿಡೆಂಟಿಗೆ ಸಿಕ್ಕಾವ. ಅದರೊಳಗೆ ಒಂದನೇ ಇಮ್ಯುನಿಟಿ ಇದು. ಎರಡನೇ ಇಮ್ಯುನಿಟಿ ಏನಪ್ಪ ಅಂತಂದರೆ ಪ್ರೆಸಿಡೆಂಟ್ ಅವರು ತಮ್ಮ ಆಫಿಷಿಯಲ್ ಡ್ಯೂಟಿ ಏನಾದರೂ ಮಾಡುವಾಗ ಏನಾದರೂ ಲೀಗಲ್ ಇದು ಲಯಬಿಲಿಟೀಸ್ ಬಂದವಪ್ಪ ಅಂತಂದ್ರೆ ಆ ಲೀಗಲ್ ಲಯಬಿಲಿಟೀಸ್ ಪರ್ಸನಲ್ ಲಯಬಿಲಿಟಿ ಆಗಿ ಅದು ಏನೈತಿ ಇಂಪ್ಯಾಕ್ಟ್ ಆಗೋದಿಲ್ಲ. ಓಕೆ, ಲೀಗಲಿ ಆಫಿಷಿಯಲ್ ಡ್ಯೂಟೀಸ್ ಮಾಡು ಬಂದಾಗ ಆಫಿಷಿಯಲ್ ಆ್ಯಕ್ಟ್ಸ್ ಏನಾದರೂ ಮಾಡು ಬಂದಾಗ ಕೆಲವೊಂದು ಲೀಗಲ್ ಲಯಬಿಲಿಟಿ ಇದ್ದವಪ್ಪ ಅಂತಂದ್ರೆ ಆ ಲೀಗಲ್ ಲಯಬಿಲಿಟಿಗೆ ಪರ್ಸನಲ್ ಇಮ್ಯುನಿಟಿ ಐತಿ. ಓಕೆ, ಪರ್ಸನಲ್ ಇಮ್ಯುನಿಟಿ ಅಂತಂದ್ರೆ ಏನಾದರೂ ಅವ್ರ ಆಫೀಸ್ನಾಗ ಕೆಲಸ ಮಾಡುವಾಗ ಏನಾದರೂ ಲೀಗಲ್ ಲಯಬಿಲಿಟೀಸ್ ಕಂಡು ಬಂದು ಅಂತಂದ್ರೆ ಆ ಲೀಗಲ್ ಲಯಬಿಲಿಟೀಸ್ ಪರ್ಸನಲ್ ಲಯಬಿಲಿಟಿ ಆಗಿ ಅದು ಕನ್ವರ್ಟ್ ಆಗೋದಿಲ್ಲ. ಅದಕ್ಕೇನೈತಿ ಈ ರೀತಿಯಾದ ಅವ್ರಿಗೆ ಪರ್ಸನಲ್ ಇಮ್ಯುನಿಟಿ ಸಿಕ್ಕೈತಿ ಪ್ರೆಸಿಡೆಂಟ್ ಆದ ಕಾರಣದಿಂದ. ಓಕೆ, ಅಂತಂದ್ರೆ ಫಾರ್ ಎಕ್ಸಾಂಪಲ್ ಇವತ್ತು ನಾವು ಆಫೀಸ್ನಾಗಿದ್ದಾಗ ಅಂದ್ರೆ ಆಫೀಸ್ ಇನ್ ದ ಸೆನ್ಸ್ ಪ್ರೆಸಿಡೆಂಟ್ ಆಗಿದ್ದಾಗ ನಾ ಏನಾದರೂ ಕೆಲವೊಂದು ಆಫಿಷಿಯಲ್ ಆ್ಯಕ್ಟ್ಸ್ಗಳು ಮಾಡುವಾಗ ಏನಾದರೂ ತೊಂದರೆ ಆಯ್ತಪ್ಪ ಅಂತಂದರೆ ಆ ಪ್ರೆಸಿಡೆಂಟ್ ಪೋಸ್ಟ್ನ ಮಾಡಿದ್ದಕ್ಕೆ ಆ ಪ್ರೆಸಿಡೆಂಟ್ ಪೋಸ್ಟಿಗೆ ನಾವು ಏನೈತಿ ಪ್ರಶ್ನೆ ಕೇಳ್ಬೋದು ಹೊರತು ಆ ಇಂಡಿವಿಜುವಲಿಗಲ್ಲ. ಆ ಇಂಡಿವಿಜುವಲ್ ಆ ಪೋಸ್ಟ್ನಾಗಿದ್ದು ಕೆಲಸ ಮಾಡಿದಾಗ ಏನು ತಪ್ಪಾಗಿರ್ತಾವಲ್ಲ ಆ ಇಂಡಿವಿಜುವಲ್ ಕೇಳಕ್ಕೆ ಬರೋದಿಲ್ಲ. ಆ ಪರ್ಸನ್ ಆನ್ ದ ಪೋಸ್ಟ್ ಆಫ್ ಪ್ರೆಸಿಡೆಂಟ್ ಇದ್ದಾಗ ತಪ್ಪು ಮಾಡಿದ್ದಕ್ಕೆ ಆ ಪರ್ಸನಿಗೆ ಕೇಳೋದಲ್ಲ ಆ ಪೋಸ್ಟಿಗೆ ಕೇಳ್ತೀವಿ ನಾವು. ಓಕೆ, ಗೊತ್ತಾಯ್ತಾ? ಅಂದರೆ ಆ ಪರ್ಸನ್ಗೆ ನಾವು ಡಿಫೆಂಡ್ ಮಾಡ್ತಾ ಇದ್ದೀವಿ ಫ್ರಮ್ ದಟ್ ಪೋಸ್ಟ್. ಅಂದರೆ ಆ ಪರ್ಸನ್ನದು ಪರ್ಸನಲ್ ಏನೈತಿ ಲೈಫ್ ಅದನ್ನು ನಾವು ಡಿಫೆಂಡ್ ಮಾಡತ್ತೀವಿ. ಈ ರೀತಿಯಾದ ಪರ್ಸನಲ್ ಇಮ್ಯುನಿಟಿ ಆ ವ್ಯಕ್ತಿಗೆ ಸಿಗ್ತದೆ. ಓಕೆ, ಇಂಪೀಚ್ಮೆಂಟ್ ಮಾಡೋದಿತ್ತು ಅಂದ್ರೆ ಪ್ರೆಸಿಡೆಂಟಿಗೆ ತೆಗೆದು ಹಾಕೋದಿತ್ತಪ್ಪ ಅಂತಂದ್ರೆ ಹೆಂಗೆ ಮಾಡ್ತಾರಪ್ಪ ಅಂತಂದ್ರೆ ಯಾವ ಬೇಸಿಸ್ ಮ್ಯಾಗ ಯಾವ ಗ್ರೌಂಡ್ಸ್ ಮ್ಯಾಗ ಮಾಡ್ತಾರೆ ಅಂತಂದ್ರೆ ಪ್ರೆಸಿಡೆಂಟ್ ಒಂದು ವೇಳೆ ಕಾನ್ಸ್ಟಿಟ್ಯೂಷನನ್ನು ವೈಲೇಟ್ ಮಾಡ್ತಿದ್ರಪ್ಪ ಅಂತಂದ್ರೆ ಅವಾಗ ನಾವು ಇಂಪೀಚ್ ಮಾಡ್ತೀವಿ ಪ್ರೆಸಿಡೆಂಟನ್ನು. ಓಕೆ, ನೆಕ್ಸ್ಟ್ ಇಲೆಕ್ಷನ್ ಪ್ರೊಸೆಸ್ ನೋಡೋಣ. ಓಕೆ, ಇಲೆಕ್ಷನ್ ಪ್ರಾಸೆಸ್ ಒಳಗೆ ಫಸ್ಟಿಗೆ 2022 ಏನು ಇಲೆಕ್ಷನ್ ನಡೆಯತ್ತಿತ್ತಲ್ಲ ಆ ಇಲೆಕ್ಷನದು ಇಂಪಾರ್ಟೆಂಟ್ ಡೇಟ್ಸ್ಗಳು ನೋಡೋಣ. ಓಕೆ, ಇಂಪಾರ್ಟೆಂಟ್ ಡೇಟ್ಸ್ ಒಳಗೆ ಒಂದೇದು 15 ಜೂನ್ಗೆ ಏನು ಮಾಡ್ತಾರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರು ನೋಟಿಫಿಕೇಶನ್ ಜಾರಿ ಮಾಡ್ತಾರೆ ಪ್ರೆಸಿಡೆಂಟ್ ಇಲೆಕ್ಷನ್ ರಿಲೇಟೆಡ್. ಓಕೆ, ಎಲೆಕ್ಷನ್ ಯಾರು ಕಂಡಕ್ಟ್ ಮಾಡ್ತಾರೆ ಪ್ರೆಸಿಡೆಂಟ್ ಇಲೆಕ್ಷನ್ ಅಂತಂದರೆ ಒಂದು ಇಲ್ಲಿ ಗೊತ್ತಾಯ್ತು ನಮಗೆ ನೋಟಿಫಿಕೇಶನ್ ಯಾರು ಹೊರಡಿಸಾಕತ್ತಾರೆ ಅವರೇ ಏನೈತಿ ಇಲೆಕ್ಷನ್ ಕಂಡಕ್ಟ್ ಮಾಡ್ತಾರೆ. ಸೊ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರು ಪ್ರೆಸಿಡೆಂಟ್ ಇಲೆಕ್ಷನ್ ಕಂಡಕ್ಟ್ ಮಾಡ್ತಾರೆ. ಓಕೆ, ಇವ್ರು ಏನು ಮಾಡ್ಯಾರೆ ಜೂನ್ 15ಕ್ಕೆ ನೋಟಿಫಿಕೇಶನ್ ಜಾರಿ ಮಾಡ್ಯಾರೆ ಪ್ರೆಸಿಡೆಂಟ್ ಇಲೆಕ್ಷನ್ ರಿಲೇಟೆಡ್. ಆಮೇಲೆ ಒಂದು ವೇಳೆ ವ್ಯಕ್ತಿ ಯಾರಾದರೂ ನಾಮಿನೇಷನ್ ಮಾಡಬೇಕಾಗಿತ್ತಪ್ಪ ಅಂದರೆ ಅವ್ರಿಗೆ ಲಾಸ್ಟ್ ಡೇಟ್ ಇರೋದು ಜೂನ್ 29. ಆಮೇಲೆ ನಾಮಿನೇಷನ್ ಸ್ಕ್ರೂಟಿನೈಸ್ ಮಾಡೋದು ಜೂನ್ 30ಕ್ಕೆ. ಆಮೇಲೆ ಲಾಸ್ಟ್ ಡೇಟ್ ಆಫ್ ವಿಡ್ರಾವಲ್ ಒಂದೂರು ಯಾರಾದರೂ ಲಾಸ್ಟ್ ಮೂಮೆಂಟಿಗೆ ನಾ ಕಂಟೆಸ್ಟ್ ಮಾಡಲ್ಲಂತೆ ವಿಡ್ರಾ ಮಾಡೋರು ಇದ್ರಪ್ಪ ಅಂತಂದ್ರೆ ಅವರಿಗೆ 2 ಜುಲೈವರೆಗೂ ಟೈಮ್ ಕೊಟ್ಟಾರೆ. ಆಮೇಲೆ 18ನೇ ತಾರೀಕಿಗೆ ಏನೈತಿ ಜುಲೈ 18ಕ್ಕೆ ಇಲೆಕ್ಷನ್ ಆಕೈತಿ, ಜುಲೈ 21ಕ್ಕೆ ಏನೈತಿ ಕೌಂಟಿಂಗ್ ಆಗ್ತೈತಿ. ಓಕೆ, ನೆಕ್ಸ್ಟ್ ಈ ವರ್ಷ ಕಂಟೆಸ್ಟ್ ಮಾಡುವಂಥ ಕ್ಯಾಂಡಿಡೇಟ್ಸ್ ನೋಡೋದಾದ್ರೆ ಇಬ್ಬರು ಕ್ಯಾಂಡಿಡೇಟ್ಸ್ ಅದರ. ಒಂದನೇ ಕ್ಯಾಂಡಿಡೇಟ್ NDA ಕ್ಯಾಂಡಿಡೇಟ್ ಅಂತ ಹೇಳ್ತಾರೆ, ಅವ್ರು ಯಾರಪ್ಪ ಅಂತಂದ್ರೆ ಶ್ರೀಮತಿ ದ್ರೌಪದಿ ಮುರ್ಮು ಅವರು. ಆಮೇಲೆ ಎರಡನೇ ಕ್ಯಾಂಡಿಡೇಟ್ ಅಪೋಸಿಷನ್ ಕ್ಯಾಂಡಿಡೇಟ್ ಅಂತೇಳಿ ಅವ್ರು ಯಾರಪ್ಪ ಅಂತಂದ್ರೆ ಶ್ರೀ ಯಶವಂತ್ ಸಿನ್ಹಾ ಅವರು. ಓಕೆ, ಯಶವಂತ್ ಸಿನ್ಹಾ ಅವರು ಅಪೋಸಿಷನ್ ಕ್ಯಾಂಡಿಡೇಟ್, ದ್ರೌಪದಿ ಮುರ್ಮು ಅವರು NDA ಕ್ಯಾಂಡಿಡೇಟ್. ಅಂದರೆ ಈ ಸದ್ಯಕ್ಕಿರುವಂಥ ಗೌರ್ಮೆಂಟ್ನಾಗಿರುವಂಥ ಏನು ಗೌರ್ಮೆಂಟ್ ಐತಲ್ಲ ಅವ್ರ ಕ್ಯಾಂಡಿಡೇಟ್ ಇವರು. ಓಕೆ, ಇಲ್ಲಿ ಭಾಳ ಇಂಪಾರ್ಟೆಂಟ್ ಐತಿ ಈ ಏರಿಯಾ ಏನೈತಲ್ಲ ಈ ಭಾಳ ಇಂಪಾರ್ಟೆಂಟ್ ಐತಿ. ಪ್ರೆಸಿಡೆನ್ಷಿಯಲ್ ಇಲೆಕ್ಷನ್ ಒಳಗೆ ರಿಟರ್ನಿಂಗ್ ಆಫೀಸರ್ ಯಾರು ಇರ್ತಾರಂತೆ ಪ್ರಶ್ನೆ ಕೇಳ್ತಾರೆ. ಓಕೆ, ಪ್ರೆಸಿಡೆನ್ಷಿಯಲ್ ಇಲೆಕ್ಷನ್ ಒಳಗೆ ರಿಟರ್ನಿಂಗ್ ಆಫೀಸರ್ ಯಾರು ಇರ್ತಾರಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ ಸೆಕ್ರೆಟರಿ ಜನರಲ್ ರಾಜ್ಯಸಭಾ. ಓಕೆ, ಸೆಕ್ರೆಟರಿ ಜನರಲ್ ರಾಜ್ಯಸಭಾ ಅಂತ ಬರ್ತಾರೆ. ಸೊ ಈ ವರ್ಷದ ಪ್ರೆಸಿಡೆನ್ಷಿಯಲ್ ಇಲೆಕ್ಷನ್ನದ್ದು ರಿಟರ್ನಿಂಗ್ ಆಫೀಸರ್ ಯಾರಪ್ಪ ಅಂತಂದ್ರೆ ಸೆಕ್ರೆಟರಿ ಜನರಲ್ ರಾಜ್ಯಸಭಾ. ಖರೆ ಕೇಳಿದ್ರೆ ಹೆಂಗೆ ರಿಟರ್ನಿಂಗ್ ಆಫೀಸರ್ ಇದು ಹಾಕಾರಪ್ಪ ಅಂತಂದ್ರೆ ರೊಟೇಷನ್ನಾಗ ವರ್ಕ್ ಮಾಡ್ತಾರೆ. ಓಕೆ, ರೊಟೇಷನ್ನಾಗ ಹೆಂಗೆ ಅಂತಂದರೆ 2022ಕ್ಕೆ ಸೆಕ್ರೆಟರಿ ಜನರಲ್ ರಾಜ್ಯಸಭಾದವರು ರಿಟರ್ನಿಂಗ್ ಆಫೀಸರ್ ಆಗಿದ್ರಪ್ಪ ಅಂತಂದರೆ ನೆಕ್ಸ್ಟ್ ಇಲೆಕ್ಷನಿಗೆ ಅಂದರೆ 2027ಕ್ಕೆ ಸೆಕ್ರೆಟರಿ ಜನರಲ್ ಲೋಕಸಭಾದವರು
ಏನಕ್ಕಾರ ಸೆಕ್ರೆಟರಿ ಜನರಲ್ ಲೋಕಸಭಾದವ್ರು ಏನಕ್ಕಾರ ರಿಟರ್ನಿಂಗ್ ಆಫೀಸರಾಗಿ ಕೆಲಸ ಮಾಡ್ತಾರೆ. ಇದ್ರ ನೆಕ್ಸ್ಟ್ 5 ವರ್ಷ ಯಾವಾಗ ಆಕೈತೆ ಅವಾಗ ಮತ್ತೆ ಯಾರು ಆಕ್ಕಾರ ಸೆಕ್ರೆಟರಿ ಜನರಲ್ ರಾಜ್ಯಸಭಾದವರು ರಿಟರ್ನಿಂಗ್ ಆಫೀಸರ್ ಆಕ್ಕಾರ. ಇದ್ರ ನೆಕ್ಸ್ಟ್ 5 ವರ್ಷಕ್ಕೆ ಯಾರು ಆಕ್ಕಾರ ಮತ್ತೆ ಸೆಕ್ರೆಟರಿ ಜನರಲ್ ಲೋಕಸಭಾದವರು ರಿಟರ್ನಿಂಗ್ ಆಫೀಸರಾಗಿ ಕೆಲಸ ಮಾಡ್ತಾರೆ. ಸೊ ಏನು ನಾವು ತಿಳ್ಕೊಬೇಕಪ್ಪ ಅಂತಂದರೆ ಆಲ್ಟರ್ನೇಟ್ ಎಲೆಕ್ಷನ್ಸಿಗೆ ಆನ್ ರೊಟೇಷನ್ ಬೇಸಿಸ್ ಯಾರು ಸೆಕ್ರೆಟರಿ ಜನರಲ್ ಆಫ್ ಲೋಕಸಭಾ ಇಲ್ಲ ಸೆಕ್ರೆಟರಿ ಜನರಲ್ ರಾಜ್ಯಸಭಾ ಅವರು ಏನಕ್ಕಾರ ಪ್ರೆಸಿಡೆಂಟ್ ಇಲೆಕ್ಷನಿಗೆ ರಿಟರ್ನಿಂಗ್ ಆಫೀಸರ್ ಆಗಿ ಕೆಲಸ ಮಾಡ್ತಾರೆ. ಸೊ ಇಂಥ ಕ್ವಶನ್ಸ್ ಎಕ್ಸಾಮ್ನ ಕೇಳುವಂಥ ಸಾಧ್ಯತೆ ಇರ್ತೈತಿ. ಸೊ ಈ ವರ್ಷದ ಪ್ರೆಸಿಡೆನ್ಷಿಯಲ್ ಇಲೆಕ್ಷನ್ ಅಂದರೆ 2022 ಪ್ರೆಸಿಡೆನ್ಷಿಯಲ್ ಇಲೆಕ್ಷನಿಗೆ ಸೆಕ್ರೆಟರಿ ಜನರಲ್ ರಾಜ್ಯಸಭಾದವರು ಏನಾಗತ್ತಾರೆ ರಿಟರ್ನಿಂಗ್ ಆಫೀಸರ್ ಆಗಿ ಕೆಲಸ ಮಾಡತ್ತಾರೆ. ಸೆಕ್ರೆಟರಿ ಜನರಲ್ ರಾಜ್ಯಸಭಾದವರು ರಿಟರ್ನಿಂಗ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಬಹಳ ಇಂಪಾರ್ಟೆಂಟ್. ಓಕೆ, ಸೆಕ್ರೆಟರಿ ಜನರಲ್ ಯಾರು ಅನ್ನೋದು ಹೇಳ್ತೀನಿ. ಸೊ ಒಂದು ಆಫೀಸ್ ಐತಂತ ತಿಳ್ಕೊರಿ, ಲೋಕಸಭಾ ಐತಂತ ತಿಳ್ಕೊರಿ. ಓಕೆ, ಲೋಕಸಭಾಕ್ಕೆ ಇದು ಲೋಕಸಭಾ. ಓಕೆ, ಇದು ಲೋಕಸಭಾ. ಈ ಲೋಕಸಭಾದ ದಿನನಿತ್ಯ ಕೆಲಸಕ್ಕಾಗಿ ಅದ್ರ ರಿಲೇಟೆಡ್ ಅದ್ರ ಅಟ್ಯಾಚ್ ಒಂದು ಆಫೀಸ್ ಇರ್ತೈತಿ. ಆ ಆಫೀಸಿಗೆ ಏನಂತ ಕರಿತೀವಿ ನಾವು ಸೆಕ್ರೆಟರಿಯೇಟ್ ಅಂತ ಕರಿತೀವಿ. ಓಕೆ, ಈ ಸೆಕ್ರೆಟರಿಯೇಟ್ ಅಂತ ಕರಿತೀವಿ. ಈ ಲೋಕಸಭಾಕ್ಕೆ ಪೊಲಿಟಿಕಲ್ ಹೆಡ್ ಯಾರು ಇರ್ತಾರಪ್ಪ ಅಂತಂದ್ರೆ ಈ ಲೋಕಸಭಾಗೆ ಪೊಲಿಟಿಕಲ್ ಹೆಡ್ ಯಾರು ಇರ್ತಾರೆ ಅಂತಂದ್ರೆ ಸ್ಪೀಕರ್ ಇರ್ತಾರೆ. ಓಕೆ, ಈ ಲೋಕಸಭಾಗೆ ಪೊಲಿಟಿಕಲ್ ಹೆಡ್ ಸ್ಪೀಕರ್ ಆದರೆ ಅಡ್ಮಿನಿಸ್ಟ್ರೇಟಿವ್ ಹೆಡ್ ಯಾರು ಇರ್ತಾರಪ್ಪ ಅಂತಂದ್ರೆ ಸೆಕ್ರೆಟರಿ ಜನರಲ್ ಏನಿರ್ತಾರೆ ಅಡ್ಮಿನಿಸ್ಟ್ರೇಟಿವ್ ಹೆಡ್ಡಾಗಿ ಕೆಲಸ ಮಾಡ್ತಿರ್ತಾರೆ. ಸೊ ಈ ಲೋಕಸಭಾದ ದಿನನಿತ್ಯ ಕೆಲಸಕ್ಕಾಗಿ ಏನು ಸೆಕ್ರೆಟರಿಯೇಟ್ ಇರ್ತೈತಿ ಅದ್ರ ಹೆಡ್ ಯಾರು ಇರ್ತಾರೆ ಅಂತಂದ್ರೆ ಸೆಕ್ರೆಟರಿ ಜನರಲ್ ಇರ್ತಾರೆ. ಓಕೆ, ಆ ಸೆಕ್ರೆಟರಿ ಜನರಲ್ ಲೋಕಸಭಾಕ್ಕೆ ಸೆಕ್ರೆಟರಿ ಜನರಲ್ ಇದ್ರೆ ಅವರು ಸೆಕ್ರೆಟರಿ ಜನರಲ್ ಲೋಕಸಭಾ ಆಕ್ಕಾರ. ಸಿಮಿಲರ್ಲಿ ರಾಜ್ಯಸಭಾ ಇರ್ತೈತಿ. ರಾಜ್ಯಸಭಾದ ದಿನನಿತ್ಯ ಕೆಲಸಕ್ಕಾಗಿ ಒಂದು ಸೆಕ್ರೆಟರಿಯೇಟ್ ಇರ್ತೈತಿ. ಆ ಸೆಕ್ರೆಟರಿಯೇಟದ ಅಡ್ಮಿನಿಸ್ಟ್ರೇಟಿವ್ ಹೆಡ್ ಯಾರು ಇರ್ತಾರಪ್ಪ ಅಂತಂದ್ರೆ ಸೆಕ್ರೆಟರಿ ಜನರಲ್ ಇರ್ತಾರೆ. ಸೊ ಸೆಕ್ರೆಟರಿ ಜನರಲ್ ರಾಜ್ಯಸಭಾದವ್ರಿಗೆ ಏನಂತ ಕರಿತೀವಿ ನಾವು ಸೆಕ್ರೆಟರಿ ಜನರಲ್ ರಾಜ್ಯಸಭಾದ ಕೆಲಸ ಮಾಡ್ತಿದ್ರು ಅಂದ್ರೆ ಅವರಿಗೆ ಸೆಕ್ರೆಟರಿ ಜನರಲ್ ರಾಜ್ಯಸಭಾ ಅಂತ ಕರಿತೀವಿ. ಓಕೆ, ಈ ವರ್ಷದ ಪ್ರೆಸಿಡೆನ್ಷಿಯಲ್ ಇಲೆಕ್ಷನಿಗೆ ರಿಟರ್ನಿಂಗ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇರೋರು ಯಾರಪ್ಪ ಅಂತಂದ್ರೆ ಸೆಕ್ರೆಟರಿ ಜನರಲ್ ರಾಜ್ಯಸಭಾದವರು. ಓಕೆ, ರಾಜ್ಯಸಭಾದವರು ಸೆಕ್ರೆಟರಿ ಜನರಲ್ ಏನಾದರೆ ಈ ವರ್ಷದ ಪ್ರೆಸಿಡೆನ್ಷಿಯಲ್ ಇಲೆಕ್ಷನಿಗೆ ಏನಾಗಾರೆ ರಿಟರ್ನಿಂಗ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಈ ವರ್ಷದ್ದು ರಿಟರ್ನಿಂಗ್ ಆಫೀಸರ್ ಯಾರಪ್ಪ ಅಂತಂದ್ರೆ PC ಮೋದಿ ಅವರು. ಓಕೆ, ಶ್ರೀ PC ಮೋದಿ ಅವರು ರಿಟರ್ನಿಂಗ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಗೊತ್ತಾಯ್ತಲ್ಲ. ಯೂಶ್ವಲಿ ಹೆಂಗಂತಂದ್ರೆ ನಾವು ಪಾರ್ಲಿಮೆಂಟ್ನ ನೋಡೋದಾದ್ರೆ ಸ್ಪೀಕರ್ ಕುಂತಿರ್ತಾರಲ್ಲ, ಆ ಸ್ಪೀಕರ್ ಮುಂದೆ ಒಂದು ಸಣ್ಣ ಟೇಬಲ್ ಹಾಕೊಂಡು ಒಂದು 10-15 ಮಂದಿ ಕುಂತಿರ್ತಾರಲ್ಲ. ಸೊ ಅದು ಲೋಕಸಭಾ ಸೆಕ್ರೆಟರಿಯೇಟ್ ಅದು. ಓಕೆ, ಲೋಕಸಭಾ ಸೆಕ್ರೆಟರಿಯೇಟ್ ಅಲ್ಲಿ ಒಂದು ಆಫೀಸ್. ಇದು ಲೋಕಸಭಾ ಆಯ್ತಂತಂದ್ರೆ ಇಲ್ಲಿ ಸ್ಪೀಕರ್ ಕೂತಿರ್ತಾರೆ. ಇಲ್ಲಿ ಮುಂದೆ ಏನು ಈ ಚೌಕ್ನಾಗ ಕೂತಿರ್ತಾರಲ್ಲ ಇವರು ಲೋಕಸಭಾ ಸೆಕ್ರೆಟರಿ ಇದ್ದವರು. ಸೊ ಇಲ್ಲಿ ಏನು ಒಬ್ಬರು ಕೂತಿರ್ತಾರಲ್ಲ ಅವರು ಲೋಕಸಭಾ ಸೆಕ್ರೆಟರಿ ಜನರಲ್ ಇರ್ತಾರೆ. ಸೆಕ್ರೆಟರಿ ಜನರಲ್ ಲೋಕಸಭಾದವ್ರು ಇರ್ತಾರೆ. ಇದೇ ರೀತಿ ರಾಜ್ಯಸಭಾಕ್ಕೆ ಹೋದೇವು ಅಂತಂದ್ರೆ ರಾಜ್ಯಸಭಾ ಒಳಗೂ ಇಲ್ಲಿ ಯಾರು ಕೂತಿರ್ತಾರೆ, ಇಲ್ಲಿ ಚೇರ್ಮನ್ ಕೂತಿರ್ತಾರೆ. ಇಲ್ಲಿ ಅದೇ ವ್ಯಕ್ತಿ ಕೂತಿರ್ತಾರಲ್ಲ ಅದು ರಾಜ್ಯಸಭಾ ಸೆಕ್ರೆಟರಿಯೇಟ್. ಇಲ್ಲಿ ಯಾರು ವ್ಯಕ್ತಿ ಕೂತಿರ್ತಾರಲ್ಲ ಅವರು ರಾಜ್ಯಸಭಾ ಸೆಕ್ರೆಟರಿ ಜನರಲ್. ಓಕೆ, ಸೆಕ್ರೆಟರಿ ಜನರಲ್ ರಾಜ್ಯಸಭಾದವರು. ಓಕೆ, ಇವ್ರು ಏನದಾರ ಈ ವರ್ಷದ್ದು ಪಾರ್ಲಿಮೆಂಟರಿ ಎಲೆಕ್ಷನ್ ಒಳಗೆ ರಿಟರ್ನಿಂಗ್ ಆಫೀಸರ್. ನೆಕ್ಸ್ಟ್ ರಿಕ್ವೈರ್ಮೆಂಟ್ ಏನು? ಒಬ್ಬ ವ್ಯಕ್ತಿ ಪ್ರೆಸಿಡೆಂಟ್ ಇಲೆಕ್ಷನ್ಗೆ ಕಂಟೆಸ್ಟ್ ಮಾಡಬೇಕಂದ್ರೆ ಕೆಲವೊಂದು ರಿಕ್ವೈರ್ಮೆಂಟ್ಸ್ ಅದಾವೆ. ಏನು ಒಂದೇ ರಿಕ್ವೈರ್ಮೆಂಟ್ ಅಂತಂದ್ರೆ ನೀವು 15,000 ರೂಪಾಯಿ ಡೆಪಾಸಿಟ್ ಮಾಡಬೇಕು. ಓಕೆ, 15,000 ರೂಪಾಯಿ ಡೆಪಾಸಿಟ್ ಮಾಡಬೇಕು. ಅದಲ್ಲದೆ ನಾವು ಒಂದು ವೇಳೆ ಕ್ಯಾಂಡಿಡೇಟ್ ಇದ್ದೀನಪ್ಪ ಅಂತಂದ್ರೆ ನನಗೆ ಬ್ಯಾಕ್ ಮಾಡೋರು 50 ಮಂದಿ ಪ್ರಪೋಸರ್ಸ್ ಇರಬೇಕು. ಅಂದರೆ ನಾ ಕ್ಯಾಂಡಿಡೇಟ್ ಆಗಿ ನಿಂತೀನಪ್ಪ ಅಂತಂದ್ರೆ ನನಗೆ ಹಿಂದೆ ಸಪೋರ್ಟಿಗಾಗಿ 50 ಮಂದಿ ಬಂದು ಸೈನ್ ಹಾಕಬೇಕು, ನಾ ಇವು ವ್ಯಕ್ತಿಗೆ ಸಪೋರ್ಟ್ ಮಾಡ್ತೀನಿ ಅಂತೇಳಿ. ಆ 50 ಮಂದಿ ವ್ಯಕ್ತಿಗಳು ಯಾರು ಇರಬೇಕಪ್ಪ ಅಂತಂದ್ರೆ ವೋಟ್ ಹಾಕುವಂಥ ವೋಟರ್ಸ್ ಇರಬೇಕು. ಓಕೆ, ಪ್ರೆಸಿಡೆನ್ಷಿಯಲ್ ಇಲೆಕ್ಷನ್ಸ್ ಒಳಗೆ ವೋಟರ್ಸ್ ಯಾರು ಇರ್ತಾರೆ ಅಂತೇಳಿ ನಾವು ಮುಂದೆ ಎಲೆಕ್ಟ್ರಲ್ ಕಾಲೇಜ್ ಒಳಗೆ ನೋಡ್ತೀವಿ. ಸೊ ಆ ಎಲೆಕ್ಟ್ರಲ್ ಕಾಲೇಜ್ನಾಗ ಯಾರು ಇರ್ತಾರೆ ಅಂದ್ರೆ ವೋಟ್ ಹಾಕೋರು ಯಾರು ಇರೋದಾರಲ್ಲ ಅದರೊಳಗೆ 50 ಮಂದಿ ನಾ ಈ ಕ್ಯಾಂಡಿಡೇಟಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಸೈನ್ ಮಾಡಿ ಕೊಡಬೇಕು. ಸೊ ಈ 50 ಮಂದಿ ಏನು ಸೈನ್ ಮಾಡ್ತಾರೆ, ಈ 50 ಮಂದಿ ಹೇಳಿದ್ದಕ್ಕೆ ಇನ್ನೂ 50 ಮಂದಿ ಸೆಕೆಂಡ್ ಮಾಡಬೇಕು. ಅಂತಂದ್ರೆ ಈ 50 ಮಂದಿ ನಾ ಈ ಕ್ಯಾಂಡಿಡೇಟಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದಾಗ ಇನ್ನು ನೆಕ್ಸ್ಟ್ 50 ಏನದಾರೆ ಈ ಫಸ್ಟ್ 50 ಮಂದಿ ಏನು ಹೇಳ್ಯಾರಲ್ಲ ಅವ್ರಿಗೆ ನಾವು ಸೆಕೆಂಡ್ ಮಾಡ್ತೀವಿ, ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾರಲ್ಲ. ಸೊ ಈ ರೀತಿಯಾಗಿ 50 ಮಂದಿ ಪ್ರಪೋಸರ್ಸ್ ಬೇಕು, 50 ಮಂದಿ ಸೆಕೆಂಡರ್ಸ್ ಬೇಕು. ಓಕೆ, ಸೊ ಒಬ್ಬ ವ್ಯಕ್ತಿ ಪ್ರೆಸಿಡೆಂಟಿಯಲ್ ಇಲೆಕ್ಷನ್ ನಿಂದಿರಬೇಕಾದ್ರೆ ಒಂದೇದೇನಪ್ಪ ಅಂತಂದ್ರೆ 15,000 ರೂಪಾಯಿ ಡೆಪಾಸಿಟ್ ಮಾಡಬೇಕು. ಆಮೇಲೆ ಏನೈತಿ 50 ಮಂದಿ ಪ್ರಪೋಸರ್ಸ್ ಆ ಕ್ಯಾಂಡಿಡೇಟನ್ನು ಸಪೋರ್ಟ್ ಮಾಡಬೇಕು. ಓಕೆ, 50 ಮಂದಿ ಪ್ರಪೋಸರ್ಸ್ ಆ ಕ್ಯಾಂಡಿಡೇಟನ್ನು ಸಪೋರ್ಟ್ ಮಾಡಬೇಕು. ಆಮೇಲೆ ಈ 50 ಮಂದಿ ಪ್ರಪೋಸರ್ಸಿಗೆ ಇನ್ನೂ 50 ಮಂದಿ ಸೆಕೆಂಡರ್ಸ್ ಸೆಕೆಂಡ್ ಮಾಡಬೇಕು. ಓಕೆ, ಇನ್ನು 50 ಮಂದಿ ಪ್ರಪೋಸರ್ಸನ್ನು ಸೆಕೆಂಡ್ ಮಾಡಬೇಕು. ಸೊ ಅವಾಗ ಏನೈತಿ ಆ ವ್ಯಕ್ತಿ ಏನೈತಿ ಎಲೆಕ್ಷನ್ ನಾಮಿನೇಷನ್ ಫೈಲ್ ಮಾಡಿದ್ದು ಏನಾಕೈತಿ ಅದು ಅಕ್ಸೆಪ್ಟ್ ಆಕೈತಿ.
ಓಕೆ ನೆಕ್ಸ್ಟ್ ಏನೈತಿ ಈ ಕಂಡೀಷನ್ ಏನಿರಲ್ಲ ಪ್ರಪೋಸರ್ ಸೆಕೆಂಡರ್ಸ್ದು. ಓಕೆ ಈ ಕಂಡೀಷನ್ಸ್ ಆಫ್ ಪ್ರಪೋಸರ್ ಸೆಕೆಂಡರ್ಸ್ ಏನೈತಲ್ಲ ಇದು ಮೊದಲು ಇದ್ದಿದ್ದಿಲ್ಲ. ಇದು ಯಾವಾಗ ತಂದಾರಪ್ಪ ಇದು ಪ್ರಪೋಸರ್ಸ್ ಸೆಕೆಂಡರ್ಸ್ದು ಕಂಡೀಷನ್ ಅಂತಂದರೆ ಪ್ರಪೋಸರ್ಸ್ ಮತ್ತು 50 ಸೆಕೆಂಡರ್ಸ್ ಕಂಡೀಷನ್ ಯಾವಾಗ ತಂದಾರಂದ್ರೆ 1974ಕ್ಕೆ ತಂದಾರ. 1974ಕ್ಕಿಂತ ಮೊದಲು ಏನಕ್ಕಿತ್ತಪ್ಪ ಅಂತಂದ್ರೆ ಯಾರಾದರೂ ವ್ಯಕ್ತಿ ಹೋಗಿ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ನಿಂದಿರ್ತಿದ್ದ. ಸೊ ಆ ವ್ಯಕ್ತಿ ಗೆಲ್ಲುವಂಥ ಚಾನ್ಸಸ್ ಭಾಳ ಕಮ್ಮಿ ಇತ್ತಪ್ಪ ಅಂತಂದ್ರೂ ಹೋಗಿ ಆ ವ್ಯಕ್ತಿ ಅಲ್ಲಿ ನಿಂದಿರ್ತಿದ್ದ. ಆಮೇಲೆ ಈ ಕಾರಣದಿಂದ ಏನಾಕಿತ್ತಪ್ಪ ಅಂದ್ರೆ ಎಲೆಕ್ಷನ್ಗೆ ರೊಕ್ಕ ಖರ್ಚಾಕಿತ್ತು ಜಾಸ್ತಿ, ಆಮೇಲೆ ಟೈಮ್ ಖರ್ಚಾಕಿತ್ತು, ಆಮೇಲೆ ಸೀರಿಯಸ್ ಕ್ಯಾಂಡಿಡೇಟನ್ನು ಛಾಟ್ನಿ ಮಾಡೋದ್ರೊಳಗೆ ತೊಂದರೆ ಆಗ್ತಿತ್ತು. ಸೊ ಈ ಕಾರಣದಿಂದಾಗಿ 1974ರಾಗ ಏನು ಮಾಡಿದ್ರಪ್ಪ ಅಂತಂದ್ರೆ ಈ ಕಂಡೀಷನ್ ತಂದರು. 50 ಮಂದಿ ಪ್ರಪೋಸ್ ಮಾಡಬೇಕು, 50 ಮಂದಿ ಸೆಕೆಂಡ್ ಮಾಡಬೇಕು, ಅಂದಾಗ ವ್ಯಕ್ತಿ ಏನೈತಿ ಕ್ಯಾಂಡಿಡೇಟ್ ಆಗೋಕ್ಕೆ ಸಾಧ್ಯ. ಓಕೆ ಸೊ ಇದು ಯಾವಾಗ ಚಾಲೂ ಆಯಿತು 74ರಾಗ ಚಾಲೂ ಆಗಿತ್ತು ಅನ್ನೋದು ನೆನ್ಪಿಟ್ಕೋರಿ. ಓಕೆ ನೆಕ್ಸ್ಟ್ ಏನೈತಿ ವೋಟಿಂಗ್ ಯಾವ ರೀತಿಯಾಗಿ ಆಗ್ತೈತಿ ಇದ್ರೊಳಗೆ. ವೋಟಿಂಗ್ ಒಳಗೆ ನಾವು ವೋಟ್ ಮಾಡಂಗಿಲ್ಲ ಪ್ರೆಸಿಡೆಂಟ್ ಇಲೆಕ್ಷನ್ ಒಳಗೆ ನಾವು ವೋಟ್ ಮಾಡಂಗಿಲ್ಲ. ಅಂದರೆ ಜನಸಾಮಾನ್ಯರು ವೋಟ್ ಮಾಡಂಗಿಲ್ಲ, ನಮ್ಮ ಪ್ರತಿನಿಧಿಗಳು ವೋಟ್ ಮಾಡ್ತಾರೆ. ಸೊ ಈ ಪ್ರೊಸೀಜರ್ ಒಳಗೆ ಏನಾಗತ್ತೈತಿ ಇಂಡೈರೆಕ್ಟಾಗಿ ನಾವು ನಮ್ಮ ಪ್ರೆಸಿಡೆಂಟಿಗೆ ಸೆಲೆಕ್ಟ್ ಮಾಡ್ತೀವಿ. ಇಂಡೈರೆಕ್ಟಾಗಿ ಹೆಂಗಪ್ಪ ಅಂತಂದರೆ ಫಸ್ಟ್ ನಾವು ಏನು ಮಾಡ್ತೀವಿ ನಮ್ಮ ಪ್ರತಿನಿಧಿ ಕಳಿಸ್ತೀವಿ, ನಮ್ಮ ರಿಪ್ರೆಸೆಂಟೇಟಿವ್ಗೆ ನಾವು ಎಲೆಕ್ಟ್ ಮಾಡಿ ಕಳಿಸ್ತೀವಿ. ಈ ರಿಪ್ರೆಸೆಂಟೇಟಿವ್ ಏನೈತಿ ನಮ್ಮ ಸಲುವಾಗಿ ಪ್ರೆಸಿಡೆಂಟನ್ನು ಚೂಸ್ ಮಾಡತ್ತಾರೆ. ಸೊ ಇಂಡೈರೆಕ್ಟ್ಲಿ ನಾವೇನೈತಿ ಪ್ರೆಸಿಡೆಂಟನ್ನು ಚೂಸ್ ಮಾಡತ್ತೀವಿ. ಸೊ ಇದ ಕಾರಣದಿಂದಾಗಿ ಈ ಎಲೆಕ್ಷನ್ಗೆ ಏನಂತ ಕರಿತೀವಿ ನಾವು ಇಂಡೈರೆಕ್ಟ್ ಎಲೆಕ್ಷನ್ ಅಂತೂ ಕರಿತೀವಿ ಒಂದೊಂದ್ಸತಿ. ಓಕೆ ಇಂಡೈರೆಕ್ಟ್ ಎಲೆಕ್ಷನ್ ಅಂತೂ ಕರಿತೀವಿ. ಯಾಕೆ ಇಂಡೈರೆಕ್ಟ್ ಎಲೆಕ್ಷನ್ಸ್ ಯಾಕೆ ಇಂಡೈರೆಕ್ಟ್ ಆಗಿ ಪ್ರೆಸಿಡೆಂಟ್ ಸೆಲೆಕ್ಟ್ ಆಗ್ತಾರಪ್ಪ ಅಂತಂದ್ರೆ ನಮ್ಮ ಪ್ರತಿನಿಧಿಗಳು ನಮ್ಮ ಪರವಾಗಿ ಪ್ರೆಸಿಡೆಂಟನ್ನು ಆಯ್ಕೆ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಇಂಡೈರೆಕ್ಟ್ ಎಲೆಕ್ಷನ್ ಅಂತ ಕರಿತೀವಿ. ಓಕೆ ಅದೇ ಇಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗೈತಿ. ಓಕೆ ನೆಕ್ಸ್ಟ್ ಎಲೆಕ್ಟರಲ್ ಕಾಲೇಜ್ ಅಂದ್ರೆ ಪ್ರೆಸಿಡೆಂಟ್ ಇಲೆಕ್ಷನ್ ಒಳಗೆ ಯಾರ್ಯಾರು ವೋಟ್ ಹಾಕ್ತಾರೆ. ಓಕೆ ಪ್ರೆಸಿಡೆಂಟ್ ಇಲೆಕ್ಷನ್ ಒಳಗೆ ಯಾರ್ಯಾರು ವೋಟ್ ಹಾಕ್ತಾರೆ ಈ ಕ್ವಶನ್ ಭಾಳ ಇಂಪಾರ್ಟೆಂಟ್. ಸೊ ಇಲ್ಲಿ ನಾನು ಹೇಳ್ತಾ ಇದ್ದೀನಿ ಯಾರ್ಯಾರು ವೋಟ್ ಹಾಕ್ತಾರೆ ಅಂತ ಹೇಳ್ತೀನಿ. ಓಕೆ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ಲೋಕಸಭಾ ಇಲ್ಲಿ ಒಂದು ಇಂಪಾರ್ಟೆಂಟ್ ಏನು ಇಟ್ಕೋರಿ ಅಂತಂದರೆ ಎಲ್ಲರೂ ಎಲೆಕ್ಟೆಡ್ ಮೆಂಬರ್ಸ್. ಓಕೆ ಎಲ್ಲರೂ ಎಲೆಕ್ಟೆಡ್ ಮೆಂಬರ್ಸ್. ಇಲ್ಲಿ ನಾಮಿನೇಟೆಡ್ ಮೆಂಬರ್ಸ್ ಒಟ್ಟ ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಓಕೆ ಇಲ್ಲಿ ನಾಮಿನೇಟೆಡ್ ಮೆಂಬರ್ಸ್ ಒಟ್ಟು ಪಾರ್ಟಿಸಿಪೇಟ್ ಮಾಡೋದಿಲ್ಲ, ಬರೀ ಎಲೆಕ್ಟೆಡ್ ಮೆಂಬರ್ಸ್ ಪಾರ್ಟಿಸಿಪೇಟ್ ಮಾಡ್ತಾರೆ. ಇಲ್ಲಿ ನಾಮಿನೇಟೆಡ್ ಮೆಂಬರ್ಸ್ ಪಾರ್ಟಿಸಿಪೇಟ್ ಮಾಡೋದಿಲ್ಲ, ಎಲೆಕ್ಟೆಡ್ ಮೆಂಬರ್ಸ್ ಅಷ್ಟೇ. ಇಂಪಾರ್ಟೆಂಟ್. ಓಕೆ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ಲೋಕಸಭಾದವ್ರು ಪಾರ್ಟಿಸಿಪೇಟ್ ಮಾಡ್ತಾರೆ, ಎಲೆಕ್ಟೆಡ್ ಮೆಂಬರ್ಸ್ ಆಫ್ ರಾಜ್ಯಸಭಾದವ್ರು ಪಾರ್ಟಿಸಿಪೇಟ್ ಮಾಡ್ತಾರೆ. ಅದಲ್ಲದೆ ಸ್ಟೇಟ್ ಲೆವೆಲ್ದಾಗ ಏನು ಸ್ಟೇಟ್ ಅಸೆಂಬ್ಲೀಸ್ ಇರ್ತಾವೆ ಅಲ್ಲಿರುವಂಥ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತಂದರೆ MLAಗಳು ಅಷ್ಟೇ ಪಾರ್ಟಿಸಿಪೇಟ್ ಮಾಡ್ತಾರೆ. ಇವ್ರು MLA ಎಂಥವ್ರು ಅಂತಂದರೆ ಎಲೆಕ್ಟೆಡ್ MLA ಇದ್ದವ್ರು ಅಷ್ಟೇ ಪಾರ್ಟಿಸಿಪೇಟ್ ಮಾಡ್ತಾರೆ. ಓಕೆ ಸ್ಟೇಟ್ ಅಸೆಂಬ್ಲಿ ಒಳಗಿರುವಂಥ MLAಗಳು ಸ್ಪೆಷಲಿ ಎಲೆಕ್ಟೆಡ್ MLAಸ್ಗಳು ಅಷ್ಟೇ ಏನೈತಿ ಈ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಒಳಗೆ ಪಾರ್ಟಿಸಿಪೇಟ್ ಮಾಡ್ತಾರೆ. ಕೆಲವೊಂದು ಸ್ಟೇಟ್ಸ್ಗಳಿಗೆ ಮ್ಯಾಗಿನ್ ಹೌಸ್ ಐತಿ ಸ್ಟೇಟ್ ಲೆವೆಲ್ನಾಗ, ಅದಕ್ಕೆ ಏನಂತ ಕರಿತೀವಿ ನಾವು ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಕರಿತೀವಿ. ಅಲ್ಲಿರುವಂಥ ಮೆಂಬರ್ಸಿಗೆ ಏನಂತ ಕರಿತೀವಿ ನಾವು ಮೆಂಬರ್ಸ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಕರಿತೀವಿ. ಈ ಮೆಂಬರ್ಸ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಒಳಗೆ ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಓಕೆ MLAs ಅಷ್ಟೇ ಮಾಡ್ತಾರೆ. ಎಲೆಕ್ಟೆಡ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಓಕೆ ಅದಲ್ಲದೆ ಕೆಲವೊಂದು ಯೂನಿಯನ್ ಟೆರಿಟರೀಸ್ಗಳದಾವೆ. ಓಕೆ ಕೆಲವೊಂದು ಯೂನಿಯನ್ ಟೆರಿಟರೀಸ್ ಅದಾವೆ. ಆ ಯೂನಿಯನ್ ಟೆರಿಟರೀಸ್ ಒಳಗೆ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಅದಾವೆ. ಸೊ ಆ ಯೂನಿಯನ್ ಟೆರಿಟರೀಸ್ ಯಾವ್ಯಾವಪ್ಪ ಅಂತಂದರೆ ದೆಹಲಿ, ಪುದುಚೇರಿ ಮತ್ತು ಜಮ್ಮು ಆ್ಯಂಡ್ ಕಾಶ್ಮೀರ್. ಓಕೆ ಈ ಯೂನಿಯನ್ ಟೆರಿಟರೀಸ್ ಒಳಗಿರುವಂಥ ಲೆಜಿಸ್ಲೇಟಿವ್ ಅಸೆಂಬ್ಲಿ ಒಳಗಿರುವಂಥ ಎಲೆಕ್ಟೆಡ್ ಮೆಂಬರ್ಸ್ ಏನದಾರ ಅವರು ಏನೈತಿ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಒಳಗೆ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಸಮರೈಸ್ ಮಾಡೋದಾದರೆ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ಸಮರೈಸ್ ಮಾಡೋದಾತಂದರೆ ಫಸ್ಟಿಗೆ ಎಲೆಕ್ಟೆಡ್ ಅಂತೂ ಫಿಕ್ಸ್. ಓಕೆ ಎಲೆಕ್ಟೆಡ್ ಅಂತೂ ಫಿಕ್ಸ್. ಇಲ್ಲಿ ಕೆಳಗೆ ಏನೈತಿ ಲೋಕಸಭಾ ಮೆಂಬರ್ಸ್, ಎಲೆಕ್ಟೆಡ್ ಲೋಕಸಭಾ ಮೆಂಬರ್ಸ್, ಎಲೆಕ್ಟೆಡ್ ರಾಜ್ಯಸಭಾ ಮೆಂಬರ್ಸ್, ಎಲೆಕ್ಟೆಡ್ MLAs ಆಫ್ ದ ಸ್ಟೇಟ್ ಅಸೆಂಬ್ಲೀಸ್, ಆಮೇಲೆ ಎಲೆಕ್ಟೆಡ್ MLAs ಆಫ್ ದ ಯೂನಿಯನ್ ಟೆರಿಟರೀಸ್. ಓಕೆ ಎಲೆಕ್ಟೆಡ್ MLAs ಆಫ್ ದ ಯೂನಿಯನ್ ಟೆರಿಟರೀಸ್ ಇವರೆಲ್ಲರೂ ಪ್ರೆಸಿಡೆಂಟ್ ಎಲೆಕ್ಷನ್ ಒಳಗೆ ಪಾರ್ಟಿಸಿಪೇಟ್ ಮಾಡ್ತಾರೆ. ಈಗ ಜಮ್ಮು ಆ್ಯಂಡ್ ಕಾಶ್ಮೀರದ್ದು ಏನೈತಿ ಅಸೆಂಬ್ಲಿ ಫಾರ್ಮೇಷನ್ ಆಗಿಲ್ಲ. ಸೊ ಅದಕ್ಕೆ ಏನೈತಿ ಈ ವರ್ಷದ್ದು ಜಮ್ಮು ಆ್ಯಂಡ್ ಕಾಶ್ಮೀರದಿಂದ ಎಲೆಕ್ಟೆಡ್ MLAs ಇಲ್ಲಿ ಏನೈತಿ ವೋಟ್ ಮಾಡೋದಿಲ್ಲ. ಅದೊಂದು ನೆನ್ಪಿಟ್ಕೋರಿ. ಸೊ ಅದಕ್ಕೆ ವೋಟ್ ವ್ಯಾಲ್ಯೂನು ರೆಡ್ಯೂಸ್ ಆಗೈತಿ. ಆ ವೋಟ್ ವ್ಯಾಲ್ಯೂ ಏನು ರಿಡಕ್ಷನ್ ಅನ್ನೋದು ನಾನು ಮುಂದೆ ಹೇಳ್ತೀನಿ. ಓಕೆ ನೆಕ್ಸ್ಟ್ ಇಲ್ಲಿ ನೋಡ್ರಿ ಯಾರು ಪಾರ್ಟಿಸಿಪೇಟ್ ಮಾಡೋಲ್ಲ ಅನ್ನೋದು ಹೇಳಿವಿ. ನಾಮಿನೇಟೆಡ್ ಮೆಂಬರ್ಸ್ ಏನಿರ್ತಾರೆ, ನಾಮಿನೇಟೆಡ್ ಮೆಂಬರ್ಸ್ ಎಲ್ಲಿ ಬೋತ್ ದ ಹೌಸಸ್ ಅಂದ್ರೆ ಬೋತ್ ಹೌಸಸ್ ಯಾವ್ಯಾವು ನಮ್ಮದು ಲೋಕಸಭಾ ಮತ್ತು ರಾಜ್ಯಸಭಾ. ಓಕೆ ನಾಮಿನೇಟೆಡ್ ಮೆಂಬರ್ಸ್ ಆಫ್ ಲೋಕಸಭಾ ರಾಜ್ಯಸಭಾ ಯಾರು ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಓಕೆ ಲೋಕಸಭಾದಾಗ ಈ ಸದ್ಯಕ್ಕೆ ಒಂದು ಕ್ವಶನ್ ಏನಪ್ಪ ಅಂದ್ರೆ ಲೋಕಸಭಾದೊಳಗೆ ಈ ಸದ್ಯಕ್ಕೆ ನಾಮಿನೇಟೆಡ್ ಮೆಂಬರ್ಸ್ ಅದಾರೇನು ಅಂತ ಪ್ರಶ್ನೆ. ಓಕೆ ನಾಮಿನೇಟೆಡ್ ಮೆಂಬರ್ಸ್ ಅದಾರೇನು ಅನ್ನುವಂಥ ಪ್ರಶ್ನೆ. ಒಂದು ವೇಳೆ ಅದಾರ ಅಂತಂದ್ರೆ ಎಷ್ಟು ಮಂದಿ ಇರ್ತಾರೆ. ಓಕೆ
ಆಮೇಲೆ ಅವ್ರ ಹೆಸರೇನು. ಒಂದು ವೇಳೆ ಇಲ್ಲ ಅಂತಂದರೆ ಯಾವಾಗ ತೆಗೆದ್ರು ಅದನ್ನು, ಆಮೇಲೆ ಎದಕ್ಕೆ ತೆಗೆದ್ರು. ಓಕೆ, ಯಾವಾಗ ತೆಗೆದ್ರು, ಎದಕ್ಕೆ ತೆಗೆದ್ರು. ಓಕೆ, ಒಂದು ವೇಳೆ ಅದಾರ ಅಂತಂದರೆ ಎಷ್ಟು ಮಂದಿ ಅದಾರ, ಅವ್ರ ಹೆಸರೇನು, ಆಮೇಲೆ ಇಲ್ಲ ಅಂತಂದ್ರೆ ಯಾವಾಗ ತೆಗೆದ್ರು ಮತ್ತು ಎದಕ್ಕೆ ತೆಗೆದ್ರು. ಓಕೆ, ಇದನ್ನು ನೀವು ಕೆಳಗಡೆ ಕಮೆಂಟ್ ಸೆಕ್ಷನ್ನಾಗ ಆನ್ಸರ್ ಮಾಡಬೇಕು. ಲೋಕಸಭಾ ಒಳಗೆ ನಾಮಿನೇಟೆಡ್ ಮೆಂಬರ್ಸ್ ಅದಾರೋ ಇಲ್ಲ ಅಂತೇಳಿ. ಓಕೆ, ಅದಲ್ಲದೆ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಏನದಾವ, ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಒಳಗೆ ಅಲ್ಲಿ ಏನೈತಿ ನಾಮಿನೇಟೆಡ್ ಮೆಂಬರ್ಸ್ ಅದಾರೇನು, ಆಮೇಲೆ ಅದೇ ಪ್ರಶ್ನೆ ಲೋಕಸಭಾದಾಗ ಏನು ಕೇಳಿದ್ದೆಲ್ಲ ಅದೇ ಪ್ರಶ್ನೆ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಒಳಗೂ ಅಪ್ಲೈ ಆಕೈತಿ. ಆಮೇಲೆ ಏನೈತಿ, ಇವ್ರು ನಾಮಿನೇಟೆಡ್ ಮೆಂಬರ್ಸ್ ಆಫ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿದವರು ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಓಕೆ, ಯಾರ್ಯಾರು ಪಾರ್ಟಿಸಿಪೇಟ್ ಮಾಡೋದಿಲ್ಲ, ರಾಜ್ಯಸಭಾ ಮತ್ತು ಲೋಕಸಭಾದ ನಾಮಿನೇಟೆಡ್ ಮೆಂಬರ್ಸ್ ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಆಮೇಲೆ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಏನದೋ ಎಮ್ ಎಲ್ ಎಗಳು ಏನು ನಾಮಿನೇಟೆಡ್ ಇರ್ತಾರಲ್ಲ ಅವರು ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಆಮೇಲೆ ಏನೈತಿ MLCಗಳಂತೂ ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಓಕೆ, MLCಗಳನ್ನು ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಓಕೆ, ಪ್ರಶ್ನೆ ನಾ ಕೇಳಿದ ಗೊತ್ತಾಯ್ತು ಅನ್ಕೋತೀನಿ. ಲೋಕಸಭಾ ಒಳಗೆ ನಾಮಿನೇಟೆಡ್ ಮೆಂಬರ್ಸ್ ಅದಾರೇನು, ಆಮೇಲೆ ಸ್ಟೇಟ್ ಅಸೆಂಬ್ಲೀಸ್ ಒಳಗೆ ನಾಮಿನೇಟೆಡ್ ಮೆಂಬರ್ಸ್ ಅದಾರೇನು, ಇದ್ರಂದ್ರೆ ಯಾರ್ಯಾರು ಏನೇನು, ಇಲ್ಲ ಅಂತಂದ್ರೆ ಯಾವಾಗ ತೆಗೆದ್ರು ಎದಕ್ಕೆ ತೆಗೆದ್ರು ಅನ್ನೋದು ನೀವು ಕೆಳಗಡೆ ರೀಸನ್ ಹೇಳಬೇಕು. ಓಕೆ, ನೆಕ್ಸ್ಟ್ ಇಲೆಕ್ಷನ್ ಕಮಿಷನ್, ಪ್ರೆಸಿಡೆನ್ಷಿಯಲ್ ಇಲೆಕ್ಷನ್ ಯಾರು ಕಂಡಕ್ಟ್ ಮಾಡ್ತಾರಪ್ಪ ಅಂತಂದರೆ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕಂಡಕ್ಟ್ ಮಾಡ್ತೈತಿ. ಸ್ಟೇಟ್ ಇಲೆಕ್ಷನ್ ಕಮಿಷನ್ ಕಂಡಕ್ಟ್ ಮಾಡೋದಿಲ್ಲ. ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕಂಡಕ್ಟ್ ಮಾಡೋದು ಇಲೆಕ್ಷನ್ ಯಾರ್ದು, ಪ್ರೆಸಿಡೆಂಟ್ ಆಫ್ ಇಂಡಿಯಾದ ಎಲೆಕ್ಷನ್ ಕಂಡಕ್ಟ್ ಮಾಡೋರು ಸ್ಟೇಟ್ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವ್ರು ಕಂಡಕ್ಟ್ ಮಾಡ್ತಾರೆ. ಓಕೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕಂಡಕ್ಟ್ ಮಾಡ್ತಾರೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಆಫೀಸ್ ಇದೆ ಎಲ್ರಿ, ದಿಲ್ಲಿ ಒಳಗೆ. ನೆಕ್ಸ್ಟ್ ಇಲೆಕ್ಷನ್ ಹೆಂಗೆ ಆಕೈತಿಯಪ್ಪ ಅಂತಂದರೆ ಇಲೆಕ್ಷನ್ ಆಗುವಂಥ ಪ್ರೊಸೆಸ್ ಸೀಕ್ರೆಟ್ ಬ್ಯಾಲೆಟ್ದಿಂದ ಆಕೈತಿ. ಸೊ ಇದಕ್ಕೆ ಏನಂತ ಕರಿತೀವಿ ನಾವು, ಬ್ಯಾಲೆಟ್ ಬಾಕ್ಸ್ ಅಂತ ಕರಿತೀವಿ. ಓಕೆ, ಈ ಬ್ಯಾಲೆಟ್ ಬಾಕ್ಸ್ ಒಳಗೆ ಇಲ್ಲಿ ಮ್ಯಾಲೆ ಒಂದು ಸಣ್ಣದು ಹೋಲ್ ಇರ್ತೈತಿ. ಸೊ ಇಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ ಒಂದು ಪೇಪರ್ ಕೊಟ್ಟಿರ್ತಾರೆ. ಓಕೆ, ಈ ಪೇಪರ್ ಕೊಟ್ಟಿರ್ತಾರೆ. ಈ ಪೇಪರ್ ಒಳಗೆ ನಮ್ಮ ಕ್ಯಾಂಡಿಡೇಟ್ ಏನಿರ್ತಾವಲ್ಲ, ನಮ್ಮ ಕ್ಯಾಂಡಿಡೇಟ್ ಹೆಸರನ್ನು ನಾವು ಈ ರೀತಿಯಾಗಿ ಟಿಕ್ ಮಾಡಬೇಕು. ಓಕೆ, ಇಲ್ಲಿ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಒಳಗೆ ಏನು ಡಿಫ್ರೆನ್ಸ್ ಅಪ್ಪ ಅಂತಂದ್ರೆ ನಾವು ಒಬ್ಬ ಕ್ಯಾಂಡಿಡೇಟಿಗೆ ಅಷ್ಟೇ ಅಲ್ಲಿ ಟಿಕ್ ಹಾಕೋದಿಲ್ಲ. ಸೊ ನಾವು ಇಲ್ಲಿ ಏನು ಮಾಡ್ತೀವಪ್ಪ ಅಂತಂದ್ರೆ ಪ್ರಿಫರೆನ್ಸಸ್ ಕೊಡ್ತೀವಿ. ಓಕೆ, ಕ್ಯಾಂಡಿಡೇಟ್ ಎ ಐತಿ, ಕ್ಯಾಂಡಿಡೇಟ್ ಬಿ ಐತಿ, ಕ್ಯಾಂಡಿಡೇಟ್ ಸಿ ಅದಾರಪ್ಪ ಅಂತಂದ್ರೆ ಇಲ್ಲಿ ಇವರಿಗೆ ನಾವು 1ನೇ ಪ್ರಿಫರೆನ್ಸ್ ಕೊಡ್ಬೋದು, ಇವರಿಗೆ 2ನೇ ಪ್ರಿಫರೆನ್ಸ್ ಕೊಡ್ಬೋದು, ಇವರಿಗೆ 3ನೇ ಪ್ರಿಫರೆನ್ಸ್ ಕೊಡ್ಬೋದು. ಈ ರೀತಿಯಾದ ಎಲೆಕ್ಷನ್ಸ್ ಒಳಗೆ ಪ್ರೆಸಿಡೆನ್ಸ್ ಇಲೆಕ್ಷನ್ ಒಳಗೆ ಈ ರೀತಿಯಾದ ಪ್ರಿಫರೆನ್ಸ್ ಕೊಡ್ತಾರೆ. ಸೊ ಪ್ರೆಸಿಡೆಂಟ್ ಇಲೆಕ್ಷನ್ಗೆ ಇನ್ನೊಂದು ಹೆಸರು ಏನಪ್ಪ ಅಂತಂದ್ರೆ ಪ್ರಿಫರೆನ್ಷಿಯಲ್ ಇಲೆಕ್ಷನ್ಸ್ ಅಂತೂ ಕರಿತೀವಿ ನಾವು. ಓಕೆ, ಪ್ರಿಫರೆನ್ಷಿಯಲ್ ಇಲೆಕ್ಷನ್ಸ್ ಅಂತೂ ಕರಿತೀವಿ, ಪ್ರಿಫರೆನ್ಷಿಯಲ್ ಸಿಸ್ಟಮ್ ಅಂತೂ ಕರಿತೀವಿ. ಯಾಕಪ್ಪ ಅಂತಂದರೆ ನಾವು ಇಲ್ಲಿ ಪ್ರಿಫರೆನ್ಸಸ್ ಕೊಡತ್ತೀವಿ ಪ್ರೆಸಿಡೆಂಟ್ಸ್ ಎಲೆಕ್ಟ್ ಮಾಡುವಾಗ. ಸೊ ಅದಕ್ಕೆ ಏನಂತ ಕರಿತೀವಿ ನಾವು, ಪ್ರಿಫರೆನ್ಷಿಯಲ್ ಇಲೆಕ್ಷನ್ಸ್ ಅಂತ ಕರಿತೀವಿ. ಸೊ ಈ ಪೇಪರ್ಗೆ ಏನಂತ ಕರಿತೀವಿ ನಾವು, ಬ್ಯಾಲೆಟ್ ಪೇಪರ್ ಅಂತ ಕರಿತೀವಿ. ಈ ಪೇಪರ್ಗೆ ಏನಂತ ಕರಿತೀವಿ, ಬ್ಯಾಲೆಟ್ ಪೇಪರ್ ಅಂತ ಕರಿತೀವಿ. ಸೊ ಈ ಪೇಪರನ್ನು ಏನು ಮಾಡ್ತೀವಿ ನಾವು, ಇಲ್ಲಿ ಒಂದು ಇದ್ರೊಳಗೆ ಹೋಗಿ ಅಲ್ಲಿ ನಾವು ಟಿಕ್ ಮಾಡಿ ಅದನ್ನು ಮಡಿಸಿ ಈ ಬ್ಯಾಲೆಟ್ ಬಾಕ್ಸ್ನ ಹಾಕ್ತೀವಿ. ಓಕೆ, ಈ ಬ್ಯಾಲೆಟ್ ಬಾಕ್ಸ್ನ ಹಾಕ್ತೀವಿ. ಒಂದು ವೇಳೆ ನಾವು ಟಿಕ್ ಮಾಡಿ ಯಾರಿಗಾದರೂ ತೋರಿಸಿದೀವಪ್ಪ ಅಂತಂದ್ರೆ ಅದು ಓಪನ್ ಬ್ಯಾಲೆಟ್ ಆಕೈತಿ. ಟಿಕ್ ಮಾಡಿ ನಾವು ಯಾರಿಗಾದರೂ ತೋರಿಸಿದೀವಿ, ನೋಡ್ರಪ್ಪ ನಾವು ಇವನಿಗೆ ಓಟ್ ಹಾಕಿ ಅಂತ ತೋರಿಸಿದೀವಪ್ಪ ಅಂತಂದ್ರೆ ಸೊ ಅದು ಓಪನ್ ಬ್ಯಾಲೆಟ್ ಆಕೈತಿ. ಸೊ ಇಲ್ಲಿ ಏನೈತಿ, ಓಪನ್ ಬ್ಯಾಲೆಟ್ ನಾವು ಯೂಸ್ ಮಾಡೋದಿಲ್ಲ. ಅಂದರೆ ಏನು ಮಾಡ್ತೀವಿ, ಟಿಕ್ ಮಾಡಿ ಯಾರಿಗೂ ತೋರಿಸ್ದಂಗೆ ಅದನ್ನು ಮಡಿಸಿ ಈ ಡಬ್ಬಿ ಒಳಗೆ ಹಾಕ್ತೀವಿ. ಸೊ ಇದಕ್ಕೆ ಏನೈತಿ, ಸೀಕ್ರೆಟ್ ಬ್ಯಾಲೆಟ್ ಅಂತ ಕರಿತೀವಿ ನಾವು. ಓಪನ್ ಬ್ಯಾಲೆಟ್ ಸಿಸ್ಟಮ್ ನಮ್ಮಲ್ಲಿ ಭಾರತದಾಗೆ ಎಲ್ಲಾದರೂ ಯೂಸ್ ಮಾಡ್ತೀವನು ಅಂತೇಳಿ ಪ್ರಶ್ನೆ ನಂದು. ಓಕೆ, ಓಪನ್ ಬ್ಯಾಲೆಟ್ ಸಿಸ್ಟಮ್ ಎಲ್ಲಾದರೂ ಯೂಸ್ ಮಾಡ್ತಿದ್ದೀವಿ ಅಂದರೆ ಎಲ್ಲಿ ಯೂಸ್ ಮಾಡ್ತೀವಿ ಅಂತೇಳಿ ಕೆಳಗಡೆ ಕಮೆಂಟ್ ಸೆಕ್ಷನ್ನಾಗ ಕಮೆಂಟ್ ಮಾಡಿ ಹೇಳ್ರಿ. ಓಕೆ, ಅರ್ಥ ಆಯ್ತು ಅನ್ಕೋತೀನಿ ಕ್ವಶನ್. ಓಪನ್ ಬ್ಯಾಲೆಟ್ ಸಿಸ್ಟಮ್ ಎಲ್ಲಿ ಯೂಸ್ ಮಾಡ್ತೀವಿ ಅನ್ನೋದು ಕಮೆಂಟ್ ಸೆಕ್ಷನ್ನಾಗ ಹೇಳ್ರಿ. ಓಕೆ, ಅದೇ ಪ್ರಶ್ನೆ. ಸೀಕ್ರೆಟ್ ಬ್ಯಾಲೆಟ್ ನಾವು ಪ್ರೆಸಿಡೆನ್ಷಿಯಲ್ ಇಲೆಕ್ಷನ್ನಾಗ ಯೂಸ್ ಮಾಡ್ತೀವಿ. ಓಕೆ, ಸೀಕ್ರೆಟ್ ಬ್ಯಾಲೆಟ್ ಯೂಸ್ ಮಾಡೋದ್ರಿಂದ ಕ್ರಾಸ್ ವೋಟಿಂಗ್ ಆಕೈತಿ. ಕ್ರಾಸ್ ವೋಟಿಂಗ್ ಅಂದ್ರೆ ಏನು? ಓಕೆ, ಕ್ರಾಸ್ ವೋಟಿಂಗ್ ಅಂತಂದರೆ ಈಗ ನಂದೊಂದು ಪಾರ್ಟಿ ಇರ್ತೈತಿ, ನನ್ನ ಪಾರ್ಟಿದವರು ನಮ್ಮ ಕ್ಯಾಂಡಿಡೇಟ್ ಅಲ್ಲಿ ಇರ್ತೈತಿ. ಓಕೆ, NDA ಐತಪ್ಪ ಅಂತಂದರೆ NDA ಪಾರ್ಟಿ ಕ್ಯಾಂಡಿಡೇಟ್ಸ್ ಇರ್ತದೆ. ಆಮೇಲೆ ಅಪೋಸಿಷನ್ ಅಂದ್ರೆ ಅಪೋಸಿಷನ್ ಪಾರ್ಟಿ ಕ್ಯಾಂಡಿಡೇಟ್ ಇರ್ತೈತಿ. ಅಪೋಸಿಷನ್ದವರು ಅಪೋಸಿಷನ್ಗೆ ಯೂಶಲಿ ವೋಟ್ ಹಾಕ್ತಾರೆ ಒಂದು ವೇಳೆ ಓಪನ್ ಬ್ಯಾಲೆಟ್ ಸಿಸ್ಟಮ್ ಇದ್ರೆ. ಓಕೆ, ಯಾಕಂತಂದ್ರೆ ಅಲ್ಲಿ ತೋರಿಸ್ಬೇಕಾಕೈತಿ. ಇಲ್ಲಂತಂದ್ರೆ ಏನಾಕೈತಿ, ಅವ್ರು ಕ್ಲೋಸ್ಡ್ ಇತ್ತಪ್ಪ ಅಂತಂದ್ರೆ ಬೇರೆ ಅವ್ರಿಗೆ ವೋಟ್ ಹಾಕುವಂಥ ಚಾನ್ಸಸ್ ಇರ್ತೈತಿ. ಅಂಥ ವೋಟಿಂಗ್ ಏನಂತ ಕರಿತೀವಿ ನಾವು, ಕ್ರಾಸ್ ವೋಟಿಂಗ್ ಅಂತ ಕರಿತೀವಿ. ಓಕೆ, ಅಂಥ ವೋಟಿಂಗ್ ಏನಂತ ಕರಿತೀವಿ, ಕ್ರಾಸ್ ವೋಟಿಂಗ್ ಅಂತ ಕರಿತೀವಿ. ಓಕೆ, ಈಗ NDA ಕ್ಯಾಂಡಿಡೇಟ್ ಇತ್ತಪ್ಪ ಅಂತಂದರೆ NDA ಏನು ಮೆಂಬರ್ ಇರ್ತಾನಲ್ಲ, ಓಕೆ, NDA ಮೆಂಬರ್ ಅಪೋಸಿಷನಿಗೆ ವೋಟ್ ಹಾಕಿದಪ್ಪ ಅಂತಂದ್ರೆ ಅದಕ್ಕೆ ಏನಂತ ಕರಿತೀವಿ ನಾವು, ಕ್ರಾಸ್ ವೋಟಿಂಗ್ ಅಂತ ಕರಿತೀವಿ. ಸಿಮಿಲರ್ಲಿ ಅಪೋಸಿಷನ್ ಕ್ಯಾಂಡಿಡೇಟ್ ಇದ್ದಾಗ ಅಪೋಸಿಷನ್ದವ್ರು ವೋಟರ್ಸ್ ಏನದಾರೆ ಅವ್ರೇನೈತಿ NDA ಕ್ಯಾಂಡಿಡೇಟಿಗೆ ವೋಟ್ ಹಾಕಿದ್ರಪ್ಪ ಅಂತಂದ್ರೆ ಇದಕ್ಕೆ ಏನಂತ ಕರಿತೀವಿ ನಾವು, ಕ್ರಾಸ್ ವೋಟಿಂಗ್ ಅಂತ ಕರಿತೀವಿ. ಓಕೆ, ಒಂದು ವೇಳೆ ಓಪನ್ ಇತ್ತು,
ಅವ್ರ ಪಾರ್ಟಿ ಒಳಗಿದ್ದಂಥ ವ್ಯಕ್ತಿಗೆ ಯಾರಿಗಾದ್ರೂ ತೋರಿಸಿ ಓಟ್ ಹಾಕೋದಿತ್ತಪ್ಪ ಅಂತಂದ್ರೆ ಯಾವಾಗ ಏನಾಕೈತಿ ಅವರು ಎನ್ ಡಿ ಎ ಕ್ಯಾಂಡಿಡೇಟ್ ಎನ್ ಡಿ ಎದವರಿಗೆ ಓಟ್ ಹಾಕಬೇಕಾಕೈತಿ, ಇಲ್ಲ ಅಪೋಸಿಷನ್ದವ್ರಿಗೆ ಓಟ್ ಹಾಕೈತಿ. ಒಂದು ವೇಳೆ ಅವ್ರು ಆ ರೀತಿ ಓಟ್ ಹಾಕಲಿಲ್ಲಪ್ಪ ಅಂತಂದ್ರೆ ಪಾರ್ಟಿ ಅವ್ರ ಮೇಲೆ ಆ್ಯಕ್ಷನ್ ತಗೋತೈತಿ ಆ್ಯಂಟಿ ಡಿಫೆಕ್ಷನ್ ಲಾ ಒಳಗೆ. ಸೊ ಈ ರೀತಿಯಾದ ಏನು ಸಿಸ್ಟಮ್ ಐತಲ್ಲ, ಈ ರೀತಿಯಾದ ಸಿಸ್ಟಮ್ ಎನ್ ಡಿ ಎ ಕ್ಯಾಂಡಿಡೇಟ್ ಎನ್ ಡಿ ಎಗೆ ಓಟ್ ಹಾಕಬೇಕು, ಅಪೋಸಿಷನ್ ಕ್ಯಾಂಡಿಡೇಟ್ ಅಪೋಸಿಷನಿಗೆ ಓಟ್ ಹಾಕಬೇಕು ಅಂಥೇಳಿ ಏನು ಮಾಡಿರ್ತಾರೆ, ಪಾರ್ಟಿದವರು ವಿಪ್ ಜಾರಿ ಮಾಡಿರ್ತಾರೆ. ಓಕೆ, ಪಾರ್ಟಿದವರು ವಿಪ್ ಜಾರಿ ಮಾಡಿರ್ತಾರೆ, ನಮ್ಮ ಕ್ಯಾಂಡಿಡೇಟಿಗೆ ನಾವು ಓಟ್ ಹಾಕ್ಬೇಕಂತೇಳಿ. ಸೊ ಅದು ಎಲ್ಲಿ ವರ್ಕೌಟ್ ಆಕೈತಪ್ಪ ಅಂತಂದ್ರೆ ಓಪನ್ ಬ್ಯಾಲೆಟ್ ಸಿಸ್ಟಮ್ನಾಗ ವರ್ಕೌಟ್ ಆಕೈತಿ. ಓಪನ್ ಬ್ಯಾಲೆಟ್ ಸಿಸ್ಟಮ್ನಾಗ ಎದಕ್ಕೆ ವರ್ಕೌಟ್ ಆಕೈತಪ್ಪ ಅಂತಂದ್ರೆ, ಸೊ ಅಲ್ಲಿ ನೀವು ತೋರಿಸ್ತೀರಿ ನಿಮ್ಮ ಪಾರ್ಟಿದವ್ರಿಗೆ ತೋರಿಸ್ತೀರಿ ನಾ ಇವನಿಗೆ ಓಟ್ ಹಾಕಿನಂತೇಳಿ. ಸೊ ಇಲ್ಲಿ ಕ್ಲೋಸ್ ಸೀಕ್ರೆಟ್ ಬ್ಯಾಲೆಟ್ ಇರೋ ಕಾರಣದಿಂದ ಯಾವ ವ್ಯಕ್ತಿ ಯಾರಿಗೆ ಓಟ್ ಹಾಕ್ಯಾನ ಅನ್ನೋದು ಗೊತ್ತಾಗಲ್ಲ. ಓಕೆ, ಯಾವ ವ್ಯಕ್ತಿ ಯಾರಿಗೆ ಓಟ್ ಹಾಕ್ಯಾನ ಅನ್ನೋದು ಗೊತ್ತಾಗಲ್ಲ. ಸೊ ಪಾರ್ಟಿ ವಿಪ್ ಜಾರಿ ಮಾಡಿದ್ರು, ಒಂದು ವೇಳೆ ಜಾರಿ ಮಾಡೋಕ್ಕೆ ಬರೋದಲ್ಲ, ಒಂದೇದು ಜಾರಿ ಮಾಡಿದ್ರು ಯಾರು ಕ್ರಾಸ್ ವೋಟಿಂಗ್ ಮಾಡ್ಯಾರ ಅಂತೇಳಿ ಗೊತ್ತಾಗಂಗಿಲ್ಲ. ಸೊ ಅದಕ್ಕೇನೈತಿ, ಕ್ರಾಸ್ ವೋಟಿಂಗ್ ಆಗುವಂಥ ಸಾಧ್ಯತೆ ಭಾಳ ಅದಾವ ಸೀಕ್ರೆಟ್ ಬ್ಯಾಲೆಟ್ ಒಳಗೆ. ಸೊ ಇಲ್ಲಿ ಆ್ಯಂಟಿ ಡಿಫೆಕ್ಷನ್ ಲಾ ಬರೋದಿಲ್ಲ. ಇಲ್ಲಿ ಏನೈತಪ್ಪ ಅಂತಂದ್ರೆ ಆ್ಯಂಟಿ ಡಿಫೆಕ್ಷನ್ ಲಾ ಬರೋದಿಲ್ಲ, ಕ್ರಾಸ್ ವೋಟಿಂಗ್ ಜಾಸ್ತಿ ಆಕೈತಿ. ಆಮೇಲೆ ಇನ್ನೊಂದು ಏನಂತಂದ್ರೆ ಪಾರ್ಟಿ ವಿಪ್ ಜಾರಿ ಮಾಡೋಕ್ಕಾಗಲ್ಲ. ಓಕೆ, ಪಾರ್ಟಿದವರು ವಿಪ್ ಜಾರಿ ಮಾಡೋಕ್ಕಾಗಲ್ಲ. ಆಮೇಲೆ ಆ್ಯಂಟಿ ಡಿಫೆಕ್ಷನ್ ಲಾ ವರ್ಕೌಟ್ ಆಗಂಗಿಲ್ಲ. ಆಮೇಲೆ ಏನೈತಿ, ಕ್ರಾಸ್ ವೋಟಿಂಗ್ ಆಕೈತಿ ಇಲ್ಲಿ ಜಾಸ್ತಿ. ಆಮೇಲೆ ಇಲ್ಲಿ ಏನೈತಿ, ಸೀಕ್ರೆಟ್ ಬ್ಯಾಲೆಟ್ ಫಾಲೋ ಮಾಡ್ತಾರೆ, ಪಾರ್ಟಿ ವಿಪ್ ಜಾರಿ ಮಾಡ್ಲಾಗ್ತೈತಿ. ಆಮೇಲೆ ಏನೈತಿ, ಆ್ಯಂಟಿ ಡಿಫೆಕ್ಷನ್ ಲಾ ಅಪ್ಲಿಕೇಬಲ್ ಆಗೋದಿಲ್ಲ. ಆಮೇಲೆ ಸೀಕ್ರೆಟ್ ಬ್ಯಾಲೆಟ್ ಯೂಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಪ್ರೊಸೆಸ್ ಏನೈತಿ, ಸಿಸ್ಟಮ್ ಏನೈತಿ ಅಂತ ನೋಡೋಣ. ಓಕೆ, ಸಿಸ್ಟಮ್ ಏನಪ್ಪ ಅಂತಂದರೆ ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ಬೈ ಮೀನ್ಸ್ ಆಫ್ ಸಿಂಗಲ್ ಟ್ರಾನ್ಸ್ಫರೇಬಲ್ ವೋಟ್ ಅಂಥೇಳಿ ಈ ಸಿಸ್ಟಮ್ ಇದು. ಪ್ರೆಸಿಡೆನ್ಷಿಯಲ್ ಇಲೆಕ್ಷನ್ನಾಗ ಯೂಸ್ ಮಾಡುವಂಥ ಸಿಸ್ಟಮ್ ಯಾವುದಪ್ಪ ಅಂತಂದರೆ ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ಬೈ ಮೀನ್ಸ್ ಆಫ್ ಸಿಂಗಲ್ ಟ್ರಾನ್ಸ್ಫರೇಬಲ್ ವೋಟ್. ಒಂದೊಂದು ನೋಡ್ಕೊತ ಹೋಗೋಣ. ಫಸ್ಟಿಗೆ ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ಅಂದರೆ ಏನಂತ ನೋಡೋಣ, ಆಮೇಲೆ ಸಿಂಗಲ್ ಟ್ರಾನ್ಸ್ಫರೇಬಲ್ ವೋಟ್ ಸಿಸ್ಟಮ್ ಅಂದರೆ ಏನಂತ ನೋಡೋಣ. ಓಕೆ, ಇನ್ನ ಹೇಳಿದ್ದ ನಾನು ಪ್ರೆಸಿಡೆನ್ಷಿಯಲ್ ಇಲೆಕ್ಷನ್ನಾಗ ಇದು ಏನಿದು ಬ್ಯಾಲೆಟ್ ಪೇಪರ್ ಒಳಗೆ ಹಿಂಗೆ ಕ್ಯಾಂಡಿಡೇಟ್ 1, ಕ್ಯಾಂಡಿಡೇಟ್ ಎ, ಕ್ಯಾಂಡಿಡೇಟ್ ಬಿ, ಕ್ಯಾಂಡಿಡೇಟ್ ಸಿ ಅಂತ ಕೊಟ್ಟಿರ್ತಾರೆ. ಸೊ ಪ್ರತಿಯೊಂದು ಕ್ಯಾಂಡಿಡೇಟಿಗೆ ನಾವು ಪ್ರಿಫರೆನ್ಸಸ್ ಕೊಡಬೇಕು. ಓಕೆ, 1, 2, 3 ಅಂತೇಳಿ ಪ್ರಿಫರೆನ್ಸ್ ಕೊಟ್ಟಾರೆ. ಸೊ ಈ ಪ್ರಿಫರೆನ್ಸ್ ಕೊಡೋ ಕಾರಣದಿಂದ ಈ ಟೈಪ್ ಆಫ್ ಇಲೆಕ್ಷನ್ ಏನಂದೀವಿ ನಾವು ಪ್ರಿಫರೆನ್ಷಿಯಲ್ ಇಲೆಕ್ಷನ್ ಅಂತ ಕರೆದೀವಿ, ಇಲ್ಲ ಪ್ರಿಫರೆನ್ಷಿಯಲ್ ಸಿಸ್ಟಮ್ ಅಂತ ಕರೆದೀವಿ. ಓಕೆ, ಇದು ನೆನಪಿರಲಿ. ಈ ಬ್ಯಾಲೆಟ್ ಪೇಪರನ್ನು ಏನು ಮಾಡ್ತೀವಿ ನಾವು, ಬ್ಯಾಲೆಟ್ ಬಾಕ್ಸ್ನ ಹಾಕ್ತೀವಿ. ಸೊ ಬ್ಯಾಲೆಟ್ ಬಾಕ್ಸ್ನ ಹಾಕುವಾಗ ನಾವು ಸೀಕ್ರೆಟಾಗಿ ಹಾಕ್ತೀವಿ, ಯಾರಿಗೂ ತೋರಿಸಿ ಹಾಕಂಗಿಲ್ಲ. ಅದಕ್ಕೆ ಏನಂತ ಕರಿತೀವಿ ನಾವು, ಸೀಕ್ರೆಟ್ ಬ್ಯಾಲೆಟ್ ಸಿಸ್ಟಮ್ ಅಂತ ಕರಿತೀವಿ. ಒಂದು ವೇಳೆ ತೋರಿಸಿ ಹಾಕ್ತಿದ್ದೀವಿ, ಯಾರಾದರೂ ವ್ಯಕ್ತಿ ನಮ್ಮ ಪಾರ್ಟಿ ಅಪಾಯಿಂಟ್ ಮಾಡಿರೋಂಥ ವ್ಯಕ್ತಿ ಅಲ್ಲಿ ಕುಂತಿದ್ದ ಅವ್ರಿಗೆ ತೋರಿಸಿ ಹಾಕ್ತಿದ್ದೀವಿ ಅಂತಂದರೆ ಅದು ಓಪನ್ ಬ್ಯಾಲೆಟ್ ಸಿಸ್ಟಮ್ ಆಕೈತಿ. ನಾವು ಇಲ್ಲಿ ಫಾಲೋ ಮಾಡೋದು ಯಾವುದಪ್ಪ ಅಂತಂದ್ರೆ ಸೀಕ್ರೆಟ್ ಬ್ಯಾಲೆಟ್ ಸಿಸ್ಟಮ್. ಓಕೆ, ಇದಿಷ್ಟು ಇಲ್ಲಿ ಮಟ್ಟ ಮಾಡಿದ ಸಮರೈಸೇಷನ್. ನೆಕ್ಸ್ಟ್ ನಾವು ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ಬಗ್ಗೆ ನೋಡ್ತೀವಿ. ಓಕೆ, ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ಬಗ್ಗೆ ನೋಡ್ತೀವಿ. ಸೊ ನಾವು ಜನರಲ್ ಎಲೆಕ್ಷನ್ ನೋಡಿರ್ಬೋದು. ನೀವು ನಮ್ಮ ಪ್ರತಿನಿಧಿಗಳನ್ನು ಎಲೆಕ್ಟ್ ಮಾಡುವಾಗ ಏನು ಮಾಡ್ತೀವಿ, ನಮ್ಮದು ಒಂದು ವೋಟ್ ಹಾಕಿದ್ರೆ, ಒಬ್ಬ ವ್ಯಕ್ತಿ ಒಂದು ವೋಟ್ ಹಾಕಿದ್ರೆ ಒಂದೇ ವೋಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಓಕೆ, ನಾವು ಹೋಗ್ತೀವಿ ಎಲೆಕ್ಷನಿಗೆ, ನಮ್ಮ MLA ಚೂಸ್ ಮಾಡಿದ್ರೆ ಒಂದು ಬಟನ್ ಒತ್ತಿದ್ದೀವಿ ಅಂತಂದ್ರೆ ನಮ್ಮದು ಒಂದು ವೋಟ್ ಈಸ್ ಈಕ್ವಲ್ ಟು ನಮ್ಮದು ಒಂದು ಬಟನ್ ಒತ್ತಿದ್ದು ಈಸ್ ಈಕ್ವಲ್ ಟು ಒಂದು ವೋಟ್. ಬಟ್ ಇಲ್ಲಿ ಪ್ರೆಸಿಡೆನ್ಷಿಯಲ್ ಇಲೆಕ್ಷನ್ ಒಳಗೆ MLA ಹೋಗಿ, ಅಂದರೆ ನಮ್ಮ ಈ ಎಲೆಕ್ಟ್ ಮಾಡೋರು ಯಾರು, MLAಗಳು ಮತ್ತು ಎಲೆಕ್ಟೆಡ್ MPಗಳು. ಓಕೆ, ಎಲೆಕ್ಟೆಡ್ MLAಗಳು ಮತ್ತು ಎಲೆಕ್ಟೆಡ್ MPಗಳು ನಮ್ಮ ಪರವಾಗಿ ಹೋಗಿ ವೋಟ್ ಹಾಕ್ತಾರಲ್ಲ. ಸೊ ನಮ್ಮ MLA ಯಾರಾದರೂ ಹೋಗಿ ವೋಟ್ ಒತ್ತಿದ್ರು ಒಂದು ಅಂತಂದ್ರೆ ಅದಕ್ಕೆ ಆ ವ್ಯಕ್ತಿ ಒಟ್ಟಿರುವಂಥ ಒಂದು ಬಟನ್ ಏನೈತಿ, ಒಂದು ವೋಟ್ ಏನೈತಿ ಈಸ್ ನಾಟ್ ಈಕ್ವಲ್ ಟು 1, ಇಟ್ ಈಸ್ ಈಕ್ವಲ್ ಟು ಸಮ್ ವ್ಯಾಲ್ಯೂ. ಆ ವ್ಯಾಲ್ಯೂ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನೋದು ನಾವಿಲ್ಲಿ ನೋಡೋಣ. ಓಕೆ, ನಮ್ಮ MLA ಹೋಗಿ ಒಂದು ಬಟನ್ ಒತ್ತಿದ್ರಪ್ಪ ಅಂತಂದ್ರೆ ಆ ಒಂದು ಬಟನ್ ಈಸ್ ಈಕ್ವಲ್ ಟು ನಾಟ್, ಬಟನ್ ಒತ್ತಂಗಿಲ್ಲ. ಇಲ್ಲಿ ಏನು ಬ್ಯಾಲೆಟ್ ಪೇಪರ್ದಾಗ ಏನು ಹಾಕ್ತಾರಲ್ಲ, ಪೇಪರ್ ಇದು ಮಾಡ್ತಾರಲ್ಲ. ಸೊ ಅಲ್ಲಿ ಏನೈತಿ, ಅವರು ಒಬ್ಬ ವ್ಯಕ್ತಿಗೆ ವೋಟ್ ಹಾಕಿದ್ರಪ್ಪ ಅಂತಂದ್ರೆ ಆ ಒಂದು ವೋಟ್ ಈಸ್ ನಾಟ್ ಈಕ್ವಲ್ ಟು 1 ಅಂದರೆ ವ್ಯಾಲ್ಯೂ ಆಫ್ ವೋಟ್ ಈಸ್ ನಾಟ್ ಈಸ್ ಈಕ್ವಲ್ ಟು 1 ವ್ಯಾಲ್ಯೂ. ಓಕೆ, ಅಂದ್ರೆ ಒಬ್ಬ ವ್ಯಕ್ತಿ ಒಮ್ಮೆ ವೋಟ್ ಹಾಕಿದಂದ್ರೆ ಒಂದು ವ್ಯಾಲ್ಯೂ ಅಲ್ಲ, ಅದು ಆ ವ್ಯಾಲ್ಯೂ ಈಸ್ ಸಮಥಿಂಗ್ ಎಲ್ಸ್. ಆ ವ್ಯಾಲ್ಯೂ ಏನು ಅನ್ನೋದು ಕ್ಯಾಲ್ಕುಲೇಟ್ ಮಾಡ್ತೀವಿ ಇಲ್ಲಿ. ಓಕೆ, ವ್ಯಾಲ್ಯೂ ಏನಪ್ಪ ಅಂತಂದ್ರೆ ಒಬ್ಬ MLA ವೋಟ್ ಹಾಕದಪ್ಪ ಅಂದರೆ ಆ MLA ವೋಟ್ ವ್ಯಾಲ್ಯೂ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಈ MLA ಅವರು ಕರ್ನಾಟಕದವ್ರು ಅದಾರ ಅಂತ ತಿಳ್ಕೊರಿ. ಈ MLA ಕರ್ನಾಟಕದವ್ರು ಅದಾರ ಅಂತಂದರೆ ಈ MLA ವೋಟ್ ವ್ಯಾಲ್ಯೂ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಪ್ಪ ಅಂತಂದ್ರೆ ಇಲ್ಲಿ ಮ್ಯಾಗ ಕರ್ನಾಟಕ ಪಾಪ್ಯುಲೇಷನ್ ಇಲ್ಲಿ ತೊಗೋತೀವಿ, ಕರ್ನಾಟಕದ ಜನಸಂಖ್ಯೆ ಎಷ್ಟೈತೆ ಅನ್ನೋದು ಇಲ್ಲಿ ತೊಗೋತೀವಿ, ಅದ್ರ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ MLAs. ಓಕೆ, ಇಲ್ಲಿ ಕರ್ನಾಟಕ ಜನಸಂಖ್ಯೆ ಎಷ್ಟೈತಿ, 5 ಕೋಟಿ ಐತೆ ಅಂತೇಳಿ ನಾವು ಒಂದು ಗೆಸ್ಸಿಂಗ್ ಮ್ಯಾಗ ತೊಗೊಂಡಿವಿ ಅಂತಂದರೆ, ಆಮೇಲೆ ನಂಬರ್ ಆಫ್ MLAs ಎಷ್ಟು ಅದಾರ ಅಂತಂದ್ರೆ 224 ಅದಾರ. ಓಕೆ, 224 MLAsಗಳು ಅದಾರೆ. ಸೊ ಇವೆರಡೂ ಡಿವೈಡ್ ಮಾಡಿದೀವಿ ಅಂತಂದ್ರೆ ಒಂದು ನಂಬರ್ ಬರ್ತೈತಿ. ಅದನ್ನು 1000ಗೆ ಡಿವೈಡ್ ಮಾಡಿದೀವಿ ಅಂತಂದ್ರೆ
ವ್ಯಾಲ್ಯೂ ಆಫ್ ಎಮ್ ಎಲ್ ಎ ಬರ್ತೈತಿ. ಅದನ್ನು 1000 ಡಿವೈಡ್ ಮಾಡಿದೆ ಅಂದರೆ ವ್ಯಾಲ್ಯೂ ಆಫ್ ಎಮ್ ಎಲ್ ಎ ಬರ್ತೈತಿ. ಅಂದರೆ ಒಮ್ಮೆ ಎಮ್ ಎಲ್ ಎ ಯಾರಿಗಾದ್ರೂ ಓಟ್ ಹಾಕ್ತಾ ಅಂತಂದ್ರೆ ಆ ಓಟ್ ವ್ಯಾಲ್ಯೂ ಎಷ್ಟೈತಪ್ಪ ಅಂತಂದ್ರೆ ಈ ನಂಬರ್ ಏನು ಬರ್ತೈತಲ್ಲ ಆ ನಂಬರ್. ಓಕೆ, ನಮ್ಮ ಕರ್ನಾಟಕದ ಸದ್ಯಕ್ಕೆ ಓಟ್ ವ್ಯಾಲ್ಯೂ ಎಷ್ಟೈತಪ್ಪ ಒಬ್ಬ ಎಮ್ ಎಲ್ ಎ ಒತ್ತಿಂದ ಓಟ್ ಅಂತಂದ್ರೆ 133 ಐತಿ. ಓಕೆ, 133. ಅದನ್ನು ಏನೈತಿ ಅನ್ನೋ ಮುಂದೆ ನೋಡ್ಕೊತ ಹೋಗೋಣ. ಇಲ್ಲಿ ನೋಡ್ರಿ, ಅದನ್ನು ಹೊಳ್ಳಿ ಎಕ್ಸ್ಪ್ಲೇನ್ ಮಾಡತ್ತೀವಿ. ವ್ಯಾಲ್ಯೂ ಆಫ್ ಎಮ್ ಎಲ್ ಎ ಓಟ್ ಟೋಟಲ್ ಪಾಪ್ಯುಲೇಷನ್ ಅಂದ್ರೆ ನಮ್ಮ ಇದ್ರದ್ದು ಏನು ಸ್ಟೇಟ್ ಇಲ್ಲ ಯೂನಿಯನ್ ಟೆರಿಟರಿದು ಟೋಟಲ್ ಪಾಪ್ಯುಲೇಷನ್ ಏನೈತಿ ಅದ್ರ ಡಿವೈಡೆಡ್ ಬೈ ಎಲೆಕ್ಟೆಡ್ ರಿಪ್ರೆಸೆಂಟೇಟಿವ್ಸ್ ಎಷ್ಟು ಅದಾರ. ಟೋಟಲ್ ಎಲೆಕ್ಟೆಡ್ ರಿಪ್ರೆಸೆಂಟೇಟಿವ್ಸ್ ಅಂದರೆ ಎಷ್ಟು ಮಂದಿ ಎಮ್ ಎಲ್ ಎಗಳದಾರ. ಓಕೆ, 224 ನಮ್ಮದು. ಓಕೆ, 224 ಎಮ್ ಎಲ್ ಎಗಳು ಅದಾರ. ಅದರಲ್ಲೇ ನಾವು ಡಿವೈಡ್ ಮಾಡ್ತೀವಿ, ಇಂಟು 1000 ಮಾಡ್ತೀವಿ. ಓಕೆ, ಈ ರೀತಿ ಮಾಡೋದ್ರಿಂದ ಒಂದು ಎಮ್ ಎಲ್ ಎ ಓಟದ ವ್ಯಾಲ್ಯೂ ಗೊತ್ತಾಕೈತಿ ನಮಗೆ. ಒಂದು ಎಮ್ ಎಲ್ ಎ ಓಟ್ ವ್ಯಾಲ್ಯೂ ಎಷ್ಟು ಅನ್ನೋದು ಗೊತ್ತಾಕೈತಿ. ಓಕೆ, ಒಂದು ಓಟದ್ದು ಎಷ್ಟು ವ್ಯಾಲ್ಯೂ ಅನ್ನೋ ಗೊತ್ತಾಕೈತಿ. ಯಾರ್ದಿದ್ದು ಅಂದರೆ ಎಮ್ ಎಲ್ ಎ ಅವ್ರದ್ದು. ಓಕೆ, ಇಲ್ಲಿ ಎಕ್ಸಾಂಪಲ್ ನೋಡೋಣ. ಸೇ ಫಾರ್ ಎಕ್ಸಾಂಪಲ್ ಒಂದು ಯಾವುದಪ್ಪ ಅಂತಂದ್ರೆ ಟೋಟಲ್ ಬಿಹಾರ್ ಅಸೆಂಬ್ಲಿ ಒಳಗೆ ಅಸೆಂಬ್ಲಿ ಸೀಟ್ಸ್ ಎಷ್ಟು ಅದಾವೆ ಬಿಹಾರ್ ಒಳಗೆ ಅಸೆಂಬ್ಲಿ ಸೀಟ್ಸ್ ಎಷ್ಟು ಅದಾವಪ್ಪ ಅಂದರೆ 243 ಅದಾವೆ. ಓಕೆ, 2071 ಸೆನ್ಸಸ್ ಪ್ರಕಾರ. ಸೊ ಈ ಪ್ರೆಸಿಡೆಂಟ್ ಇಲೆಕ್ಷನ್ ಒಳಗೆ ಏನು ಪಾಪ್ಯುಲೇಷನ್ ಕ್ಯಾಲ್ಕುಲೇಟ್ ಮಾಡ್ತೀವೋ ನಾವು ಅದು 1971 ಸೆನ್ಸಸ್ ಪ್ರಕಾರ ಪಾಪ್ಯುಲೇಷನ್. ಓಕೆ, 2011 ಸೆನ್ಸಸ್ ಅಲ್ಲ, 1971 ಸೆನ್ಸಸ್ ಪ್ರಕಾರ 1971 ಸೆನ್ಸಸ್ ಪ್ರಕಾರ ಏನೈತಿ ಪ್ರೆಸಿಡೆನ್ಷಿಯಲ್ ಇಲೆಕ್ಷನ್ ಒಳಗೆ ಪಾಪ್ಯುಲೇಷನ್ ಕನ್ಸಿಡರ್ ಮಾಡ್ತಾರೆ. ಸೊ ಇದು ಇಂಪಾರ್ಟೆಂಟ್ ಕ್ವಶನ್. ಓಕೆ, 2011 ಯೂಸ್ ಮಾಡೋಂಗಿಲ್ಲ, ರೀಸೆಂಟಾಗಿ ಇರುವಂಥ ಯಾವುದೂ ಸೆನ್ಸಸ್ದು ಯೂಸ್ ಮಾಡೋದಿಲ್ಲ. 1971 ಸೆನ್ಸಸ್ದೇ ಯೂಸ್ ಮಾಡ್ತಾರೆ. ಸೊ 1971 ಸೆನ್ಸಸ್ ಪ್ರಕಾರ ಬಿಹಾರದ ಪಾಪ್ಯುಲೇಷನ್ ಎಷ್ಟಿತ್ತಪ್ಪ ಅಂದರೆ 4,21,00,000 ಇತ್ತು. ಸೊ ವ್ಯಾಲ್ಯೂ ಆಫ್ ಎಮ್ ಎಲ್ ಎ, ಒಂದು ಎಮ್ ಎಲ್ ಎ ಹಾಕಿರುವಂಥ ಓಟದ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕಾಗಿತ್ತಂದ್ರೆ ಇಲ್ಲಿ ಮ್ಯಾಗ ಏನು ಮಾಡಿದೀವಿ ನಾವು ಬಿಹಾರದ ಪಾಪ್ಯುಲೇಷನ್ ಹಾಕಿದೀವಿ, ಕೆಳಗಡೆ ಇಲ್ಲಿ ಏನು ಮಾಡಿದೀವಿ ಟೋಟಲ್ ನಂಬರ್ ಆಫ್ ಅಸೆಂಬ್ಲಿ ಸೀಟ್ಸ್ ಇನ್ ಬಿಹಾರ್ ಹಾಕಿದೀವಿ. ಎಷ್ಟು 243 ಹಾಕಿದೀವಿ, ಇಂಟು 1000 ಮಾಡಿದೀವಿ. ಓಕೆ, ಇಂಟು 1000 ಮಾಡಿದೀವಿ ಅಂತಂದರೆ ಬಿಹಾರದ ಎಮ್ ಎಲ್ ಎ ಓಟ್ ವ್ಯಾಲ್ಯೂ, ಒಬ್ಬ ಎಮ್ ಎಲ್ ಎ ಓಟ್ ಒತ್ತಿದಪ್ಪ ಅಂದರೆ ಅದ್ರ ವ್ಯಾಲ್ಯೂ ಎಷ್ಟಪ್ಪ ಅಂತಂದ್ರೆ 173. ಓಕೆ, 173. ಸೊ ಬಿಹಾರದ ಎಮ್ ಎಲ್ ಎ ಒಬ್ಬ ಎಮ್ ಎಲ್ ಎದು ಓಟ್ ವ್ಯಾಲ್ಯೂ ಎಷ್ಟು ಅಂತಂದರೆ 173. ಓಕೆ, ಟೋಟಲ್ ಬಿಹಾರದಾಗಿರುವಂಥ ಎಮ್ ಎಲ್ ಎಗಳು ಎಷ್ಟು 243. ಸೊ ಟೋಟಲ್ ಬಿಹಾರದ ಎಮ್ ಎಲ್ ಎಗಳದ್ದು ಓಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋದಿತ್ತಂದರೆ ಇದನ್ನು ನಾವು ಮಲ್ಟಿಪ್ಲೈ ಮಾಡ್ತೀವಿ. 243 ಇಂಟು 173 ಮಾಡಿದೆವು ಅಂತಂದ್ರೆ ನಮಗೆ 42,039 ಓಟ್ ಸಿಗ್ತಾವೆ. ಓಕೆ, ಅಂದ್ರೆ ಟೋಟಲ್ ಬಿಹಾರ್ನಾಗಿರುವಂಥ ಎಮ್ ಎಲ್ ಎಗಳದ್ದು ಓಟ್ ವ್ಯಾಲ್ಯೂ ಎಷ್ಟಪ್ಪ ಅಂತಂದ್ರೆ 42,039. ಬಿಹಾರದಾಗಿರುವಂಥ ಒಬ್ಬ ಎಮ್ ಎಲ್ ಎದು ಓಟ್ ವ್ಯಾಲ್ಯೂ ಎಷ್ಟಪ್ಪ ಅಂತಂದ್ರೆ 173. ಓಕೆ, 173. ಸಿಮಿಲರ್ಲಿ ಎರಡನೇ ಎಕ್ಸಾಂಪಲ್ ನೋಡೋಣ. ಎರಡನೇ ಎಕ್ಸಾಂಪಲ್ ತೆಲಂಗಾಣ ಒಳಗೆ ಟೋಟಲ್ ಅಸೆಂಬ್ಲಿ ಸೀಟ್ಸ್ ಎಷ್ಟು ಅದಾವಪ್ಪ ಅಂದರೆ 119 ಅದಾವೆ. ಓಕೆ, 71 ಸೆನ್ಸಸ್ ಪ್ರಕಾರ ತೆಲಂಗಾಣದ ಪಾಪ್ಯುಲೇಷನ್ ಎಷ್ಟಪ್ಪ ಅಂತಂದ್ರೆ 1,57,000. ಸೊ ಇಲ್ಲಿ ವ್ಯಾಲ್ಯೂ ಆಫ್ ಎಮ್ ಎಲ್ ಎ ಆಫ್ ಇದು ತೆಲಂಗಾಣ ಒಬ್ಬ ಎಮ್ ಎಲ್ ಎ ಓಟ್ ವ್ಯಾಲ್ಯೂ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ತಿದ್ದೀವಪ್ಪ ಅಂತಂದ್ರೆ ಇಲ್ಲಿ ಏನು ಮಾಡಿದೀವಿ ಪಾಪ್ಯುಲೇಷನ್ ಆಫ್ ದ ಸ್ಟೇಟ್ ಮ್ಯಾಗ ಹಾಕಿದೀವಿ 1,57,00,000 ಮ್ಯಾಗ ಹಾಕಿದೀವಿ, ಕೆಳಗೆ ಟೋಟಲ್ ಅಸೆಂಬ್ಲಿ ಸೀಟ್ಸ್ ಹಾಕಿದೀವಿ. ಓಕೆ, ನಂಬರ್ ಆಫ್ ಅಸೆಂಬ್ಲಿ ಸೀಟ್ಸ್ ಹಾಕಿದೀವಿ ಎಷ್ಟು ಟೋಟಲ್ 119 ಇಂಟು 1000 ಮಾಡಿದೆವು. ಓಕೆ, ಇವು ಅಷ್ಟು ನಂಬರ್ ಕ್ಯಾಲ್ಕುಲೇಟ್ ಮಾಡಿದಾಗ ತೆಲಂಗಾಣದು ಒಬ್ಬ ಎಮ್ ಎಲ್ ಎ ಓಟ್ ವ್ಯಾಲ್ಯೂ ಎಷ್ಟಪ್ಪ ಅಂತಂದ್ರೆ 132. ಓಕೆ, 132 ಒಬ್ಬ ಎಮ್ ಎಲ್ ಎ ಓಟ್ ವ್ಯಾಲ್ಯೂ. ಒಬ್ಬ ಎಮ್ ಎಲ್ ಎದು ಓಟ್ ವ್ಯಾಲ್ಯೂ ಎಷ್ಟಪ್ಪ ಅಂತಂದ್ರೆ 132. ಟೋಟಲ್ ಎಮ್ ಎಲ್ ಎ ಎಷ್ಟು ಅದಾರ ತೆಲಂಗಾಣದಾಗ ಅಂದ್ರೆ 119 ಎಮ್ ಎಲ್ ಎ ಅದಾರ. ಸೊ ಟೋಟಲ್ ಎಮ್ ಎಲ್ ಎ 119 ಎಮ್ ಎಲ್ ಎದು ಓಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋದಿತ್ತಂದ್ರೆ 119 ಇಂಟು 132 ಮಾಡ್ತೀವಿ. ಎಷ್ಟು ಆಕೈತಂದ್ರೆ 15,708. ಓಕೆ, ತೆಲಂಗಾಣ ಟೋಟಲ್ ಎಮ್ ಎಲ್ ಎಗಳು ಅಷ್ಟು ಎಮ್ ಎಲ್ ಎಗಳದ್ದು ಓಟ್ ವ್ಯಾಲ್ಯೂ 15,708. ತೆಲಂಗಾಣದ ಒಬ್ಬ ಎಮ್ ಎಲ್ ಎ ಓಟ್ ವ್ಯಾಲ್ಯೂ ಎಷ್ಟೈತಿ 132 ಆಕೈತಿ. ಓಕೆ, ಈ ರೀತಿಯಾಗಿ ಒಬ್ಬ ಎಮ್ ಎಲ್ ಎ ಓಟ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವು. ಎಮ್ ಎಲ್ ಎ ಓಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋದು ಭಾಳ ಇಂಪಾರ್ಟೆಂಟ್ ಈ ಸಿಸ್ಟಮ್ ಒಳಗೆ. ಸೊ ಅದಕ್ಕೆ ನಾನು ಬೇಸಿಕ್ಕಾಗಿ ಕಲಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಓಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ತಾರೆ. ಎಕ್ಸಾಮ್ನ ಡೈರೆಕ್ಟ್ ಕೇಳ್ತಾರೆ ರೀ, ಪ್ರೆಸಿಡೆನ್ಷಿಯಲ್ ಇಲೆಕ್ಷನ್ ಒಳಗೆ ಎಮ್ ಎಲ್ ಎ ಓಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಹೆಂಗೆ ಮಾಡ್ತಾರೆ, ಫಾರ್ಮುಲಾ ಯಾವುದು ಅಂತ ಕೇಳ್ತಾರೆ. ಸೊ ಈ ರೀತಿಯಾಗಿ ನಾವು
ಮುಂದೆ ಕ್ವಶನ್ಸ್ ಕೇಳ್ಕೊತ ಹೋಗ್ತೀನಿ ಇದ್ರಾಗ. ಸೊ ಇಲ್ಲಿ ಒಂದು ಎಕ್ಸಾಂಪಲ್, ಇದ್ರೊಳಗೆ 2 ಸ್ಟೇಟ್ ಕನ್ಸಿಡರ್ ಮಾಡ್ಯಾರ. 2 ಸ್ಟೇಟ್ ಯಾವುದು, ಒಂದು ಯು ಪಿ, ಇನ್ನೊಂದು ಸಿಕ್ಕಿಮ್. ಯು ಪಿ ಒಳಗೆ ಜಾಸ್ತಿ ಪಾಪ್ಯುಲೇಷನ್ ಐತಿ, ಸಿಕ್ಕಿಂ ಒಳಗೆ ಕಮ್ಮಿ ಪಾಪ್ಯುಲೇಷನ್ ಐತಿ. ಅದರ ತಕ್ಕಂತೆ ಏನದಾವ ಅಲ್ಲಿ MLA ಸೀಟ್ಸ್ಗಳದಾವ. ಓಕೆ, ಅದರ ತಕ್ಕಂತೆ MLA ಸೀಟ್ಸ್ಗಳದಾವ. ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ಅಂತ ಇನ್ನ ಏನು ಓದ್ದೇವಲ್ಲ ಅದು ಇಲ್ಲಿ ಬರತ್ತೇನೆ ನಾನು. ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ಅಂದ್ರೆ ಏನು ಮಾಡಿದೀವ್ರಿ, ಇಲ್ಲಿ ನೋಡ್ರಿ, ಬಿಹಾರದ ಪಾಪ್ಯುಲೇಷನ್ ಜಾಸ್ತಿ ಇತ್ತು, ಅದರ ತಕ್ಕಂತೆ ಏನಾಯಿತು, ಅದ್ರ ವೋಟ್ ವ್ಯಾಲ್ಯೂ ಜಾಸ್ತಿ ಆಯಿತು. ಒಬ್ಬ MLA ವೋಟ್ ವ್ಯಾಲ್ಯೂ ಎಷ್ಟಾಯ್ತು ಅಲ್ಲಿ, 173 ಆಯಿತು. ಬಿಹಾರದ ಪಾಪ್ಯುಲೇಷನ್ ಜಾಸ್ತಿ ಇದ್ದ ಕಾರಣ ಅಲ್ಲಿ MLA ವೋಟ್ ವ್ಯಾಲ್ಯೂ ಏನಾಯಿತು, ಜಾಸ್ತಿ ಆಯಿತು. ಓಕೆ, ಇಲ್ಲಿ ತೆಲಂಗಾಣದ ವೋಟ್ ವ್ಯಾಲ್ಯೂ ಕಂಪೇರ್ ಟು ಬಿಹಾರ್ ನೋಡಿದಾಗ ಇಲ್ಲಿ ಏನೈತಿ, ತೆಲಂಗಾಣದ ಪಾಪ್ಯುಲೇಷನು ಕಮ್ಮಿ ಐತಿ, ತೆಲಂಗಾಣದ MLAಗಳು ಕಮ್ಮಿ ಇದ್ದಾರೆ. ಆಮೇಲೆ ತೆಲಂಗಾಣದ ಒಬ್ಬ MLA ವೋಟ್ ವ್ಯಾಲ್ಯೂ ಏನೈತಿ, ಎಷ್ಟೈತಿ, 132 ಐತಿ. ಓಕೆ, ಇದು ಹೆಂಗೆ ಡಿಸೈಡ್ ಆಗತ್ತೈತಿ, ಅಂದ್ರೆ ಆ ಪರ್ಟಿಕ್ಯುಲರ್ ಸ್ಟೇಟದ್ದು ಪಾಪ್ಯುಲೇಷನ್ ಪ್ರಕಾರ ಡಿಸೈಡ್ ಆಗತ್ತೈತಿ. ಆ ಪರ್ಟಿಕ್ಯುಲರ್ ಸ್ಟೇಟದ್ದು ಪಾಪ್ಯುಲೇಷನ್ ಪ್ರಕಾರ MLA ವೋಟ್ ವ್ಯಾಲ್ಯೂ ಡಿಸೈಡ್ ಆಗತ್ತೈತಿ. ಅಂದರೆ ಏನಾಯ್ತು, ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ಆಫ್ ದ ಪಾಪ್ಯುಲೇಷನ್ ಆಫ್ ದ್ಯಾಟ್ ಸ್ಟೇಟ್ ಅಂತ ಹೇಳಿ ನಾವಿಲ್ಲಿ ನೋಡಾಕತ್ತೀವಿ. ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ಸಿಸ್ಟಮ್ ಪ್ರೆಸಿಡೆಂಟ್ ಒಳಗೆ ನೋಡಿದಿವಲ್ಲ, ಅದು ಎದ್ರ ಪ್ರಪೋರ್ಷನ್ ಅಪ್ಪ ಅಂತಂದ್ರೆ ಪ್ರಪೋರ್ಷನ್ ಟು ದ ಪಾಪ್ಯುಲೇಷನ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಸ್ಟೇಟ್. ಜಾಸ್ತಿ ಪಾಪ್ಯುಲೇಷನ್ ಇತ್ತಪ್ಪ ಅಂತಂದ್ರೆ ಆ ಸ್ಟೇಟದ ರಿಪ್ರೆಸೆಂಟೇಷನ್ ಜಾಸ್ತಿ ಇರ್ತೈತಿ, ಆ ಸ್ಟೇಟ್ನಾಗ ಇರುವಂಥ MLA ರಿಪ್ರೆಸೆಂಟೇಷನ್ ಜಾಸ್ತಿ ಇರ್ತೈತಿ, MLAದು ವ್ಯಾಲ್ಯೂ ಜಾಸ್ತಿ ಇರ್ತೈತಿ. ಕಮ್ಮಿ ಸ್ಟೇಟ್ ಪಾಪ್ಯುಲೇಷನ್ ಇತ್ತಪ್ಪ ಅಂತಂದ್ರೆ ಕಮ್ಮಿ MLAಗಳು ಇರ್ತಾರೆ, ಕಮ್ಮಿ MLAಗಳು ಇದ್ರಂದ್ರೆ ಅವ್ರ ವೋಟ್ ವ್ಯಾಲ್ಯೂನು ಕಮ್ಮಿ ಇರ್ತೈತಿ. ಸೊ ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ಅಂತ ನೀನು ಆ ರಾಜ್ಯದ್ದು ಅದರ ಏನು ಜನಸಂಖ್ಯೆ ಇರ್ತೈತಿ ಅದರ ತಕ್ಕಂತೆ MLAಗಳು ಇರ್ತಾರೆ, ಅದರ ತಕ್ಕಂತೆ MLAಗಳದ್ದು ವೋಟ್ ವ್ಯಾಲ್ಯೂ ಡಿಸೈಡ್ ಆಕೈತಿ. ಜಾಸ್ತಿ ಪಾಪ್ಯುಲೇಷನ್ ಇತ್ತು, ಜಾಸ್ತಿ ಜನಸಂಖ್ಯೆ ಇತ್ತಪ್ಪ ಅಂತಂದ್ರೆ ಜಾಸ್ತಿ ವೋಟ್ ವ್ಯಾಲ್ಯೂ ಆಕೈತಿ, ಜಾಸ್ತಿ ಕಮ್ಮಿ ಪಾಪ್ಯುಲೇಷನ್ ಇತ್ತಂದ್ರೆ ಕಮ್ಮಿ ವೋಟ್ ವ್ಯಾಲ್ಯೂ ಆಕೈತಿ. ಸೊ ಇಲ್ಲಿ ಪ್ರಶ್ನೆ ಏನಪ್ಪ ಅಂತಂದ್ರೆ, ಒಂದು ದೊಡ್ಡ ರಾಜ್ಯ ಇತ್ತು, ಆ ದೊಡ್ಡ ರಾಜ್ಯ ಒಳಗೆ ಜಾಸ್ತಿ ಪಾಪ್ಯುಲೇಷನ್ ಇತ್ತಪ್ಪ ಅಂತಂದ್ರೆ ಆ ಏನು ಪಾಪ್ಯುಲೇಷನ್ ಐತಿ ಆ ರಾಜ್ಯ ಏನೈತಿ ಪ್ರೆಸಿಡೆನ್ಷಿಯಲ್ ಇಲೆಕ್ಷನ್ ಒಳಗೆ ಜಾಸ್ತಿ ಪ್ರಭಾವವನ್ನು ಬೀರ್ಬೋದು ಕಂಪೇರ್ ಟು ದ ಸಣ್ಣ ರಾಜ್ಯದಾಗ ಸಿಕ್ಕಿಂ ಏನೈತಿ ಪ್ರೆಸಿಡೆನ್ಷಿಯಲ್ ಇಲೆಕ್ಷನ್ ಒಳಗೆ ಸಿಕ್ಕಿಮದ ಪವರ್ ಭಾಳ ಕಮ್ಮ ಕಂಪೇರ್ ಟು ದ ಯು ಪಿ ಒಳಗೆ ದೊಡ್ಡ ರಾಜ್ಯ ಒಂದೇದು, ಆಮೇಲೆ ಜಾಸ್ತಿ ಜನಸಂಖ್ಯೆ, ಜಾಸ್ತಿ MLA, ಒಬ್ಬ ವೋಟ್ ವ್ಯಾಲ್ಯೂ ಏನೈತಿ MLAದ್ದು ಜಾಸ್ತಿ ಐತಿ. ಸಿಕ್ಕಿಂ ಏನೈತಿ ಸಣ್ಣ ರಾಜ್ಯ, ಸ್ವಲ್ಪ MLA, ಆಮೇಲೆ ಸಣ್ಣ ಪಾಪ್ಯುಲೇಷನ್ ಇರೋ ಕಾರಣದಿಂದ ಅಲ್ಲಿ ಏನೈತಿ ಒಬ್ಬ MLA ವೋಟ್ ವ್ಯಾಲ್ಯೂ ಕಮ್ಮಿ ಆಕೈತಿ. ಅಂದ್ರೆ ಸಿಕ್ಕಿಮ್ ಪ್ರೆಸಿಡೆನ್ಷಿಯಲ್ ಇಲೆಕ್ಷನ್ನಾಗ ಇನ್ಫ್ಲೂಯೆನ್ಸ್ ಮಾಡುವಂಥ ತಾಕತ್ತು ಏನೈತಿ ಕಮ್ಮಿ ಐತಿ ಕಂಪೇರ್ ಟು ದ ಪಾಪ್ಯುಲೇಷನ್, ಕಂಪೇರ್ ಟು ದ ಸ್ಟೇಟ್ ವಿತ್ ಮೋರ್ ಪಾಪ್ಯುಲೇಷನ್ ಅನ್ನುವಂಥ ಇದು ನಾವು ಒಂದು ಅನಾಲಿಸಿಸ್ ತೆಗಿಬೋದು. ಇದು ಏನು ಅನಾಲಿಸಿಸ್ ಮಾಡಿದೆವಲ್ಲ ನಾವು, ಇದು ಹೆಂಗಪ್ಪ ಅಂತಂದ್ರೆ ಪಾಪ್ಯುಲೇಷನ್ ಬೇಸಿಸ್ ಮ್ಯಾಗ. ಸೊ ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ಅಂತ ನಾವು ಏನು ಓದ್ತೀವಿ, ಆ ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ಐತಿ. ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ಅಂದ್ರೆ ಏನಪ್ಪ ಅಂತಂದ್ರೆ ಪ್ರೆಸಿಡೆನ್ಷಿಯಲ್ ಇಲೆಕ್ಷನ್ ಒಳಗೆ ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ಅಂದ್ರೆ ಏನಂತಂದ್ರೆ ಪ್ರಪೋರ್ಷನಲ್ ಟು ದ ಪಾಪ್ಯುಲೇಷನ್ ಆಫ್ ದ ಸ್ಟೇಟ್, ದ ವೋಟ್ ವ್ಯಾಲ್ಯೂ ಆಫ್ ದ MLA is decided and the influence of that state on the presidential election is decided. So this system is called as proportional representation system ಅಂತೇಳಿ ನಾವಿಲ್ಲಿ ಹೇಳತ್ತೀವಿ. ತಿಳಿತಂತ ನಾನು ಭಾವಿಸ್ತೀನಿ. ಓಕೆ, ಇಲ್ಲಿ ಇನ್ಫರೆನ್ಸ್ ನೋಡ್ತಾ ಇದೀವಿ ನಾವು. ಇನ್ಫರೆನ್ಸ್ ಏನಪ್ಪ ಅಂತಂದ್ರೆ ಉತ್ತರ ಪ್ರದೇಶ ಒಳಗೆ ಜಾಸ್ತಿ ಪಾಪ್ಯುಲೇಷನ್ ಇರೋ ಕಾರಣದಿಂದ ಉತ್ತರ ಪ್ರದೇಶ ಪ್ರೆಸಿಡೆನ್ಷಿಯಲ್ ಇಲೆಕ್ಷನ್ ಒಳಗೆ ಜಾಸ್ತಿ ಪ್ರಭಾವ ಬೀರ್ತೈತಿ ಕಂಪೇರ್ ಟು ದ ಸ್ಟೇಟ್ ವಿತ್ ಲೆಸ್ ಪಾಪ್ಯುಲೇಷನ್, ದಟ್ ಈಸ್ ಸಿಕ್ಕಿಮ್ ಪ್ರೆಸಿಡೆನ್ಷಿಯಲ್ ಇಲೆಕ್ಷನ್ ಒಳಗೆ ಪ್ರಭಾವ ಬೀರುವಂಥ ಕೆಪಾಸಿಟಿ ಕಮ್ಮ ಕಂಪೇರ್ ಟು ದ ಉತ್ತರ ಪ್ರದೇಶ್ ವಿಚ್ ಈಸ್ ಹ್ಯಾವಿಂಗ್ ಮೋರ್ ಪಾಪ್ಯುಲೇಷನ್. ಒಂದು ರಾಜ್ಯ ಸಣ್ಣದಿರ್ಬೋದು, ಪಾಪ್ಯುಲೇಷನ್ ಜಾಸ್ತಿ ಇತ್ತಪ್ಪ ಅಂತಂದ್ರೆ ಆ ಪಾಪ್ಯುಲೇಷನ್ ತಕ್ಕಂತೆ ವೋಟ್ ವ್ಯಾಲ್ಯೂ ಡಿಸೈಡ್ ಆಕೈತಿ. ರಾಜ್ಯ ದೊಡ್ಡದು ಸಣ್ಣದು ಅನ್ನೋದು ಡಿಫರೆನ್ಸ್ ಆಗಿಲ್ಲ, ರಾಜ್ಯ ದೊಡ್ಡದು ಸಣ್ಣದು ಅನ್ನೋದು ಫರಕ್ ಬೀಳಂಗಿಲ್ಲ. ಆ ರಾಜ್ಯದೊಳಗೆ ಇರುವಂಥ ಪಾಪ್ಯುಲೇಷನ್ ಏನೈತೆ ಅನ್ನೋದು ಡಿಸೈಡ್ ಮಾಡ್ತೈತಿ. ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ಆಫ್ ದ ಪಾಪ್ಯುಲೇಷನ್ ಆಫ್ ದಟ್ ಪರ್ಟಿಕ್ಯುಲರ್ ಸ್ಟೇಟ್. ಸಣ್ಣ ರಾಜ್ಯ ಇತ್ತು, ಜಾಸ್ತಿ ಪಾಪ್ಯುಲೇಷನ್ ಇತ್ತು, ಜಾಸ್ತಿ MLAಗಳು ಆಗ್ತಾರೆ, ಜಾಸ್ತಿ ಏನಾಕೈತಿ ವೋಟ್ ವ್ಯಾಲ್ಯೂ ಆಕೈತಿ. ಸೊ ಇದೇ ರೀತಿಯಾದ ಕ್ವಶನ್ ಕೇಳ್ತಾರೆ, ಇದೇ ರೀತಿಯಾದ ಎಕ್ಸಾಮ್ಸ್ನ ಕ್ವಶನ್ ಕೇಳ್ತಾರೆ. ಏನಂತ ಕೇಳ್ತಾರೆ, ಇಲ್ಲಿ ನಾವು 2-3 ಇನ್ಫರೆನ್ಸ್ ತೆಗಿಬೇಕು. 2-3 ಇನ್ಫರೆನ್ಸ್ ಏನಪ್ಪ ಅಂತಂದ್ರೆ ಕರ್ನಾಟಕ ಐತೆ ಅಂತ ತಿಳ್ಕೊರಿ. ಓಕೆ, ಈಗ ನಾವು ಈಗ ಫಾರ್ಮುಲಾ ಥ್ರೂ ಸ್ಟಡಿ ಮಾಡಿದ್ದು ನೋಡೋಣ. ಕರ್ನಾಟಕ ಐತಪ್ಪ ಅಂತಂದ್ರೆ ಕರ್ನಾಟಕದಾಗ ಒಬ್ಬ MLA ವೋಟ್ ವ್ಯಾಲ್ಯೂ ನಾ ಎಷ್ಟು ಹೇಳಿದ್ದೆ 133 ಐತಿ. ಓಕೆ, ಕರ್ನಾಟಕದ ಒಬ್ಬ MLA ವೋಟ್ ವ್ಯಾಲ್ಯೂ 133 ಐತಿ. ಕರ್ನಾಟಕದಾಗೆ ಇಬ್ಬರು MLA ಕನ್ಸಿಡರ್ ಮಾಡಿದ್ವಿ ಅಂತ ತಿಳ್ಕೊಂಡು ನಾವು. ಕರ್ನಾಟಕದಾಗೆ ಇಬ್ಬರು MLA, ಓಕೆ, MLA 1, MLA 2, ಓಕೆ, ಸೆಕೆಂಡ್ MLA, ಇವ್ರಿಬ್ಬರು ವ್ಯಾಲ್ಯೂ ಏನಿರ್ತೈತಿ 133, 133. ಓಕೆ, ಒಂದು ಸ್ಟೇಟದಾಗ MLAದ ವೋಟ್ ವ್ಯಾಲ್ಯೂ ಸೇಮ್ ಇರ್ತೈತಿ. ಇಲ್ಲೇನು ಇನ್ಫರೆನ್ಸ್ ಮಾಡತ್ತೀವಿ ನಾವು,
ಒಂದು ಸ್ಟೇಟ್ ಒಳಗೆ ಇಬ್ಬರು ಎಮ್ ಎಲ್ ಎದು ವೋಟ್ ವ್ಯಾಲ್ಯೂ ಸೇಮ್ ಇರ್ತೈತಿ. ಓಕೆ, ಒಂದು ಸ್ಟೇಟ್ನಾಗ ನಾವು ಇಬ್ಬರು ಎಮ್ ಎಲ್ ಎನ್ ಕಂಪೇರ್ ಮಾಡಕತ್ತಿದ್ದೀವಿ ಅಂತಂದ್ರೆ, ಒಂದು ರಾಜ್ಯದೊಳಗೆ ಇಬ್ಬರು ಎಮ್ ಎಲ್ ಎನ್ ನಾವು ಕಂಪೇರ್ ಮಾಡತ್ತಿದ್ದೀವಿ ಅಂತಂದ್ರೆ ಆ ಇಬ್ಬರು ಎಮ್ ಎಲ್ ಎಗಳದ್ದು ವೋಟ್ ವ್ಯಾಲ್ಯೂ ಸೇಮ್ ಇರ್ತೈತಿ. ಈಗ ನೆಕ್ಸ್ಟ್ ಕಂಡೀಷನ್ ನೋಡೋಣ. ಇವೇ ಕ್ವಶನ್ಸ್ ಕೇಳ್ತಾರೆ ಎಕ್ಸಾಮ್ನಾಗ, ಇವನೇ ಏನೈತಿ ನಮಗೆ ತಿರುವಾಡಿ ಕ್ವಶನ್ಸ್ ಕೇಳ್ತಾರೆ. ಅಲ್ಲಿ ಏನೈತಿ ಕನ್ಫ್ಯೂಸ್ ಆಕ್ಯವ ನಾವು. ಎರಡು ಸ್ಟೇಟ್ ಕಂಪೇರ್ ಮಾಡೋಣ. ಒಂದು ಉತ್ತರ ಪ್ರದೇಶ ಕಂಪೇರ್ ಮಾಡೋಣ, ಇನ್ನೊಂದು ಏನಪ್ಪ ಅಂತಂದ್ರೆ ಕರ್ನಾಟಕ ಕಂಪೇರ್ ಮಾಡೋಣ. ಓಕೆ, ಉತ್ತರ ಪ್ರದೇಶ ಮತ್ತು ಕರ್ನಾಟಕ. ಉತ್ತರ ಪ್ರದೇಶದಾಗ ಒಬ್ಬ ಎಮ್ ಎಲ್ ಎ ತೊಗೊಳ್ಳೋಣ, ಆಮೇಲೆ ಕರ್ನಾಟಕದ ಒಬ್ಬ ಎಮ್ ಎಲ್ ಎನ್ ತೊಗೊಳ್ಳೋಣ ನಾವು. ಓಕೆ, ಉತ್ತರ ಪ್ರದೇಶದ ಒಬ್ಬ ಎಮ್ ಎಲ್ ಎ ತೊಗೊಳ್ಳೋಣ, ಕರ್ನಾಟಕದ ಒಬ್ಬ ಎಮ್ ಎಲ್ ಎ ತೊಗೊಳ್ಳೋಣ. ಸೊ ಇವರಿಬ್ಬರದು ವೋಟ್ ವ್ಯಾಲ್ಯೂ ಅಂದರೆ ಉತ್ತರ ಪ್ರದೇಶ ಎಮ್ ಎಲ್ ಎ ಮತ್ತು ಕರ್ನಾಟಕ ಎಮ್ ಎಲ್ ಎದ ನಾವು ವೋಟ್ ವ್ಯಾಲ್ಯೂನ ಕಂಪೇರ್ ಮಾಡಿದಾಗ ಉತ್ತರ ಪ್ರದೇಶ ಜಾಸ್ತಿ ಪಾಪ್ಯುಲೇಷನ್ ಇರೋದ ಕಾರಣದಿಂದ ಉತ್ತರ ಪ್ರದೇಶ ಎಮ್ ಎಲ್ ಎದ ವೋಟ್ ವ್ಯಾಲ್ಯೂ ಜಾಸ್ತಿ ಇರ್ತೈತಿ ಕಂಪೇರ್ ಟು ದ ಕರ್ನಾಟಕ. ಯಾಕಂದ್ರೆ ಕರ್ನಾಟಕದೊಳಗೆ ಪಾಪ್ಯುಲೇಷನ್ ಕಮ್ಮಿ ಇತ್ತು 71 ಪ್ರಕಾರ, 1971 ಪ್ರಕಾರ ಕರ್ನಾಟಕದ ಪಾಪ್ಯುಲೇಷನ್ ಕಮ್ಮಿ ಇತ್ತು. ಈಗ ಅದನ್ನು ಕಮ್ಮಿ ಐತಿ ಕಂಪೇರ್ ಟು ಉತ್ತರ ಪ್ರದೇಶ. ಓಕೆ, ಸೊ ಈ ಕಾರಣದಿಂದಾಗಿ ಉತ್ತರ ಪ್ರದೇಶ ಮತ್ತು ಕರ್ನಾಟಕದ ಎಮ್ ಎಲ್ ಎನ್ ಕಂಪೇರ್ ಮಾಡ್ತಿದ್ದೀವಪ್ಪ ಅಂತಂದ್ರೆ ಉತ್ತರ ಪ್ರದೇಶನ ಎಮ್ ಎಲ್ ಎದು ವೋಟ್ ವ್ಯಾಲ್ಯೂ ಬೇರೆ ಇರ್ತೈತಿ ಮತ್ತು ಕರ್ನಾಟಕದ ಎಮ್ ಎಲ್ ಎದು ವೋಟ್ ವ್ಯಾಲ್ಯೂ ಬೇರೆ ಇರ್ತೈತಿ. ಫಸ್ಟ್ ಇದು. ಓಕೆ, ಯಾವ ರಾಜ್ಯದ ಜಾಸ್ತಿ ಪಾಪ್ಯುಲೇಷನ್ ಇರ್ತೈತಿ ಆ ರಾಜ್ಯದ್ದು ವೋಟ್ ವ್ಯಾಲ್ಯೂ ಎಮ್ ಎಲ್ ಎದು ಜಾಸ್ತಿ ಇರ್ತೈತಿ ಅನ್ನೋದು ಎರಡನೇದು. ಓಕೆ, ಇದು ನಾವು ಇನ್ಫರೆನ್ಸ್ ತೆಗೆದಿದ್ದು ಎರಡನೇ ಇನ್ಫರೆನ್ಸ್. ಓಕೆ, ಇವು ಎರಡು ಇನ್ಫರೆನ್ಸ್ ನಾವು ನೆನಪಿಟ್ಟುಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಅದಕ್ಕೇನೈತಿ ಈ ರೀತಿಯಾದ ಕ್ವಶನ್ಸ್ಗಳು ಏನೈತಿ ನಮ್ಮ ಎಕ್ಸಾಮ್ನ ಕೇಳುವಂಥ ಸಾಧ್ಯತೆಗಳೈತಿ. ಓಕೆ, ಪಾಪ್ಯುಲೇಷನ್ ಆಫ್ ದ ಸೆನ್ಸಸ್ ಎಲ್ಲಿದು 1971 ಸೆನ್ಸಸ್ ಪಾಪ್ಯುಲೇಷನ್ ಯೂಸ್ ಮಾಡ್ತಾರೆ. ಎಲ್ಲಿವರೆಗೂ ಅಂದರೆ 2026 2026ಕ್ಕೆ ಮತ್ತೇನಾದರೂ ತಿದ್ದುಪಡಿ ತಂದು ಇದನ್ನೇ ಎಕ್ಸ್ಟೆಂಡ್ ಮಾಡ್ಬೋದು. ಇಲ್ಲಂತಂದ್ರೆ ಪಾಪ್ಯುಲೇಷನ್ ಸೆನ್ಸಸ್ ಏನೈತೆ ಅಂದರೆ 71 ಸೆನ್ಸಸ್ ಪಾಪ್ಯುಲೇಷನ್ ಏನೈತಲ್ಲ ಅದನ್ನು ಚೇಂಜು ಮಾಡ್ಬೋದು, ಬೇರೆ ಇಯರ್ ಆಫ್ ಸೆನ್ಸಸ್. ಓಕೆ, ಇಲ್ಲಿ ನೋಡೋಣ್ರಿ, ಆಂಧ್ರ ಪ್ರದೇಶ ಐತಿ. ಇಲ್ಲಿ ಮ್ಯಾಪ್ ಕೊಟ್ಟರೆ, ಇದು ಲಿಸ್ಟ್ ಕೊಟ್ಟರೆ ಆಂಧ್ರ ಪ್ರದೇಶ ಒಳಗೆ ಎಷ್ಟು ಮಂದಿ ಎಮ್ ಎಲ್ ಎಗಳು ಅಂತಂದರೆ 175 ಮಂದಿ ಎಮ್ ಎಲ್ ಎಗಳು. ಓಕೆ, ಒಬ್ಬ ಎಮ್ ಎಲ್ ಎ ವ್ಯಾಲ್ಯೂ ಎಷ್ಟೈತಪ್ಪ ಅಂತಂದ್ರೆ 159. ಸೊ ಟೋಟಲ್ ಎಮ್ ಎಲ್ ಎಗಳದು ವೋಟ್ ವ್ಯಾಲ್ಯೂ ಆಂಧ್ರ ಪ್ರದೇಶ ಎಷ್ಟು ಅಂದರೆ 27,825. ಸೊ ಇದೇ ರೀತಿ ಅರುಣಾಚಲ ಒಳಗೆ 60 ಮೆಂಬರ್ಸ್ ಅದಾರೆ. ಒಬ್ಬ ಎಮ್ ಎಲ್ ಎದು ವೋಟ್ ವ್ಯಾಲ್ಯೂ 8. ಸೊ ಟೋಟಲ್ ಕ್ಯಾಲ್ಕುಲೇಟ್ ಮಾಡಿದಾಗ 480 ಸೊ ಹೀಗೆ ಪ್ರತಿಯೊಂದು ರಾಜ್ಯದ್ದು ಪ್ರತಿಯೊಂದು ಯೂನಿಟ್ ಟೆರಿಟರಿ ವಿತ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಇದು ಟೋಟಲ್ ಏನೈತಲ್ಲ, ಈ ಟೋಟಲ್ ಏನೈತಿ ಇದು 27,480, 14,000, 42,000, 11,800 ಇವಷ್ಟೂ ಪ್ಲಸ್ ಮಾಡಿ ಇಲ್ಲಿಗೆ ಬಂದಾರೆ. ಸೊ ಇವರು ಅಷ್ಟೂ ಪ್ಲಸ್ ಮಾಡಿ ಟೋಟಲ್ ಮಾಡಿದಾಗ ಎಷ್ಟಾಕೈತೆ ಅಂದರೆ 5,43,231. ಓಕೆ, 5,43,231 ಏನಾಯಿತು ಟೋಟಲ್ ಅಷ್ಟು ರಾಜ್ಯದ ಅಷ್ಟು ಎಮ್ ಎಲ್ ಎಗಳದ್ದು ಅಷ್ಟು ವೋಟ್ ವ್ಯಾಲ್ಯೂ ಪ್ಲಸ್ ಮಾಡಿದಾಗ ಎಷ್ಟಾಕೈತಪ್ಪ ಅಂತಂದ್ರೆ 5,43,231. ಅಷ್ಟು ರಾಜ್ಯಗಳದ್ದು ಅಷ್ಟು ಯೂನಿಯನ್ ಟೆರಿಟರಿ ವಿತ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಷ್ಟು ಎಮ್ ಎಲ್ ಎಗಳದ್ದು ವೋಟ್ ವ್ಯಾಲ್ಯೂವನ್ನು ಪ್ಲಸ್ ಮಾಡಿದಾಗ ನೆಟ್ ವೋಟ್ ವ್ಯಾಲ್ಯೂ ಟೋಟಲ್ ವೋಟ್ ವ್ಯಾಲ್ಯೂನ ನಾವು ಪ್ಲಸ್ ಮಾಡಿದಾಗ ಎಷ್ಟಾಕೈತೆ ಅಂದರೆ 5,43,231 ಆಕೈತಿ. ಓಕೆ, ಇದು ಎದಕ್ಕೆ ನಂಬರ್ ಇಂಪಾರ್ಟೆಂಟ್, ಈ ನಂಬರ್ ಯಾವುದಕ್ಕಂತಂದ್ರೆ ಈ ನಂಬರ್ ಮೇಲೆ ಎಮ್ ಪಿದು ವೋಟ್ ವ್ಯಾಲ್ಯೂ ಡಿಸೈಡ್ ಮಾಡ್ತೀವಿ ನಾವು. ಓಕೆ, ಮೆಂಬರ್ ಆಫ್ ಪಾರ್ಲಿಮೆಂಟದು ವೋಟ್ ವ್ಯಾಲ್ಯೂ ಎದ್ರ ಮೇಲೆ ಡಿಸೈಡ್ ಮಾಡ್ತೀವಿ ಅಂದರೆ ಇದ್ರ ಮೇಲೆ ಡಿಸೈಡ್ ಮಾಡ್ತೀವಿ. ನೆಕ್ಸ್ಟ್ ನೋಡೋಣ. ಓಕೆ, ವ್ಯಾಲ್ಯೂ ಆಫ್ ಎಮ್ ಪಿದು ವೋಟ್ ವ್ಯಾಲ್ಯೂ ಎಷ್ಟೈತೆ ಅಂತ ನೋಡೋಣ. ಎಮ್ ಪಿದು ವೋಟ್ ವ್ಯಾಲ್ಯೂ ನಾವು ಡಿಸೈಡ್ ಮಾಡಬೇಕಪ್ಪ ಅಂತಂದರೆ ಫಸ್ಟಿಗೆ ಟೋಟಲ್ ನಂಬರ್ ಆಫ್ ಎಮ್ ಪಿಸ್ ಲೋಕಸಭಾದಾಗ ಎಷ್ಟು ರಾಜ್ಯಸಭಾದಾಗ ಎಷ್ಟನ್ನು ನೋಡೋಣ. ಲೋಕಸಭಾದಾಗ ಎಲೆಕ್ಟೆಡ್ ಎಮ್ ಪಿಸ್ 543, ರಾಜ್ಯಸಭಾದಾಗ ಎಲೆಕ್ಟೆಡ್ ಎಮ್ ಎಲ್ ಎಸ್ ಎಷ್ಟು ಎಮ್ ಎಲ್ ಎಸ್ ಅಂತೀವಿ ನೋಡಿ ಎಮ್ ಪಿಸ್. ಲೋಕಸಭಾದಾಗ ಎಲೆಕ್ಟೆಡ್ ಎಮ್ ಪಿಸ್ ಎಷ್ಟು 543, ರಾಜ್ಯಸಭಾದಾಗ ಎಲೆಕ್ಟೆಡ್ ಎಮ್ ಪಿಸ್ ಎಷ್ಟು 233. ಇವು ಈ ಎರಡೂ ಕೂಡಿಸಿದ್ರೆ ಟೋಟಲ್ ನಂಬರ್ ಆಫ್ ನಮಗೆ ಎಮ್ ಪಿ ಸಿಗ್ತಾರೆ. ಟೋಟಲ್ ನಂಬರ್ ಆಫ್ ಎಮ್ ಪಿಸ್ ಎಷ್ಟು ಪಾರ್ಲಿಮೆಂಟ್ ಒಳಗೆ 776 ಮಂದಿ ನಮಗೆ ಎಮ್ ಪಿ ಸಿಗ್ತಾರೆ, 776 ಮಂದಿ ಎಮ್ ಪಿಸ್. ಓಕೆ, ಈಗ ಎಮ್ ಪಿ ವೋಟ್ ವ್ಯಾಲ್ಯೂ ಡಿಸೈಡ್ ಮಾಡೋಣ. ಎಮ್ ಪಿ ವೋಟ್ ವ್ಯಾಲ್ಯೂ ಡಿಸೈಡ್ ಮಾಡಬೇಕಪ್ಪ ಅಂತಂದರೆ ಟೋಟಲ್ ವ್ಯಾಲ್ಯೂ ಆಫ್ ದ ವೋಟ್ಸ್ ಆಫ್ ದ ಸ್ಟೇಟ್ಸ್, ಟೋಟಲ್ ವ್ಯಾಲ್ಯೂ ಪ್ರತಿಯೊಂದು ಸ್ಟೇಟದ್ದು ಕೂಡಿಸಿ ಏನು ನಾವು ಟೋಟಲ್ ವ್ಯಾಲ್ಯೂ ಆಫ್ ಪ್ರತಿಯೊಬ್ಬ ಎಮ್ ಎಲ್ ಎ ಕ್ಯಾಲ್ಕುಲೇಟ್ ಮಾಡಿದ್ದೀವಲ್ರಿ ಅದು ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಎಮ್ ಎಲ್ ಎ. ಸೊ ಇನ್ನು ಏನು ಕ್ಯಾಲ್ಕುಲೇಟ್ ಮಾಡಿದ್ದೀವಿ ನಾವು ಇಲ್ಲೈತೆ ನೋಡ್ರಿ, ಇದು ಟೋಟಲ್ ವ್ಯಾಲ್ಯೂ ಆಫ್ ಎಮ್ ಎಲ್ ಎಸ್ ಆಫ್ ಪ್ರತಿಯೊಂದು ಸ್ಟೇಟದ್ದು ಕ್ಯಾಲ್ಕುಲೇಟ್ ಮಾಡಿದ್ದೀವಲ್ಲ, ಈ ಟೋಟಲ್ ವ್ಯಾಲ್ಯೂ ಅಂದರೆ 5,43,000 ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಎಮ್ ಪಿಸ್. ಇಲ್ಲಿ ನೋಡ್ರಿ 5,43,200 ಡಿವೈಡೆಡ್ ಬೈ ಎಷ್ಟು ಟೋಟಲ್ ನಂಬರ್ ಆಫ್ ಎಮ್ ಪಿಸ್ 776. ಇದು ಮಾಡಿದಾಗ ಒಂದು ಎಮ್ ಪಿ ವೋಟ್ ವ್ಯಾಲ್ಯೂ ಸಿಗ್ತೈತಿ.
ಒಂದು ಎಂ ಪಿ ವೋಟ್ ವ್ಯಾಲ್ಯೂ ಸಿಗ್ತೈತಿ. ಓಕೆ, ಒಂದು ಎಂ ಪಿ ವೋಟ್ ವ್ಯಾಲ್ಯೂ ಎಷ್ಟು 700. ಅದನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡಿದೀವಪ್ಪ ಅಂತಂದ್ರೆ ನಾವು ಟೋಟಲ್ ವ್ಯಾಲ್ಯೂ ಆಫ್ ವೋಟ್ಸ್ ಆಫ್ ದ ಸ್ಟೇಟ್, ಟೋಟಲ್ ವ್ಯಾಲ್ಯೂ ಆಫ್ ವೋಟ್ಸ್ ಆಫ್ ದ ಸ್ಟೇಟ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಎಂ ಪಿ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ವ್ಯಾಲ್ಯೂ ಏನು ಬರ್ತೈತಿ, ಆ ವ್ಯಾಲ್ಯೂ ಏನೈತಿ ಎಂ ಪಿದು ವೋಟ್ ವ್ಯಾಲ್ಯೂ, ಒಬ್ಬ ಎಂ ಪಿ ವೋಟ್ ವ್ಯಾಲ್ಯೂ. ಓಕೆ, ಒಬ್ಬ ಎಂ ಪಿ ವೋಟ್ ವ್ಯಾಲ್ಯೂ ಎಷ್ಟಾಯ್ತು 700 ಆಯ್ತು. ಎಷ್ಟು ಮಂದಿ ಎಂ ಪಿ ಅದಾರ ಟೋಟಲ್ 776 ಮಂದಿ ಎಂ ಪಿಗಳು ಅದಾರ. ಸೊ ಟೋಟಲ್ ಎಂ ಪಿಗಳು ವೋಟ್ ವ್ಯಾಲ್ಯೂ ಎಷ್ಟಾಯಿತು, ಅದು 5,43,000 ಚಿಲ್ಲರ್ ಬರ್ತೈತಿ. ಓಕೆ, 5,43,000 ಚಿಲ್ಲರ್ ಬರ್ತೈತೆ. ಅದನ್ನು ಟೋಟಲ್ ಎಮ್ ಎಲ್ ಎಗಳದ್ದು ವೋಟ್ ವ್ಯಾಲ್ಯೂ ಎಷ್ಟಾಯಿತು, ಅದು 5,43,700 ಬರ್ತೈತಿ. ಸೊ ಟೋಟಲ್ ಎಂ ಪಿಗಳದ್ದು ವೋಟ್ ವ್ಯಾಲ್ಯೂ ಎಷ್ಟು, 5,43,000 ಬರ್ತೈತಿ. ಇಬ್ಬರದು ಈಕ್ವಲ್ ಇನ್ಫ್ಲೂಯೆನ್ಸ್ ಐತಿ. ಅಂದರೆ ಏನು ಈ ನಂಬರ್ದಿಂದ ನಾವು ಇನ್ಫರೆನ್ಸ್ ಮಾಡ್ಬೋದು, ಏನು ಈ ನಂಬರ್ದಿಂದ ಇನ್ಫ್ಲೂಯೆನ್ಸ್ ಮಾಡ್ಬೋದಪ್ಪ ಅಂತಂದರೆ ಅಷ್ಟು ರಾಜ್ಯದ ಎಮ್ ಎಲ್ ಎಗಳು ಕೂಡಿ, ಪಾರ್ಟಿನ ಬಿಟ್ಟು ಅಷ್ಟು ರಾಜ್ಯದ ಎಮ್ ಎಲ್ ಎಗಳು ಕೂಡಿ ಈಕ್ವಲಿ ಪ್ರೆಸಿಡೆಂಟ್ ಇಲೆಕ್ಷನ್ ಮೇಲೆ ಇನ್ಫ್ಲೂಯೆನ್ಸ್ ಮಾಡ್ಬೋದು. ಅಷ್ಟು ರಾಜ್ಯದ ಎಂ ಪಿಗಳು ಕೂಡಿ ಅಷ್ಟೇ ಈಕ್ವಲಿ ಏನೈತಿ ಪ್ರೆಸಿಡೆನ್ಷಿಯಲ್ ಇಲೆಕ್ಷನ್ನಾಗ ಇನ್ಫ್ಲೂಯೆನ್ಸ್ ಮಾಡ್ಬೋದು. ಅಂದ್ರೆ ಏನಾಯಿತು, ಪ್ರೆಸಿಡೆಂಟ್ ರಾಜ್ಯದಿಂದ ಇಲೆಕ್ಟೆಡ್ ಆದರೂ, ಪ್ರೆಸಿಡೆಂಟ್ ಏನು ಸೆಂಟ್ರದಿಂದ ಇಲೆಕ್ಟೆಡ್ ಅಂದರೆ ಯೂನಿಯನ್ದು ಇಲೆಕ್ಟೆಡ್ ಅಂದರೆ ಎಂ ಪಿಗಳದಿಂದ ಎಲೆಕ್ಟೆಡ್ ಆದರು. ಅಂದರೆ ಏನಾಯಿತು, ಸ್ಟೇಟ್ದು ಎಮ್ ಎಲ್ ಎಗಳು ಅಷ್ಟೇ ಪ್ರಭಾವ, ಈಕ್ವಲ್ ಪ್ರಭಾವ ಬೀರ್ಬೋದು, ಎಂ ಪಿಗಳು ಎಷ್ಟು ಪ್ರಭಾವ ಬೀರ್ತಾರೆ. ಓಕೆ, ಒಂದು ವೇಳೆ ಎಂ ಪಿಗಳು ಅಷ್ಟರು ಕೂಡಿ ಓಟ್ ಹಾಕಿದ್ರು ಒಬ್ಬ ಕ್ಯಾಂಡಿಡೇಟಿಗೆ, ಆಮೇಲೆ ಒಂದು ವೇಳೆ ಅಷ್ಟು ಎಮ್ ಎಲ್ ಎಗಳು ಕೂಡಿ ಇನ್ನೊಬ್ಬ ಕ್ಯಾಂಡಿಡೇಟಿಗೆ ಓಟ್ ಹಾಕಿದ್ರಪ್ಪ ಅಂತಂದ್ರೆ ಅವ್ರು ಇಬ್ಬರು ಏನದಾರ ಈಕ್ವಲಿ ಪ್ರೆಸಿಡೆನ್ಷಿಯಲ್ ಇಲೆಕ್ಷನನ್ನು ಕಾಂಪೀಟ್ ಮಾಡತ್ತಾರ, ನೆಕ್ ಟು ನೆಕ್ ಕಾಂಪೀಟ್ ಮಾಡತ್ತಾರ ಅನ್ನೋದು ನಾವು ಈ ನಂಬರ್ ಮ್ಯಾಗ ಇನ್ಫರೆನ್ಸ್ ಮಾಡ್ಬೋದು. ಯಾವ ನಂಬರ್, ಈ ನಂಬರ್ ಏನು ಕ್ಯಾಲ್ಕುಲೇಟ್ ಮಾಡಿದೇವಲ್ಲ 5,43,000. ಸೊ 5,43,000 ಎಮ್ ಎಲ್ ಎ ಟೋಟಲ್ ವೋಟ್ ವ್ಯಾಲ್ಯೂ, 5,43,000 ಟೋಟಲ್ ಎಮ್ ಎಲ್ ಎ ಆಫ್ ದ ಏನು 5,43,000 ಟೋಟಲ್ ಎಂ ಪಿದು ವೋಟ್ ವ್ಯಾಲ್ಯೂ, ಆಮೇಲೆ 5,43,000 ಟೋಟಲ್ ಭಾರತದಾಗಿರುವಂಥ ಅಷ್ಟರದ್ದು ಎಮ್ ಎಲ್ ಎ ವೋಟ್ ವ್ಯಾಲ್ಯೂ. ಓಕೆ, ಈ ರೀತಿಯಾಗಿ ನಾವು ಏನು ಇನ್ಫರೆನ್ಸ್ ಮಾಡಿದೆವು ಅನ್ನೋದು ಇನ್ನ ಹೇಳಿದೆ. ಇನ್ನೊಂದು ಏನು ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕಪ್ಪ ಅಂತಂದರೆ, ಯಾವುದೇ ರಾಜ್ಯದ ಎಂ ಪಿ ಆಗಲಿ, ಸೇ ಫಾರ್ ಎಕ್ಸಾಂಪಲ್ ಉತ್ತರ ಪ್ರದೇಶದ ಎಂ ಪಿ ಅದಾನಂತೂ ಹಿಡ್ಕೋರಿ, ಉತ್ತರ ಪ್ರದೇಶದ ಎಂ ಪಿ ಅದಾನೆ, ಆಮೇಲೆ ಒಬ್ಬ ಕರ್ನಾಟಕದ ಎಂ ಪಿ ಅದಾನೆ. ಓಕೆ, ಎಂ ಪಿ ಉತ್ತರ ಪ್ರದೇಶದ ಎಂ ಪಿ ಆಗಲಿ, ಕರ್ನಾಟಕದ ಎಂ ಪಿ ಆಗಲಿ, ಇವರಿಬ್ಬರದು ವೋಟ್ ವ್ಯಾಲ್ಯೂ ಏನೈತಿ 700 ಇರ್ತೈತಿ. ಓಕೆ, ಇವರಿಬ್ಬರದು ವೋಟ್ ವ್ಯಾಲ್ಯೂ ಏನೈತಿ 700 ಇರ್ತೈತಿ. ಇದನ್ನು ನಾವು ನೆನಪಿಟ್ಕೋಬೇಕು. ಎಮ್ ಎಲ್ ಎ ಒಳಗೆ ಏನಾಗ್ತಿತ್ತು, ಒಂದು ಸ್ಟೇಟದ ಎಮ್ ಎಲ್ ಎ ಮತ್ತು ಇನ್ನೊಂದು ಸ್ಟೇಟದ ಎಮ್ ಎಲ್ ಎ ವೋಟ್ ವ್ಯಾಲ್ಯೂ ಕನ್ಸಿಡರ್ ಮಾಡಿದಾಗ ವೇರಿಯೇಷನ್ ಆಕಿತ್ತು, ಡಿಫ್ರೆನ್ಸ್ ಇರ್ತಿತ್ತು. ಅದು ಎದರ ಡಿಫ್ರೆನ್ಸ್, ಅದು ಎದರ ಬೇಸಿಸ್ ಮ್ಯಾಗ ಇರ್ತಿತ್ತು ಅಂದರೆ ಪಾಪ್ಯುಲೇಷನ್ ಬೇಸಿಸ್ ಮ್ಯಾಗ ಇರ್ತಿತ್ತು. ಅದಕ್ಕೆ ಏನಂತ ಕರಿತಿದ್ದೆವು, ಪ್ರೊಪೋರ್ಷನಲ್ ರಿಪ್ರೆಸೆಂಟೇಷನ್ ಆನ್ ದ ಸಿಸ್ಟಮ್, ಪ್ರೊಪೋರ್ಷನಲ್ ರಿಪ್ರೆಸೆಂಟೇಷನ್ ಆನ್ ದ ಪಾಪ್ಯುಲೇಷನ್ ಆಫ್ ದ್ಯಾಟ್ ಸ್ಟೇಟ್. ಸೊ ಇಲ್ಲಿ ಎಂ ಪಿನ ಕನ್ಸಿಡರ್ ಮಾಡಿದಾಗ ಯು ಪಿ ಎಂ ಪಿದು ವೋಟ್ ವ್ಯಾಲ್ಯೂನು ಸೇಮ್, ಕರ್ನಾಟಕದ ಎಂ ಪಿದು ವೋಟ್ ವ್ಯಾಲ್ಯೂನು ಸೇಮ್, ಸಿಕ್ಕಿಂ ಎಂ ಪಿದು ವೋಟ್ ವ್ಯಾಲ್ಯೂನು ಸೇಮ್. ಸೊ ಏನು ನಾವು ಇನ್ಫರೆನ್ಸ್ ಮಾಡ್ಬೇಕಂತಂದ್ರೆ, ಇಡೀ ಭಾರತದೊಳಗೆ ಪ್ರೆಸಿಡೆನ್ಷಿಯಲ್ ಇಲೆಕ್ಷನ್ ಒಳಗೆ ಒಬ್ಬ ಎಂ ಪಿ ವೋಟ್ ಮಾಡ್ತಿದ್ದಪ್ಪ ಅಂತಂದ್ರೆ ಅವನದು ವೋಟಿಂಗ್ ವ್ಯಾಲ್ಯೂ ಏನೈತಿ ಸೇಮ್ ಇರ್ತೈತಿ ಆಲ್ ಓವರ್ ಇಂಡಿಯಾ. ಸೊ ಅದನ್ನು ನಾವು ಇನ್ನೊಂದು ಇನ್ಫರೆನ್ಸ್ ಮಾಡ್ಬೋದು. ನೆಕ್ಸ್ಟ್ ಎಕ್ಸಾಂಪಲ್ ಆಫ್ ಎಂ ಪಿ ಆಲ್ ಎಂ ಪಿ ವೋಟ್ ವ್ಯಾಲ್ಯೂ ಹೆಂಗೆ ಕ್ಯಾಲ್ಕುಲೇಟ್ ಮಾಡತ್ತೀವೋ ಅದನ್ನು ನೋಡತ್ತೀವಿ. ಓಕೆ, ಪ್ರತಿಯೊಬ್ಬ ಎಮ್ ಎಲ್ ಎಗಳದ್ದು ವೋಟ್ ವ್ಯಾಲ್ಯೂಗಳನ್ನು ಕೂಡಿಸಿದಾಗ ನಮಗೆ ಎಷ್ಟು ಬಂದಿತ್ತು, ಇದು 2017 ಪ್ರಕಾರ ಇದು. ಓಕೆ, ಅದಕ್ಕೆ ಏನೈತಿ ಇಲ್ಲಿ ವ್ಯಾಲ್ಯೂ ಚೇಂಜ್ ಐತಿ. ಓಕೆ, ಇದು 2017 ಪ್ರಕಾರ ಇರೋದಕ್ಕೆ ಇಲ್ಲಿ ವ್ಯಾಲ್ಯೂ ಚೇಂಜ್ ಆಗೈತಿ. ಓಕೆ, ಸೊ ಇದನ್ನ ಎಕ್ಸಾಂಪಲ್ ಆಗಿ ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡಿದಾಗ 2017 ಪ್ರಕಾರ ಅಷ್ಟು ಎಮ್ ಎಲ್ ಎಗಳದ್ದು ವೋಟ್ ವ್ಯಾಲ್ಯೂ ಕೂಡಿಸಿದಾಗ 5,50,000 ಅಂದರೆ 49,000 ಸಮಥಿಂಗ್ ಬರ್ತಿತ್ತು. ಅಂದರೆ 5,50,000 ಅಂತ ಕನ್ಸಿಡರ್ ಮಾಡೋದು. ಓಕೆ, ಟೋಟಲ್ ಎಂ ಪಿಸ್, ಎಮ್ ಎಲ್ ಎ ಅಲ್ಲ ಎಂ ಪಿಸ್ ಎಷ್ಟು ಅದಾರ, ರಾಜ್ಯಸಭಾ ಒಳಗೆ ಎಲೆಕ್ಟೆಡ್ ಎಂ ಪಿಸ್ ಎಷ್ಟು 543, ಲೋಕಸಭಾ ಒಳಗೆ 543 ಎಲೆಕ್ಟೆಡ್ ಎಂ ಪಿಸ್, ರಾಜ್ಯಸಭಾ ಒಳಗೆ 233 ಎಲೆಕ್ಟೆಡ್ ಎಂ ಪಿಸ್. ಟೋಟಲ್ ಕ್ಯಾಲ್ಕುಲೇಟ್ ಮಾಡಿದಾಗ 776 ಎಲೆಕ್ಟೆಡ್ ಎಂ ಪಿಸ್. ಸೊ ಒಬ್ಬ ಎಂ ಪಿ ವೋಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಈ ವ್ಯಾಲ್ಯೂ ಏನೈತಲ್ಲ ಇದನ್ನು ನಾವು ಮೇಲೆ ಇಡ್ತೀವಿ. ಓಕೆ, ಆಮೇಲೆ ಟೋಟಲ್ ಎಂ ಪಿಗಳ ವ್ಯಾಲ್ಯೂ ಕೆಳಗಡೆ ಇಡ್ತೀವಿ. ಆಮೇಲೆ ಏನು ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ ಅದು ಒಬ್ಬ ಎಂ ಪಿ ವೋಟ್ ವ್ಯಾಲ್ಯೂ. ಸೊ ಒಬ್ಬ ಎಂ ಪಿ ವೋಟ್ ವ್ಯಾಲ್ಯೂ 2017 ಎಷ್ಟಿತ್ತು ಅಂತಂದರೆ 708 ಇತ್ತು. ಓಕೆ, 708 ಇತ್ತು. ಸೊ ಈ ವರ್ಷ ಎಷ್ಟಾಗೈತಿ, ಅದು 700 ಆಗೈತಿ. ಎದಕ್ಕೆ 700 ಆಗೈತಪ್ಪ ಅಂತಂದರೆ ಜಮ್ಮು ಆ್ಯಂಡ್ ಕಾಶ್ಮೀರ ಒಳಗೆ
ಜಮ್ಮು ಆ್ಯಂಡ್ ಕಾಶ್ಮೀರ ನಾವು ಕನ್ಸಿಡರ್ ಮಾಡಿಲ್ಲ, ಸೊ ಅದಕ್ಕೆ ಏನೈತಿ 700 ಆಗೈತಿ. ಜಮ್ಮು ಆ್ಯಂಡ್ ಕಾಶ್ಮೀರ ನಾವು ಒಂದು ವೇಳೆ ಕನ್ಸಿಡರ್ ಮಾಡಿದ್ದೀವಿ ಈ ವರ್ಷ ಅಂತಂದ್ರೆ 708 ಆಕೈತಿ. ಜಮ್ಮು ಆ್ಯಂಡ್ ಕಾಶ್ಮೀರ ಎದಕ್ಕೆ ಕನ್ಸಿಡರ್ ಮಾಡಿಲ್ಲ ಅಂದ್ರೆ ಅಲ್ಲಿನ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಗಿಲ್ಲ, ಸೊ ಅದಕ್ಕೆ ಏನೈತಿ ಅದನ್ನು ಆ ವೋಟ್ ವ್ಯಾಲ್ಯೂ ನಾವು ಕನ್ಸಿಡರ್ ಮಾಡತ್ತಿಲ್ಲ. ಸೊ ವೋಟ್ ವ್ಯಾಲ್ಯೂ ಕನ್ಸಿಡರ್ ಮಾಡಿದ್ದೀವಿ ಅಂದರೆ ಇಲ್ಲಿ ಚೇಂಜ್ ಆಕಿತ್ತು, ಇದು ಚೇಂಜ್ ಆದಂಗೆ ಇದು ಚೇಂಜ್ ಆಕೋತಾ ಹೋಗಿತ್ತು. ಓಕೆ, ಇದು ನಾವು 2017 ಎಕ್ಸಾಂಪಲ್ ನೋಡಿದಾಗ ಒಬ್ಬ MP ವ್ಯಾಲ್ಯೂ 708 ಹೆಂಗೆ ಕ್ಯಾಲ್ಕುಲೇಟ್ ಮಾಡಿದೆವು ಅನ್ನೋ ಪ್ರೊಸೀಜರ್ ಇಲ್ಲಿ ನೋಡಿದೆವು ನಾವು. ಓಕೆ, ನೆಕ್ಸ್ಟ್ ಅದೇ ಹೇಳತ್ತೀನಿ. ಟೋಟಲ್ MLAಗಳು ವೋಟ್ ವ್ಯಾಲ್ಯೂ ಕೂಡಿಸಿದಾಗ ಎಷ್ಟಾಯಿತು? 5,43,000. ಟೋಟಲ್ MP ಗಳು ವೋಟ್ ವ್ಯಾಲ್ಯೂ ಕೂಡಿಸಿದಾಗ, ಟೋಟಲ್ MP ಗಳು ವೋಟ್ ವ್ಯಾಲ್ಯೂ ಇಲ್ಲಿ ಐತೆ ನೋಡ್ರಿ, MP ಗಳು ವೋಟ್ ವ್ಯಾಲ್ಯೂ ಕೂಡಿಸಿದಾಗ ಅದು ಎಷ್ಟಾಯಿತು? 5,43,000. ಇದು 5,43,000 ಅಂದ್ರೆ ಭಾರತದ ಅಷ್ಟು MP ಗಳು ಕೂಡಿ ಪ್ರೆಸಿಡೆಂಟ್ ಇಲೆಕ್ಷನ್ ಈಕ್ವಲಿ ಇನ್ಫ್ಲೂಯೆನ್ಸ್ ಮಾಡ್ಬೋದು ಆ್ಯಸ್ ಈಕ್ವಲ್ ಟು ದ್ಯಾಟ್ ಆಫ್ MLAs. ಅಂದ್ರೆ ಭಾರತದ ಅಷ್ಟು MLAಗಳು ಕೂಡ ಡಿಸೈಡ್ ಮಾಡಿ ಒಬ್ಬ ವ್ಯಕ್ತಿಗೆ ವೋಟ್ ಹಾಕ್ಬೇಕಂತ ಡಿಸೈಡ್ ಮಾಡಿದ್ರಂದ್ರೆ ಏನೈತಿ, ಈಕ್ವಲಿ ಇನ್ಫ್ಲೂಯೆನ್ಸ್ ಅಷ್ಟೇ ಪವರ್ಫುಲ್ ಯಾರದಾರಪ್ಪ ಅಂತಂದ್ರೆ MP ಗಳು ಅದಾರ ಅಂತ ಹೇಳತ್ತೀನಿ. ಅಂದರೆ ಯಾರೂ ಕೆಳಗೆ ಯಾರೂ ಮೇಲೆ ಅಂತಿಲ್ಲ, ಪ್ರತಿಯೊಂದು ರಾಜ್ಯದವರು ಕೂಡಿಸಿ, ಅಂದರೆ ಸೆಂಟರು ಈಕ್ವಲ್ ಐತಿ ಟು ದ ಸ್ಟೇಟ್ಸ್ ಅಂತೇಳಿ. ಓಕೆ, ಸೆಂಟರು ಈಕ್ವಲ್ ಐತಿ ಸ್ಟೇಟ್ಸ್ದು ವ್ಯಾಲ್ಯೂ ಕನ್ಸಿಡರ್ ಮಾಡಿದಾಗ, ಅಂದರೆ ಅಷ್ಟು ಸ್ಟೇಟ್ದವ್ರು ಕೂಡಿಸಿ ವೋಟ್ ವ್ಯಾಲ್ಯೂ ನೋಡಿದಾಗ 5,43,000. ಒಟ್ಟು ಸೆಂಟ್ರದ MP ಗಳು ಕೂಡಿಸಿ ವೋಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದಾಗ 5,43,000. ಅಂದರೆ ಸೆಂಟ್ರಲ್ ಪವರು ವೋಟ್ ವ್ಯಾಲ್ಯೂದಾಗ ಸೇಮ್ ಐತಿ, ಸ್ಟೇಟ್ ಪವರ್ದು ವೋಟ್ ವ್ಯಾಲ್ಯೂದಾಗ ಸೇಮ್ ಐತಿ. ಸೊ ಅಂದ್ರೆ ಏನು, ಸೆಂಟರ್ನು ಅಷ್ಟೇ ಇನ್ಫ್ಲೂಯೆನ್ಸ್ ಮಾಡ್ಬೋದು ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಒಳಗೆ, ಸ್ಟೇಟ್ನು ಅಷ್ಟೇ ಇನ್ಫ್ಲೂಯೆನ್ಸ್ ಮಾಡ್ಬೋದು ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ನಾಗೂ ನಾವು ಇಲ್ಲಿ ನೋಡ್ಬೋದು. ಓಕೆ, ನೆಕ್ಸ್ಟ್ ಸಿಂಗಲ್ ಟ್ರಾನ್ಸ್ಫರೇಬಲ್ ವೋಟ್ ಸಿಸ್ಟಮ್ ಅಂತ ನೋಡೋಣ. ಓಕೆ, ಸಿಂಗಲ್ ಟ್ರಾನ್ಸ್ಫರೇಬಲ್ ವೋಟ್ ಸಿಸ್ಟಮ್ ಇನ್ನಾಗ ನೋಡಿದ್ವಿ, ಬರೀ ಪ್ರೊಪೋರ್ಷನಲ್ ರಿಪ್ರೆಸೆಂಟೇಷನ್ ನೋಡಿದ್ವಿ. ಈಗ ನೆಕ್ಸ್ಟ್ ನಾವು ಸಿಂಗಲ್ ಟ್ರಾನ್ಸ್ಫರೇಬಲ್ ವೋಟ್ ಸಿಸ್ಟಮ್ ನೋಡ್ತೀವಿ. ಸೊ ಬ್ಯಾಲೆಟ್ ಪೇಪರ್ಸ್ ಅದಾವ್ರಿ, ಇವು ನೀಲಿ ಕಲರ್ ಏನದಾವಲ್ಲ ಇವು ಬ್ಯಾಲೆಟ್ ಪೇಪರ್. ಸೊ ಇಲ್ಲಿ ಏನು ಮಾಡ್ಯಾರ, ಕ್ಯಾಂಡಿಡೇಟ್ಸ್ಗಳದ್ದು ಹೆಸರು ಬರ್ದಾರೆ. ಕ್ಯಾಂಡಿಡೇಟ್ಸ್ಗಳದ್ದು ಕ್ಯಾಂಡಿಡೇಟ್ A, ಕ್ಯಾಂಡಿಡೇಟ್ B, ಕ್ಯಾಂಡಿಡೇಟ್ C, ಕ್ಯಾಂಡಿಡೇಟ್ A, ಕ್ಯಾಂಡಿಡೇಟ್ B, ಕ್ಯಾಂಡಿಡೇಟ್ C, ಆಮೇಲೆ ಇಲ್ಲಿ ಕ್ಯಾಂಡಿಡೇಟ್ A, ಕ್ಯಾಂಡಿಡೇಟ್ B, ಕ್ಯಾಂಡಿಡೇಟ್ C. ಸೊ ಇಲ್ಲಿ ಏನೈತಿ, ವೋಟರ್ಸ್ ಏನದಾರ ಅವ್ರ ಪ್ರಿಫರೆನ್ಸ್ ಹಾಕ್ಯಾರ. ಇಲ್ಲಿ ಈ ಒಂದನೇ ಬ್ಯಾಲೆಟ್ ಪೇಪರ್ದಾಗ A ಕ್ಯಾಂಡಿಡೇಟಿಗೆ ಫಸ್ಟ್ ಪ್ರಿಫರೆನ್ಸ್, B ಕ್ಯಾಂಡಿಡೇಟಿಗೆ ಸೆಕೆಂಡ್ ಪ್ರಿಫರೆನ್ಸ್, C ಕ್ಯಾಂಡಿಡೇಟಿಗೆ ಥರ್ಡ್ ಪ್ರಿಫರೆನ್ಸ್. ಇಲ್ಲಿ 2, 1, 3, ಇಲ್ಲಿ 1, 2, 3. ಸೊ ಈ ರೀತಿಯಾದ ಬ್ಯಾಲೆಟ್ ಪೇಪರ್ಸ್ನಾಗ ವೋಟರ್ಸ್ ತಮ್ಮ ಪ್ರಿಫರೆನ್ಸಸ್ ಕೊಟ್ಟು ಏನು ಮಾಡ್ತಾರೆ, ಇದನ್ನು ಮಡಿಸಿ ಸೀಕ್ರೆಟ್ ಆಗಿ ಯಾರಿಗೂ ತೋರಿಸ್ದಂಗೆ ಈ ಬ್ಯಾಲೆಟ್ ಬಾಕ್ಸ್ನಾಗ ಹಾಕಿಬಿಡ್ತಾರೆ. ಸೊ ಈ ಬ್ಯಾಲೆಟ್ ಬಾಕ್ಸ್ನ ಹಾಕ್ತಾರೆ. ಇಲ್ಲಿ ಹೋಯ್ತಾರೆ. ಈಗ ನೆಕ್ಸ್ಟ್ ಏನೈತಿ, ಇಲೆಕ್ಷನ್ ವೋಟಿಂಗ್ ಕೌಂಟ್ ಮಾಡುವಾಗ ಹೆಂಗೆ ಮಾಡ್ತಾರೋ ನೋಡೋಣ. ಓಕೆ, ವೋಟಿಂಗ್ ಕೌಂಟ್ ಮಾಡುವ ಅಂದಾಗ ಈ ಡಬ್ಬೆಂದು ಒಂದು ಬ್ಯಾಲೆಟ್ ಪೇಪರ್ ತೆಗಿತಾರೆ ರೀ, ತೆಗೆದು ಬರೀ ಫಸ್ಟ್ ಪ್ರಿಫರೆನ್ಸ್ ಕೌಂಟ್ ಮಾಡ್ತಾರೆ. ಬರೀ ಫಸ್ಟ್ ಪ್ರಿಫರೆನ್ಸ್ ಕೌಂಟ್ ಮಾಡ್ತಾರೆ. ಫಸ್ಟ್ ಪ್ರಿಫರೆನ್ಸ್ ಯಾರಿಗೆ ಸಿಕ್ಕಿತ್ತು ಅನ್ನೋದು ಕೌಂಟ್ ಮಾಡ್ತಾರೆ. ಸೊ ಇಲ್ಲಿ ಇದು ಕ್ಯಾಂಡಿಡೇಟ್ ಅನ್ನೋದು ಡಬ್ಬಿ, ಕ್ಯಾಂಡಿಡೇಟ್ B ಡಬ್ಬಿ, ಇದು ಕ್ಯಾಂಡಿಡೇಟ್ C ಡಬ್ಬಿ. ಓಕೆ, ಈ ಬ್ಯಾಲೆಟ್ ಪೇಪರ್ ತೆಗೆದಾರ ಅಂತ ತಿಳ್ಕೊರಿ. ಈ ಬ್ಯಾಲೆಟ್ ಪೇಪರ್ ತೆಗೆದಾರ ಅಂತಂದ್ರೆ ಒಂದನೇ ಪ್ರಿಫರೆನ್ಸ್ ಯಾರಿಗೆ ಬಂದೈತಿ ರೀ, ಕ್ಯಾಂಡಿಡೇಟ್ A ಬಂದೈತಿ. ಓಕೆ, ಕ್ಯಾಂಡಿಡೇಟ್ A ಒಂದು ವೋಟ್ ಬಿದ್ದಂಗೆ, ಅಂದ್ರೆ ಕ್ಯಾಂಡಿಡೇಟ್ A ಕನ್ಸಿಡರ್ ಆಯಿತು. ನೆಕ್ಸ್ಟ್ ಈ ಬ್ಯಾಲೆಟ್ ಪೇಪರ್ ತೆಗಿತಾರೆ. ಸೊ ಈ ಬ್ಯಾಲೆಟ್ ಪೇಪರ್ ಪ್ರಕಾರ ಒಂದನೇ ವೋಟ್ ಯಾರಿಗೆ ಸಿಕ್ತು, ಇವ್ರಿಗೆ ಸಿಕ್ತು. ಸೊ ಕ್ಯಾಂಡಿಡೇಟ್ B ವೋಟ್ ಹೋಯ್ತು ಎರಡನೇದು. ಓಕೆ, ನೆಕ್ಸ್ಟ್ ಈ ಬ್ಯಾಲೆಟ್ ಪೇಪರ್ ತೆಗೆದಾಗ ಒಂದನೇ ಪ್ರಿಫರೆನ್ಸ್ ಯಾರಿಗೆ ಕೊಟ್ಟರೆ, ಬರೀ ಒಂದೇ ಫಸ್ಟ್ ಪ್ರಿಫರೆನ್ಸ್ ಅಷ್ಟೇ ಕನ್ಸಿಡರ್ ಮಾಡ್ತೀವಿ ನಾವು ಇಲ್ಲಿ. ಓಕೆ, ಒಂದನೇ ಪ್ರಿಫರೆನ್ಸ್ ಯಾರಿಗೆ ಕೊಟ್ಟರೆ, ಕ್ಯಾಂಡಿಡೇಟ್ A ಕೊಟ್ಟರು ಮತ್ತು. ಓಕೆ, ಸೊ ಈ ಪ್ರೊಸೆಸ್ ಎಲ್ಲಿ ಒಟ್ಟು ಕಂಟಿನ್ಯೂಸ್ ಈ ಪ್ರೊಸೆಸ್ ಎಲ್ಲಿವರೆಗೂ ಕಂಟಿನ್ಯೂ ಮಾಡ್ತಾರಪ್ಪ ಅಂತಂದರೆ, ಒಬ್ಬ ವ್ಯಕ್ತಿಗೆ ಮೋರ್ ದೆನ್ 50%, ಅಂದರೆ ಮೋರ್ ದೆನ್ 50% ಆಫ್ ದ ಟೋಟಲ್ ವೋಟ್ ವ್ಯಾಲ್ಯೂ ಸಿಕ್ತಪ್ಪ ಅಂದರೆ ಅಲ್ಲಿವರೆಗೂ ಈ ಪ್ರೊಸೀಜರ್ ಕಂಟಿನ್ಯೂಸ್ಲಿ ಕಂಟಿನ್ಯೂ ಮಾಡ್ತಾರೆ. ಒಂದು ವೇಳೆ ಇಷ್ಟರೊಳಗೆ ಈಗ 3 ಮಂದಿ ಕ್ಯಾಂಡಿಡೇಟ್ಸ್ ಅದಾರೆ, ಈ 3 ಮಂದಿ ಕ್ಯಾಂಡಿಡೇಟ್ಸ್ ಒಳಗೆ ಪಕ್ಕಾ ಸೋಲೋರು ಯಾರು, ಫಸ್ಟ್ ಪ್ರಿಫರೆನ್ಸ್ ಯಾರಿಗೂ ಸಿಕ್ಕಿಲ್ಲ, ಫಸ್ಟ್ ಪ್ರಿಫರೆನ್ಸ್ ಎಲ್ಲಕ್ಕಿಂತ ಕಮ್ಮಿ ಸಿಕ್ಕಿದ್ದು ಯಾರಿಗಪ್ಪ ಅಂತಂದರೆ ಈ C ಕ್ಯಾಂಡಿಡೇಟಿಗೆ, ಅಂದರೆ ಈ ಕ್ಯಾಂಡಿಡೇಟ್ Cಗೆ ಸಿಕ್ಕಿದ್ದು. ಸೊ ಕ್ಯಾಂಡಿಡೇಟ್ Cದು ಎರಡನೇ ಪ್ರಿಫರೆನ್ಸ್ ಏನೈತಲ್ಲ, ಮತ್ತು ಎರಡನೇ ಪ್ರಿಫರೆನ್ಸ್ ಈಗೇನು ಮಾಡ್ತಾರೆ, ನೆಕ್ಸ್ಟ್ ಓಪನ್ ಮಾಡ್ತಾರೆ. ಓಕೆ, ಇಲ್ಲಿ ನಾ ಏನು ಹೇಳಕತ್ತೀನಪ್ಪ ಅಂತಂದರೆ, ಇವು 3 ಕ್ಯಾಂಡಿಡೇಟ್ ಒಳಗೆ 1, 2, 3 ಎ ಬಿ ಸಿ 3 ಕ್ಯಾಂಡಿಡೇಟ್ ಒಳಗೆ ಎಲ್ಲಕ್ಕಿಂತ ಜಾಸ್ತಿ ಓಟ್ ಸಿಕ್ಕಿದ್ದು ಇವರಿಗೆ, ಅದರ ನೆಕ್ಸ್ಟ್ ಇವರಿಗೆ, ಅದಕ್ಕಿಂತ ಕಮ್ಮಿ ಇವರಿಗೆ. ಸೊ ಪಕ್ಕಾ ಸೋಲೋರು ಯಾರಾದರೂ ಒಂದನೇ ಪ್ರಿಫರೆನ್ಸಸ್ ಕನ್ಸಿಡರ್ ಮಾಡಿದಾಗ ಪಕ್ಕಾ ಸೋಲೋರು ಯಾರಪ್ಪ ಅಂತಂದರೆ ಈ ಕ್ಯಾಂಡಿಡೇಟ್. ಸೊ ಈ ಕ್ಯಾಂಡಿಡೇಟದ್ದು ಎರಡನೇ ಪ್ರಿಫರೆನ್ಸಸ್ಗಳು ಏನಿದಾವೆ, ಈ ಕ್ಯಾಂಡಿಡೇಟದ್ದು ಉಳ್ಕಿದ್ದು ಏನು ಓಟ್ ಅದಾವಲ್ಲ, ಈ ಕ್ಯಾಂಡಿಡೇಟ್ ಓಟ್ ಓಪನ್ ಮಾಡ್ತಾರೆ. ಓಪನ್ ಮಾಡಿ ಈ ಕ್ಯಾಂಡಿಡೇಟದ್ದು ಎರಡನೇ ಪ್ರಿಫರೆನ್ಸ್ ಏನದ ಅನ್ನೋ ನೋಡ್ಕೊತ ಹೋಗ್ತಾರೆ. ಸೊ ಈ ಕ್ಯಾಂಡಿಡೇಟದ್ದು ಎರಡನೇ ಪ್ರಿಫರೆನ್ಸ್ ಯಾರಪ್ಪ ಅಂತಂದ್ರೆ ಕ್ಯಾಂಡಿಡೇಟ್ B. ಕ್ಯಾಂಡಿಡೇಟ್ Bಗೆ ಏನು ಬಂತು ರೀ, ಒಂದು ಓಟ್ ಬಂತು. ಸೊ ಇಲ್ಲಿ ಏನಾಗತ್ತೈತೆ ರೀ, ಸಿಂಗಲ್ ಓಟ್ ಅಂತೂ ಹಾಕಿದ್ರು ಓಟ್ ಏನೈತಿ ಟ್ರಾನ್ಸ್ಫರೇಬಲ್ ಐತಿ. ಓಕೆ,
ಓಟ ಟ್ರಾನ್ಸ್ಫರ್ ಆಗತೈತಿ. ಎಲ್ಲಿಂದ ಟ್ರಾನ್ಸ್ಫರ್ ಆಗತೈತಿ? ಯಾರು ಕಮ್ಮಿ 1ನೇ ಪ್ರಿಫರೆನ್ಸ್ ತೊಗೊಂಡಾರ ಅವ್ರದ್ದು 1ನೇ ಪ್ರಿಫರೆನ್ಸನ್ನು ಬಿಟ್ಟು ಅವ್ರು 2ನೇ ಪ್ರಿಫರೆನ್ಸ್ ನೆಕ್ಸ್ಟ್ ಏನೈತಿ ಟ್ರಾನ್ಸ್ಫರ್ ಆಗತೈತಿ. ಸೊ ಇದಕ್ಕೆ ಏನಂತ ಕರಿತೀವಿ ನಾವು? ಸಿಂಗಲ್ ಟ್ರಾನ್ಸ್ಫರೇಬಲ್ ವೋಟ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಎಲ್ಲಕ್ಕಿಂತ ಕಮ್ಮಿ 1ನೇ ಪ್ರಿಫರೆನ್ಸ್ ತೊಗೊಂಡವ್ರದ್ದು ಓಟ್ ಏನೈತಿ ಅದರದ್ದು ಈ ಕ್ಯಾಂಡಿಡೇಟದ್ದು, ಓಕೆ, ಈ ಕ್ಯಾಂಡಿಡೇಟ್ದವ್ರದ್ದು 2ನೇ ಪ್ರಿಫರೆನ್ಸಸ್ಸನ್ನು ನಾವು ಟ್ರಾನ್ಸ್ಫರ್ ಮಾಡತ್ತೀವಿ. ಸೊ ಈ ಬ್ಯಾಲೆಟ್ ಪೇಪರ್ ಒಳಗೆ ನಮಗೇನೈತಿ 2ನೇ ಪ್ರಿಫರೆನ್ಸ್ ಅಂದರೆ ಇವ್ರಿಗೆ 2ನೇ ಪ್ರಿಫರೆನ್ಸ್ ಇವರಿದ್ರು. ಸೊ ಇಲ್ಲೇನೈತೆ ಇವ್ರಿಗೆ ಒಂದು ಓಟ್ ಬಂತು. ಸೊ ಈ ರೀತಿಯಾಗಿ ಇದು ಟ್ರಾನ್ಸ್ಫರ್ ಎಲ್ಲಿ ಮಟ್ಟ ಕಂಟಿನ್ಯೂ ಮಾಡ್ತಾರೆ, ಸೊ ನೆಕ್ಸ್ಟ್ ಇವ್ರದ್ದು ಇನ್ನೊಂದು ಓಟ್ ತೆಗಿಬೋದು, ಇವ್ರದ್ದು ಇನ್ನೊಂದು ಬ್ಯಾಲೆಟ್ ಪೇಪರ್ ತೆಗಿಬೋದು. ಸೊ ಇವ್ರಿಗೆ ಇನ್ನೊಂದು ಬ್ಯಾಲೆಟ್ ಪೇಪರ್ ತೆಗೆದ್ರಪ್ಪ ಅಂತಂದ್ರೆ ಇವ್ರದ್ದು 1ನೇ ಪ್ರಿಫರೆನ್ಸ್ 2ನೇ ಪ್ರಿಫರೆನ್ಸ್ ಇವ್ರದ್ದು 2ನೇ ಪ್ರಿಫರೆನ್ಸ್ 1 ಇತ್ತಪ್ಪ ಅಂತಂದರೆ ಇಲ್ಲಿ 1 ಆ್ಯಡ್ ಮಾಡ್ಕೊತ ಹೋಗ್ತಾರೆ. ಸೊ ಇಲ್ಲಿ ಈ ಎಕ್ಸಾಂಪಲ್ ಒಳಗೆ ಕ್ಯಾಂಡಿಡೇಟ್ ಬಿಗೆ ನಾವು 1ನೇ ಪ್ರಿಫರೆನ್ಸ್ 0 ಸಿಕ್ಕಾವ ಅಂತ ಹೇಳಿ ತೋರ್ಸಾತೀನಿ. ಖರೆ ಕೇಳಿದರೆ ರಿಯಲ್ ಲೈಫ್ನಾಗ ಅವರಿಗೂ ಪ್ರಿಫರೆನ್ಸಸ್ ಬಿದ್ದಿರ್ತಾವೆ. ಸೊ ಆ ಪ್ರಿಫರೆನ್ಸಸ್ ನೋಡಿದಾಗೂ ಇವ್ರು ಗೆಲ್ಲುವುದಿಲ್ಲ ಅಂತ ಗೊತ್ತಾಯ್ತಪ್ಪ ಅಂತಂದರೆ ಇವ್ರನ್ನ ಎಲಿಮಿನೇಟ್ ಮಾಡಿ ಇವ್ರದ್ದು 2ನೇ ಪ್ರಿಫರೆನ್ಸಸ್ಗಳನ್ನು ಟ್ರಾನ್ಸ್ಫರ್ ಮಾಡ್ಕೋತಾ ಹೋಗ್ತಾರೆ. ಸೊ ಅದು ಇಲ್ಲಿ ನಾವು ಇಂಪಾರ್ಟೆಂಟ್ ನೋಟ್ ಮಾಡಬೇಕು. ಓಕೆ, ಇಲ್ಲಿ ಏನಾಗತ್ತೈತಿ ಲೀಸ್ಟ್ ಫಸ್ಟ್ ಪ್ರಿಫರೆನ್ಸ್ ತೊಗೊಂಡವ್ರದ್ದು 2ನೇ ಪ್ರಿಫರೆನ್ಸಸ್ಸನ್ನು ಟ್ರಾನ್ಸ್ಫರ್ ಮಾಡೋಕತ್ತಾರೆ. ಸೊ ಅದಕ್ಕೆ ಏನಂತ ಕರಿತೀವಿ ನಾವು? ಸಿಂಗಲ್ ಟ್ರಾನ್ಸ್ಫರೇಬಲ್ ವೋಟ್ ಸಿಸ್ಟಮ್ ಅಂತ ಕರಿತೀವಿ. ಓಕೆ, ಅರ್ಥ ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಏನೈತಿ ಪ್ರೆಸಿಡೆಂಟ್ ಎಲೆಕ್ಷನ್ ಕಮಿಷನ್ದವರು ಯಾವಾಗ ನೋಟಿಫೈ ಮಾಡ್ತಾರೆ ಅಂದರೆ 60 ಡೇಸ್ ಅಂದರೆ ಈಗ ಇರುವಂಥ ಪ್ರೆಸಿಡೆಂಟ್ ಅವ್ರದ್ದು ಇನ್ನು ಏನೈತಿ ಟೆನ್ಯೂರ 60 ದಿನ ಇತ್ತಪ್ಪ ಅಂತಂದ್ರೆ ಅದು ಅಷ್ಟರೊಳಗೆ ಏನೈತಿ ನೋಟಿಫೈ ಮಾಡಿ ಎಲೆಕ್ಷನ್ ಪ್ರೊಸೀಜರ್ಸ್ ಮುಗಿಸ್ಕೊಂಡ್ಬಿಡ್ತಾರೆ. ಯಾಕಪ್ಪ ಅಂತಂದರೆ ಅವ್ರ ನೆಕ್ಸ್ಟ್ ಪ್ರೆಸಿಡೆಂಟ್ ಯಾವಾಗ ಅವ್ರದ್ದು ಟೆನ್ಯೂರ್ ಮುಗಿತೈತಿ ಅದರ ನೆಕ್ಸ್ಟ್ ಡೇನೇ ನಮಗೆ ಹೊಸ ಪ್ರೆಸಿಡೆಂಟ್ ಬೇಕಾರೆ. ಸೊ ಅದಕ್ಕೆ ಏನೈತಿ ಈಗಿರುವಂಥ ಪ್ರೆಸಿಡೆಂಟ್ ಅವ್ರದ್ದು 60 ದಿನ ಏನು ಟರ್ಮ್ ಉಳಿದಿರ್ತೈತಿ ಅದರೊಳಗೆ ಏನೈತಿ ಎಲ್ಲ ಪ್ರೊಸೀಜರ್ಸ್ ಕಂಪ್ಲೀಟ್ ಮಾಡ್ತಾರೆ. ಕಂಪ್ಲೀಟ್ ಮಾಡೋರು ಯಾರಪ್ಪ ಅಂತಂದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರು. ಓಕೆ, ನೆಕ್ಸ್ಟ್ ಇಲ್ಲೇ ಅದೇ ನೋಡಿದ್ವಿ ವಿನಯ್ಗೆ ಯಾರು ರಿಟರ್ನಿಂಗ್ ಆಫೀಸರ್ ಇರ್ತಾರಪ್ಪ ಅಂತಂದ್ರೆ ಸೆಕ್ರೆಟರಿ ಜನರಲ್ ಆಫ್ ಲೋಕಸಭಾ ಇಲ್ಲ ಸೆಕ್ರೆಟರಿ ಜನರಲ್ ಆಫ್ ರಾಜ್ಯಸಭಾ. ಅದು ಹೆಂಗೆ ಅಂತ ಹೇಳಿದ್ದೆ ನಾ ರೊಟೇಷನ್ ಬೇಸಿಸ್ ಮ್ಯಾಗ ಅಂತೇಳಿ ಇನ್ನಾಗ ಎಕ್ಸ್ಪ್ಲೇನ್ ಮಾಡಿದ್ದೆ. ಓಕೆ, ರೊಟೇಷನ್ ಪ್ರಕಾರ ರಾಜ್ಯಸಭಾ ಸೆಕ್ರೆಟರಿ ಜನರಲ್ ಇಲ್ಲಪ್ಪ ಅಂತಂದ್ರೆ ರಾಜ್ಯಸಭಾ ಸೆಕ್ರೆಟರಿ ಜನರಲ್ ಇಲ್ಲಪ್ಪ ಅಂತಂದ್ರೆ ಲೋಕಸಭಾ ಸೆಕ್ರೆಟರಿ ಜನರಲ್. ಈ ವರ್ಷ ಪ್ರೆಸಿಡೆನ್ಷಿಯಲ್ ಎಲೆಕ್ಷನಿಗೆ ರಾಜ್ಯಸಭಾ ಸೆಕ್ರೆಟರಿ ಜನರಲ್ ರಿಟರ್ನಿಂಗ್ ಆಫೀಸರ್ ಇದ್ರು ಅಂತಂದ್ರೆ ಮುಂದಿನ ಸಲ ಏನೈತಿ ಪ್ರೆಸಿಡೆನ್ಷಿಯಲ್ ಎಲೆಕ್ಷನಿಗೆ ಲೋಕಸಭಾ ಸೆಕ್ರೆಟರಿ ಜನರಲ್ ಏನದಾರ ಏನಕ್ಕಾರ ರಿಟರ್ನಿಂಗ್ ಆಫೀಸರೇ ಕೆಲಸ ಮಾಡ್ತಾರೆ. ಓಕೆ, ಇದು ಇಂಪಾರ್ಟೆಂಟ್. ಇದು ರೊಟೇಷನ್ ಬೇಸಿಸ್ ಮೇಲೆ ಆಕೈತಿ. ಯಾರು ಇರ್ತಾರೆ ಅಂದ್ರೆ ಸೆಕ್ರೆಟರಿ ಜನರಲ್ ಆಫ್ ಲೋಕಸಭಾ ಅವ್ರ ರಾಜ್ಯಸಭಾ. ನಾವು ಹೊಳ್ಳಿ ರಿಪೀಟ್ ಮಾಡ್ತೀನಿ, ಭಾಳಷ್ಟು ಮಂದಿಗೆ ಫ್ರಸ್ಟ್ರೇಟ್ ಆಗಿರ್ಬೋದು. ಬಟ್ ದ ಇಂಟೆನ್ಷನ್ ಈಸ್ ಟು ಮೇಕ್ ಯು ರಿಮೈಂಡ್ ದಟ್ ದೀಸ್ ಪಾಯಿಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಓಕೆ, ನಾಮಿನೇಷನ್ ನೋಡೋದಾದರೆ ಎಷ್ಟು ಸಬ್ಮಿಷನ್ ಮಾಡ್ಬೋದು ಅಂದರೆ ಒಬ್ಬ ವ್ಯಕ್ತಿ ಎಷ್ಟು ನಾಮಿನೇಷನ್ ಪೇಪರ್ ಸಬ್ಮಿಟ್ ಮಾಡ್ಬೋದು, ಆಮೇಲೆ ಎಷ್ಟು ದುಡ್ಡು ಡೆಪಾಸಿಟ್ ಮಾಡಬೇಕು. ಒಬ್ಬ ವ್ಯಕ್ತಿ 4 ನಾಮಿನೇಷನ್ ಪೇಪರನ್ನು ಫೈಲ್ ಮಾಡ್ಬೋದು. ದುಡ್ಡು ಡೆಪಾಸಿಟ್ ಮಾಡೋದು 15,000 ಅಷ್ಟೇ. ಆದರೆ ಏನೈತಿ ಒಮ್ಮೆ ವ್ಯಕ್ತಿ 15,000 ಡೆಪಾಸಿಟ್ ಮಾಡಿದ ತಕ್ಷಣ ಏನೈತಿ ಅವ 4 ಸತಿ ನಾಮಿನೇಷನ್ ಪೇಪರ್ ಹಾಕ್ಬೋದು. 4 ಸತಿ ನಾಮಿನೇಷನ್ ಪೇಪರ್ ಎದಕ್ಕಪ್ಪ ಅಂತಂದ್ರೆ ಒಂದನೇ ನಾಮಿನೇಷನ್ ಪೇಪರ್ ರಿಜೆಕ್ಟ್ ಆಯ್ತಪ್ಪ ಅಂತಂದ್ರೆ ಆ ವ್ಯಕ್ತಿಗೆ ಇನ್ನು 3 ಚಾನ್ಸ್ ಇರ್ತಾವೆ ನಾಮಿನೇಷನ್ ಪೇಪರ್. ಇನ್ನು 3 ನಾಮಿನೇಷನ್ ಪೇಪರ್ದಾಗ ಅವ ಏನೈತಿ ಆ ವ್ಯಕ್ತಿ ಏನೈತಿ ಪ್ರಾಬ್ಲಮ್ಸ್ ಏನಂದರೆ ಏನು ಆ ನಾಮಿನೇಷನ್ ಈ ಒಂದೇದೇನು ರಿಜೆಕ್ಟ್ ಆಗಿರ್ತೈತಲ್ಲ ಅವು ಇವು ಉಳ್ಕಿದ್ರೊಳಗೆ ಏನೈತಿ ಕರೆಕ್ಟಾಗಿ ಮಾಡಿದ್ರು ಅಂತಂದ್ರೆ ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ಸೊ ಅವ್ರಿಗೆ ಏನೈತಿ ಈ ರೀತಿಯಾದ ಜಾಸ್ತಿ ಮಿಸ್ಟೇಕ್ಸ್ ಆಗಬಾರ್ದು. ಆ ವ್ಯಕ್ತಿ ನಾಮಿನೇಷನ್ನಾಗ ರಿಜೆಕ್ಟ್ ಆಗಿ ಹೊರಗೆ ಹೋಗಬಾರ್ದು ಅಂತೇಳಿ ಅವರಿಗೆ 4 ನಾಮಿನೇಷನ್ ಪೇಪರ್ ಫೈಲ್ ಮಾಡಲಿಕ್ಕೆ ಅವರಿಗೆ ಚಾನ್ಸ್ ಐತಿ. ಆಮೇಲೆ ಒನ್ ಟೈಮ್ ಅಷ್ಟೇ 15,000 ಸೆಕ್ಯೂರಿಟಿ ಡಿಪಾಸಿಟ್. ಪ್ರತಿಯೊಂದು ನಾಮಿನೇಷನಿಗೆ 15,000 ಅಲ್ಲ, ಒನ್ ಟೈಮ್ 15,000 ಕೊಡ್ತಾರೆ. ಆಮೇಲೆ ಒನ್ ಟೈಮ್ 15,000 ಕೊಟ್ರಪ್ಪ ಅಂತಂದ್ರೆ 4 ನಾಮಿನೇಷನ್ ಫೈಲ್. ಒಂದೇದು ನಾಮಿನೇಷನ್ ಫೈಲ್ ಕ್ಲಿಕ್ ಆಯ್ತಪ್ಪ ಅಂದ್ರೆ ಉಳ್ಕಿದ್ದು ಯೂಸ್ ಮಾಡೋಂಗಿಲ್ಲ. ಒಂದೇದು ರಿಜೆಕ್ಟ್ ಆಯ್ತು ಅಂತಂದ್ರೆ ಉಳ್ಕಿದ್ದು ನೋಡ್ತಾರೆ, ಉಳ್ಕಿದ್ರೊಳಗೆ ಯಾವುದಾದ್ರೂ ಕರೆಕ್ಟ್ ಇತ್ತಂದ್ರೆ ಅದನ್ನೇ ಯೂಸ್ ಮಾಡ್ಕೋತಾರೆ. ಓಕೆ, ನೆಕ್ಸ್ಟ್ ರಿಜೆಕ್ಷನ್ ಯಾವ ಬೇಸಿಸ್ ಮೇಲೆ ಆಕೈತಿ. ಒಂದು ವೇಳೆ ಅಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡಿದ್ದೇವೆ, ಒಬ್ಬ ವ್ಯಕ್ತಿ ಪ್ರೆಸಿಡೆಂಟ್ ಆಗಬೇಕಂತಂದ್ರೆ ಆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಯಾವುದಾದ್ರೂ ಫುಲ್ಫಿಲ್ ಮಾಡ್ತಿಲ್ಲ ಅಂತಂದರೆ ಅದರೊಳಗೆ ರಿಜೆಕ್ಟ್ ಆಗ್ಬೋದು. ಇಲ್ಲಪ್ಪ ಅಂತಂದ್ರೆ ಪ್ರಪೋಸರ್ಸ್ ಮತ್ತು ಸೆಕೆಂಡರ್ಸ್ ಏನದಾರ. ಓಕೆ, ಪ್ರಪೋಸರ್ಸ್ ಮತ್ತು ಸೆಕೆಂಡರ್ಸ್ ಯಾರು ಇರಬೇಕಂತ ಹೇಳಿದ್ದೆ, ವೋಟರ್ಸ್ ಇರಬೇಕು. ವೋಟರ್ಸ್ ಯಾರು ಇರ್ತಾರೆ, ಎಲೆಕ್ಟೆಡ್ ಎಂ ಪಿಸ್ ಇರ್ತಾರೆ. ಎಲೆಕ್ಟೆಡ್ ಎಮ್ ಎಲ್ ಎಸ್ ಇಲ್ಲಾರ್ದೆ ಬೇರೆ ಯಾರಾದರೂ ವ್ಯಕ್ತಿ ಪ್ರಪೋಸರ್ ಎಲ್ಲ ಸೆಕೆಂಡರಾಗಿ ಸೈನ್ ಮಾಡಿದಪ್ಪ ಅಂತಂದ್ರೆ ಅವಾಗ ಏನಾಕೈತಿ ನಾಮಿನೇಷನ್ ರಿಜೆಕ್ಟ್ ಆಕೈತಿ. ಯಾಕಪ್ಪ ಅಂತಂದ್ರೆ ಅವ್ರು ಎಲೆಕ್ಟರ್ ಇಲ್ಲ, ಅಂಥವ್ರು ಏನೈತಿ ಪ್ರಪೋಸ್ ಮತ್ತು ಸೆಕೆಂಡ್ ಮಾಡ್ಯಾರ. ಸೊ ಆ ಕಾರಣದಿಂದ ನಾಮಿನೇಷನ್ ರಿಜೆಕ್ಟ್ ಆಗುವಂಥ ಚಾನ್ಸಸ್ ಇರ್ತೈತಿ. ಓಕೆ,
ಒಂದು ವೇಳೆ ಪ್ರಪೋಸರ್ಸ್ ಮತ್ತು ಸೆಕೆಂಡರ್ಸ್ ಎಷ್ಟು ಇರಬೇಕಂತಿತ್ತು, ಪ್ರಪೋಸರ್ಸ್ 50 ಇರಬೇಕಿತ್ತು, ಸೆಕೆಂಡರ್ಸ್ 50 ಇರಬೇಕಿತ್ತು. ಒಂದು ವೇಳೆ ಈ 50 ನಂಬರ್ಸ್ ಪ್ರಪೋಸರ್ಸ್ ಮತ್ತು 50 ನಂಬರ್ಸ್ ಸೆಕೆಂಡರ್ಸ್ ಕೌಂಟ್ ಮಾಡಿದಾಗ ಕಮ್ಮಿ ಇದ್ರಪ್ಪ ಅಂತಂದ್ರೆ ಆ ಟೈಮ್ನಾಗೂ ನಾಮಿನೇಷನ್ ರಿಜೆಕ್ಟ್ ಆಗುವಂಥ ಸಾಧ್ಯತೆ ಇರ್ತದೆ. ಅಂದರೆ ನಾಮಿನೇಷನ್ ಯಾವ ಬೇಸಿಸ್ ಮೇಲೆ ರಿಜೆಕ್ಟ್ ಆಗ್ತದೆ ಅಂತ ಇಲ್ಲಿ ನೋಡತ್ತೀವಿ ನಾವು. ಓಕೆ, ಒಂದು ವೇಳೆ ಕ್ಯಾಂಡಿಡೇಟ್ ಇಲ್ಲೇನು ಪ್ರಪೋಸರ್ಸ್ ಮತ್ತು ಸೆಕೆಂಡರ್ ಸಿಗ್ನೇಚರ್ ತೊಗೋಬೇಕಾಗಿತ್ತು, ಈ ಸಿಗ್ನೇಚರ್ ಪ್ರಪೋಸರ್ಸ್ ಮತ್ತು ಸೆಕೆಂಡರ್ ತೊಗೊಂಬಂದಾಗ ಏನಾದರೂ ಫ್ರಾಡ್ ಮಾಡಿದ್ರಪ್ಪ ಅಂತಂದ್ರೆ ಅವಾಗ ಏನೈತಿ ನಾಮಿನೇಷನ್ ಪೇಪರ್ ರಿಜೆಕ್ಟ್ ಆಕೈತಿ. ಓಕೆ, ಆಮೇಲೆ ಪ್ರಪೋಸರ್ ಮತ್ತು ಸೆಕೆಂಡರ್ನು ಏನದಾರ ನಾಮಿನೇಷನ್ ಒಯ್ದು ಏನೈತಿ ರಿಟರ್ನಿಂಗ್ ಆಫೀಸರಿಗೆ ಕೊಡ್ಬೋದು. ಇಲ್ಲಪ್ಪ ಅಂದ್ರೆ ಖುದ್ದು ಆ ವ್ಯಕ್ತಿನೇ ಹೋಗಿ, ಯಾವ ವ್ಯಕ್ತಿ ಕಂಟೆಸ್ಟ್ ಮಾಡತ್ತಾರ ಅವರೇ ಹೋಗಿ ರಿಟರ್ನಿಂಗ್ ಆಫೀಸರಿಗೆ ಹೋಗಿ ಏನೈತಿ ರಿಟರ್ನಿಂಗ್ ಆಫೀಸರಿಗೆ ಹೋಗಿ ನಾಮಿನೇಷನ್ ಕೊಡ್ಬೋದು. ನಾಮಿನೇಷನ್ ಯಾರು ಕೊಡ್ಬೋದು ಅಂತಂದರೆ ವ್ಯಕ್ತಿ ಸ್ವತಃ ಯಾರು ಎಲೆಕ್ಷನ್ ನಿಂತಾರ ಅವರು ಹೋಗಿ ಕೊಡ್ಬೋದು. ಇಲ್ಲಪ್ಪ ಅಂತಂದರೆ ಪ್ರಪೋಸರ್ಸು ಕೊಡ್ಬೋದು, ಸೆಕೆಂಡರ್ಸು ಕೊಡ್ಬೋದು. ಓಕೆ, ಪ್ರಪೋಸರ್ಸು ಕೊಡ್ಬೋದು, ಸೆಕೆಂಡರ್ಸು ಕೊಡ್ಬೋದು. ಆಮೇಲೆ ಏನೈತಿ ರಿಟರ್ನಿಂಗ್ ಆಫೀಸರಿಗೆ ಅವ್ರು ಮೆನ್ಷನ್ ಮಾಡಿರುವಂಥ ಡೇಟ್ ಮತ್ತು ಅವ್ರು ಮೆನ್ಷನ್ ಮಾಡಿರೋ ಟೈಮ್ ಒಳಗೆ ಹೋಗಿ ನಾಮಿನೇಷನ್ ಫೈಲ್ ಮಾಡಬೇಕು, ನಾಮಿನೇಷನ್ ಪೇಪರ್ ಕೊಡಬೇಕು. ಅಷ್ಟರೊಳಗೆ ಆಗಲಿಲ್ಲಪ್ಪ ಅಂತಂದ್ರೆ ನಾಮಿನೇಷನ್ ಪೇಪರ್ ರಿಜೆಕ್ಟ್ ಆಕೈತಿ. ಸೊ ಇವ್ರನ್ನ ಬಿಟ್ಟು ಬೇರೆ ಯಾರಾದರೂ ಹೋಗಿ ನಾಮಿನೇಷನ್ ಪೇಪರ್ ಕೊಟ್ರಪ್ಪ ಅಂತಂದ್ರೂ ರಿಜೆಕ್ಟ್ ಆಕೈತಿ. ಪ್ರಪೋಸರ್ಸ್ ಕೊಡಬೇಕು, ಸೆಕೆಂಡರ್ಸ್ ಪ್ರಪೋಸರ್ಸರ ಕೊಡ್ಬೋದು, ಸೆಕೆಂಡರ್ಸರ ಕೊಡ್ಬೋದು, ಖುದ್ದು ವ್ಯಕ್ತಿ ತಾನಾಗೆ ಹೋಗಿ ಕೊಡ್ಬೋದು, ಆನ್ ಟೈಮ್ ಕೊಡಬೇಕು, ಆನ್ ಡೇಟ್ ಕೊಡಬೇಕು. ಓಕೆ, ಆಮೇಲೆ ಸೆಕ್ಯೂರಿಟಿ ಡಿಪಾಸಿಟ್ ಏನೈತಿ ಅದನ್ನು ಎಷ್ಟು ಇರ್ತೈತಿ 15,000 ಅದನ್ನು ಎಕ್ಸಾಕ್ಟ್ಲಿ ಕೊಡಬೇಕು. ಇದು ಅಷ್ಟು ಕೊಟ್ರಪ್ಪ ಅಂತಂದ್ರೆ ನಾಮಿನೇಷನ್ ಫೇಲ್ ಆಗಂಗಿಲ್ಲ. ಇದ್ರೊಳಗೆ ಯಾವುದಾದ್ರೂ ಒಂದು ಮಿಸ್ಟೇಕ್ ಆಯ್ತಪ್ಪ ಅಂದ್ರೆ ನಾಮಿನೇಷನ್ ರಿಜೆಕ್ಟ್ ಆಗುವಂಥ ಸಾಧ್ಯತೆ ಇರ್ತದೆ. ಓಕೆ, ಒಂದು ನಾಮಿನೇಷನ್ ರಿಜೆಕ್ಟ್ ಆತಂದ್ರೆ ಉಳ್ಕಿದ 3 ಮಾಡಬೇಕು, 3 ಉಳ್ಕಿದ 4 ಇದು ಫೇಲ್ ಇತ್ತಪ್ಪ ಅಂದ್ರೆ ಟೋಟಲ್ ಪ್ರೆಸಿಡೆಂಟಿಯಲ್ ಕ್ಯಾಂಡಿಡೇಟ್ ಏನು ನಾಮಿನೇಟ್ ಮಾಡ್ತಾರೆ, ನಾಮಿನೇಷನ್ ಹಾಕಿರ್ತಾರೆ, ಆ ನಾಮಿನೇಷನ್ ರದ್ದು ಮಾಡಲಾಗ್ತದೆ. ಓಕೆ, ಎಲ್ಲಕ್ಕೈತೆ ಪ್ರೆಸಿಡೆಂಟ್ ಇಲೆಕ್ಷನ್ ಎಲ್ಲಕ್ಕೈತಪ್ಪ ಅಂತಂದ್ರೆ ಪಾರ್ಲಿಮೆಂಟ್ ಒಳಗೆ ಸೆಕ್ರೆಟರಿಯೇಟ್ ಒಳಗೆ ಒಂದು ರೂಮ್ ಒಳಗೆ ಆಕೈತಿ. ಅದೇ ಸ್ಟೇಟ್ ಒಳಗೆ ಏನೈತಿ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಏನಿರ್ತಾವೆ, ಆ ಸೆಕ್ರೆಟರಿಯೇಟ್ ಇರೋದವ ಲೆಜಿಸ್ಲೇಟಿವ್ ಅಸೆಂಬ್ಲಿ ಸೆಕ್ರೆಟರಿಯೇಟ್ ಇರ್ತಾವೆ, ಅಲ್ಲಿ ಒಂದು ರೂಮ್ ಒಳಗೆ ಏನೈತಿ ಪ್ರೆಸಿಡೆಂಟ್ ಇಲೆಕ್ಷನ್ ಆಕೈತಿ. ಸ್ಟೇಟ್ ಒಳಗೆ MLAಗಳು ಸ್ಟೇಟ್ ಲೆವೆಲ್ದಾಗ ವೋಟ್ ಮಾಡ್ತಾರೆ, ದಿಲ್ಲಿಗೆ ಹೋಗಿ ವೋಟ್ ಮಾಡೋಂಗಿಲ್ಲ. MLAಗಳು ಏನೈತಿ MP ಗಳು ಏನಾದಾರೆ ದಿಲ್ಲಿ ಒಳಗೆ ವೋಟ್ ಮಾಡ್ತಾರೆ. ಓಕೆ, MP ಎಲ್ಲಿ ಮಾಡ್ತಾರೆ, ದಿಲ್ಲಿ ಒಳಗೆ ಹೋಗಿ ವೋಟ್ ಮಾಡ್ತಾರೆ. ನೆಕ್ಸ್ಟ್ ಪೇಪರ್, ನಾಮಿನೇಷನ್ ಪೇಪರ್, ಇದು ನಾಮಿನೇಷನ್ ಅಂತೀವಿ ನೋಡ್ರಿ, ಬ್ಯಾಲೆಟ್ ಪೇಪರ್ದು ಕಲರ್ ಚೇಂಜ್ ಐತಿ. MP ಗಳದ್ದು ಗ್ರೀನ್ ಕಲರ್ ಐತಿ, MLAಗಳದ್ದು ಪಿಂಕ್ ಕಲರ್ ಐತಿ. ಸೊ MLAಗಳು ಪಿಂಕ್ ಕಲರ್ ಐತಿ, MP ಗಳದ್ದು ಗ್ರೀನ್ ಕಲರ್ ಐತಿ. ಸ್ಯಾಂಪಲ್ ಏನೈತಿ ಬ್ಯಾಲೆಟ್ ಪೇಪರ್ ಹೆಂಗೆ ಇರ್ತೈತಿ, ಬ್ಯಾಲೆಟ್ ಪೇಪರ್ ಒಳಗೆ 2 ಇರ್ತಾವ್ರಿ. ಏನು ಇದು ಮೆನ್ಷನ್ ಮಾಡಿದ್ದು, ಒಂದು ಕ್ಯಾಂಡಿಡೇಟ್ ಹೆಸರು ಇರ್ತೈತಿ, ಒಂದು ಪ್ರಿಫರೆನ್ಸ್, ಆರ್ಡರ್ ಆಫ್ ಪ್ರಿಫರೆನ್ಸ್, ಯಾವ ಪ್ರಿಫರೆನ್ಸ್ ಹಾಕ್ತಿರೋದು ಅಷ್ಟೇ. ಇಲ್ಲಿ ಕ್ಯಾಂಡಿಡೇಟ್ ಫೋಟೋ ಇರೋಂಗಿಲ್ಲ, ಕ್ಯಾಂಡಿಡೇಟ್ ಪಾರ್ಟಿ ಹೆಸರು ಇರೋಂಗಿಲ್ಲ, ಏನೂ ಇರೋಂಗಿಲ್ಲ. ಓಕೆ, ಏನಿರ್ತೈತಿ ಕ್ಯಾಂಡಿಡೇಟ್ ಹೆಸರು ಇರ್ತೈತಿ, ಆಮೇಲೆ ವೋಟರ್ ಹಾಕಬೇಕಾಗಿದ್ದು ಪ್ರಿಫರೆನ್ಸಿಗೆ ಜಾಗ ಕೊಟ್ಟಿರ್ತಾರೆ. ಓಕೆ, ಇವು 2 ಇರ್ತಾವೆ ಬ್ಯಾಲೆಟ್ ಪೇಪರ್ ಒಳಗೆ. ಓಕೆ, ನೆಕ್ಸ್ಟ್ ಏನೈತಿ ಬ್ಯಾಲೆಟ್ ಪೇಪರ್ ನೋಡುವ ಅದೇ ಕ್ಯಾಂಡಿಡೇಟ್ ನೇಮ್ ಇರ್ತೈತಿ, ಇನ್ನೊಂದು ಪ್ರಿಫರೆನ್ಸ್ ಏನು ಹಾಕೋಕ್ಕೆ ಜಾಗ ಕೊಟ್ಟಿರ್ತಾರೆ ಅದು ಇರ್ತೈತಿ. ಅದರದ್ದೇ ಇಲ್ಲಿ ಒಂದು ಸ್ಯಾಂಪಲ್ ಐತಿ. ನೆಕ್ಸ್ಟ್ ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾರೆ ಬ್ಯಾಲೆಟ್ ಪೇಪರ್ ಒಳಗೆ, MP ಗಳಿಗೆ 2 ಲ್ಯಾಂಗ್ವೇಜ್ ಯಾವುದಪ್ಪ ಅಂದ್ರೆ ಒಂದು ಇಂಗ್ಲೀಷ್, ಒಂದು ಹಿಂದಿ. ಆಮೇಲೆ MLAಗಳಿಗೆ ಏನೈತಿ ಒಂದು ಇಂಗ್ಲೀಷ್ ಅಂತೂ ಫಿಕ್ಸ್, ಇನ್ನೊಂದು ಏನಪ್ಪ ಅಂದ್ರೆ ಆ ರಾಜ್ಯದ ಪರ್ಟಿಕ್ಯುಲರ್ ರಾಜ್ಯದ ಅಫಿಷಿಯಲ್ ಲ್ಯಾಂಗ್ವೇಜ್ ಯಾವ್ದು ಇರ್ತೈತೆ ಅದು. ಒಂದು ವೇಳೆ ಕರ್ನಾಟಕದೊಳಗೆ ಕನ್ನಡ, ಓಕೆ, ತಮಿಳ್ನಾಡದೊಳಗೆ ತಮಿಳು ಇರ್ಬೋದು, ಆಂಧ್ರ ಪ್ರದೇಶ ಒಳಗೆ ತೆಲುಗು ಇರ್ಬೋದು. ಈ ರೀತಿಯಾದ ಏನೈತಿ ಈ ಆಫಿಷಿಯಲ್ ಲ್ಯಾಂಗ್ವೇಜಸ್ ಚೇಂಜ್ ಆಗೋಕೆ ಹೋಗವ. ಬಟ್ MLAಗಳಿಗೆ ಇಂಗ್ಲೀಷ್ ಒಂದು ಫಿಕ್ಸ್, ಮತ್ತು ಆ ಸ್ಟೇಟದ್ದು ಆಫಿಷಿಯಲ್ ಲ್ಯಾಂಗ್ವೇಜ್ ಯಾವ್ದು ಇರ್ತೈತೆ ಅದ್ರ ಪ್ರಕಾರ ಬ್ಯಾಲೆಟ್ ಪೇಪರ್ ಮ್ಯಾಗೆ ಲ್ಯಾಂಗ್ವೇಜಸ್ ಇರ್ತಾವೆ. ಓಕೆ, ನೆಕ್ಸ್ಟ್ ಏನೈತಿ ಒಬ್ಬ ವ್ಯಕ್ತಿ ವೋಟರ್ ಏನಿರ್ತಾನೆ ಅವ ಅಷ್ಟು ಪ್ರಿಫರೆನ್ಸಸ್ ಮಾರ್ಕ್ ಮಾಡ್ಬೇಕಂತ ಕಂಪಲ್ಸರಿ ಇಲ್ಲ. ಸೊ ಒಂದೇ ಪ್ರಿಫರೆನ್ಸ್ ಮಾರ್ಕ್ ಮಾಡಿನೂ ಬಿಟ್ಬಿಡ್ಬೋದು, ಅಷ್ಟು ಮಾಡ್ಬೇಕನ್ನುವಂಥ ಏನು ಕಂಪಲ್ಸನ್ ಇಲ್ಲ. ಸೊ ಅದೇ ಈ ಪ್ರಶ್ನೆ ಒಳಗೆ ಕೇಳೈತಿ, ಫಸ್ಟ್ ಪ್ರಿಫರೆನ್ಸ್ ಒಂದು ಮಾರ್ಕ್ ಮಾಡಿದ್ರೆ ಸಾಕು. ಓಕೆ, ಉಳ್ಕಿದ್ದು ಮಾರ್ಕ್ ಮಾಡೋದು ಆಪ್ಷನಲ್, ನಿಮ್ಮ ಮನಸ್ಸು ಬಂದರೆ ಮಾಡಿರಿ, ಬೇಡ ಅಂದರೆ ಬಿಡ್ರಿ. ಓಕೆ, ನೆಕ್ಸ್ಟ್ ಪ್ರಾಕ್ಸಿದಿಂದ ವೋಟ್ ಮಾಡ್ಬೋದೇನು. ಓಕೆ, ಪ್ರಾಕ್ಸಿದಿಂದ ವೋಟ್ ಮಾಡ್ಬೋದೇನು ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಒಳಗೆ, ಪ್ರಾಕ್ಸಿ ವೋಟರ್ ಅಲೌಡ್ ಐತೇನು ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಒಳಗೆ ಅಂತ ಕೇಳಿದ್ರಂತಂದ್ರೆ ಇಲ್ಲ. ಪ್ರಾಕ್ಸಿ ಅಂತಂದರೆ ಒಂದು ವೇಳೆ ನೀವು ಎಲ್ಲೋ ಡ್ಯೂಟಿದಾಗ ಹೋಗಿದ್ರಿ, ನಿಮಗೆ ಬರೋಕ್ಕಾಗಲಿಲ್ಲಪ್ಪ ಅಂತಂದ್ರೆ ನಿಮ್ಮ ಬದಲಿ ಯಾರಾದರೂ ಹೋಗಿ ವೋಟ್ ಹಾಕ್ಬೋದೇನು, ಇಲ್ಲ, ವೋಟ್ ಹಾಕಕ್ಕೆ ಬರೋದಿಲ್ಲ. ಪ್ರಾಕ್ಸಿ ವೋಟ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಒಳಗೆ ಅಲೌಡ್ ಇಲ್ಲ. ನೆಕ್ಸ್ಟ್ ನೋಟಾ ಅಪ್ಲಿಕೇಶನ್ ಅಪ್ಲೈ ಆಕೈತೇನು, ನೋಟಾ ಏನೈತಿ, ನೋಟಾ ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ ಒಳಗೆ, ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಒಳಗೆ, ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ ಅಲ್ಲ, ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ ಅಂದ್ರೆ ಬೇರೆ, ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಒಳಗೆ ನೋಟಾ ಅಪ್ಲಿಕೇಬಲ್ ಇಲ್ಲ. ನೆಕ್ಸ್ಟ್ ಒಬ್ಬ ವ್ಯಕ್ತಿ ಡಿಸೇಬಲ್ಡ್ ಅದಾನ ಅಂದರೆ ಈ ಸದ್ಯನೋ ಅವನಿಗೆ ಆರಾಮಿಲ್ಲ, ಹಂಗೇನೋ ಆಗೈತೆ ಅಂತ ತಿಳ್ಕೊರಿ, ಇಲ್ಲಾಂದ್ರೆ ಡಿಸೇಬಲ್ಡ್ ಅದಾನ, ಇಲ್ಲ ಇಲ್ಲಿಟ್ರೇಟ್ ಅದಾನ, ಅವ್ನಿಗೆ ಓದಕ್ಕೆ ಬರಂಗಿಲ್ಲಪ್ಪ ಅಂತಂದ್ರೆ ಆ ಟೈಮ್ನಾಗ ಆ ವ್ಯಕ್ತಿ ತನ್ನ ಕಂಪ್ಯಾನಿಯನ್ ಅಂದರೆ ತನ್ನ ಜೋಡಿ ಯಾರಿಗಾದ್ರು ಕರ್ಕೊಂಡು ಹೋಗಿ ವೋಟ್ ಮಾಡ್ಬೋದೇನು ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ನಾಗೆ, ಇಲ್ಲ, ವೋಟ್ ಮಾಡೋ ಹಾಗಿಲ್ಲ.
ಓಕೆ, ಆ ವ್ಯಕ್ತಿ ತನ್ನ ಜೋಡಿ ಕರ್ಕೊಂಡ್ಬಂದಿದ್ದ ವ್ಯಕ್ತಿಯನ್ನು ಕರ್ಕೊಂಡು ಹೋಗಿ ವೋಟ್ ಮಾಡುವಾಗಿಲ್ಲ. ಆ ವ್ಯಕ್ತಿ ಒಂದು ವೇಳೆ ಡಿಸೇಬಲ್ಡ್ ಇದ್ದ, ಒಂದು ವೇಳೆ ಇಲ್ಲಿಟ್ರೇಟ್ ಇದ್ದ, ಅವನಿಗೆ ಓದೋದು ಬರೀದು ಏನೂ ಗೊತ್ತಿಲ್ಲಪ್ಪ ಅಂದ್ರೆ ಆ ಟೈಮ್ನಾಗ ಏನು ಮಾಡಬೇಕು, ಅವ ಹೋಗಿ ಅಲ್ಲಿರುವಂಥ ಪ್ರಿಸೈಡಿಂಗ್ ಆಫೀಸರನ್ನು ಹೆಲ್ಪ್ ತೊಗೋಬಹುದು. ಓಕೆ, ಪ್ರಿಸೈಡಿಂಗ್ ಆಫೀಸರ್ ಹೆಲ್ಪ್ ತೊಗೋಬೋದು, ಪ್ರಿಸೈಡಿಂಗ್ ಆಫೀಸರ್ ಅಸಿಸ್ಟೆನ್ಸ್ ತೊಗೊಂಡು ವೋಟ್ ಮಾಡ್ಬೋದು ಹೊರತು ತನ್ನ ಕಂಪ್ಯಾನಿಯನ್ ಅಂದ್ರೆ ತನ್ನ ಜೋಡಿ ಕರ್ಕೊಂಡ್ಬಂದಿರುವಂಥ ವ್ಯಕ್ತಿನ ಕರ್ಕೊಂಡು ಹೋಗಿ ವೋಟ್ ಮಾಡುವ ಹಾಗಿಲ್ಲ. ಓಕೆ, ಪ್ರಿಸೈಡಿಂಗ್ ಆಫೀಸರ್ ಹೆಲ್ಪ್ ತೊಗೋಬೋದು. ಓಕೆ, ನೆಕ್ಸ್ಟ್ ಪ್ರೆಸಿಡೆಂಟ್ ಇಲೆಕ್ಷನ್ ಒಳಗೆ ಏನಾದರೂ ದಂಧಲೆ ಆಯಿತು, ಏನಾದರೂ ಗದ್ದಲ ಆಯಿತು, ಏನಾದರೂ ಡಿಸ್ಪ್ಯೂಟ್ ಅರೈಸ್ ಆಯ್ತಪ್ಪ ಅಂದ್ರೆ ಅದನ್ನು ಚಾಲೆಂಜ್ ಮಾಡ್ಬೋದೇನು? ಎಸ್, ಚಾಲೆಂಜ್ ಮಾಡ್ಬೋದು ಅಂತ ನೋಡಿದ್ದೀವಿ. ಎಲ್ಲಿ ಚಾಲೆಂಜ್ ಮಾಡ್ಬೋದಪ್ಪ ಅಂತಂದ್ರೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಒಳಗೆ ಚಾಲೆಂಜ್ ಮಾಡ್ಬೋದು. ನೆಕ್ಸ್ಟ್, ಥ್ಯಾಂಕ್ ಯು ವೆರಿ ಮಚ್. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇದು ಡೀಟೇಲಾಗಿ ನಾವು ಇದ್ರ ಬಗ್ಗೆ ಸ್ಟಡಿ ಮಾಡಿದ್ವಿ. ಏನಾದರೂ ನಿಮಗೆ ತಿಳಿದಿಲ್ಲಪ್ಪ ಅಂತಂದರೆ ಕೆಳಗಡೆ ಕಮೆಂಟ್ ಸೆಕ್ಷನ್ನ ಹೇಳಿದ್ರಿ ಅಂದರೆ ಮತ್ತೆ ಇದೇ ಟಾಪಿಕ್ ಮ್ಯಾಗೆ ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್.